ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡ್ತಾ ಸಪ್ತಮ ಸ್ಕಂದದ ಕೊನೆಯಲ್ಲಿ ವರ್ಣಾಶ್ರಮ ಧರ್ಮಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ರುದ್ರದೇವರು ಯಾವ ರೀತಿಯಾಗಿ ತ್ರಿಪುರಾಸುರರನ್ನು ಸಂಹಾರ ಮಾಡಿ ಭಗವಂತನ ಅನುಗ್ರಹದಿಂದ ತ್ರಿಪುರಾರಿ ಅಂತ ಹೇಳಿ ಲೋಕದಲ್ಲಿ ಪ್ರಸಿದ್ಧನಾಗ್ತಾನೆ, ಆ ಕಥೆಯನ್ನು ಹೇಳಿ ಆದಮೇಲೆ ರಾಜ ಪ್ರಶ್ನೆ ಮಾಡ್ತಾನೆ. ಸ್ವಯಂಭುವ ಮನ್ವಂತರೇಶಾನು ಕಥಾ ಪುರಾಣದ 10 ಲಕ್ಷಣಗಳನ್ನು ಹೇಳಬೇಕಾದ್ರೆ 2ನೇ ಸ್ಕಂದದ ಕೊನೆಯಲ್ಲಿ ಪುರಾಣಗಳಲ್ಲಿ ಏನೇನು ವಿಷಯಗಳನ್ನು ಪ್ರತಿಪಾದನೆ ಮಾಡಬೇಕು ಅಂತ 10 ವಿಧವಾಗಿ ವಿಭಾಗವನ್ನು ಮಾಡಿದ್ದಾರೆ. ಅದರಲ್ಲಿ ಮನ್ವಂತರದ ಕಥೆಯನ್ನು ಹೇಳಬೇಕು. ಅದರಲ್ಲಿ ಸ್ವಯಂಭೂ ಮನ್ವಂತರದ ಕಥೆಯನ್ನು ಹೇಳಿ ಬೇರೆ ಬೇರೆ ಮನ್ವಂತರ ಕಥೆಯನ್ನು ಹೇಳಿ ಅಂತ ಪರೀಕ್ಷಿತ್ ರಾಜ ಕೇಳಿದಾಗ ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಮನಮೋಸ್ಮಿನ್ ವ್ಯತೀತಾಃ ಷಟ್ಕಲ್ಪೆ ಸ್ವಯಂಭವಾದಯಃ ಆದ್ಯಾಸ್ತು ಕಥಿತೋ ಯತ್ರ ದೇವಾದೀನಾಂಚ ಸಂಭವ. ಯಾವ್ಯಾವ ಮನ್ವಂತರದಲ್ಲಿ ಯಾರ್ಯಾರು ಹುಡ್ತಾರೆ, ಏನೇನಾಯಿತು ಅದರಲ್ಲಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ಶುಕಾಚಾರ್ಯರು ಹೇಳ್ತಾರೆ. ಸ್ವಯಂಭುವ ಸ್ವಾರೋಚಷ ಉತ್ತಮ ತಾಪಸ ರೈವತ ಅಂತ ಮನ್ವಂತರಗಳು ನಡಿಬೇಕಾದ್ರೆ ಸ್ವಯಂಭೂ ಮನುವಿನ ಕಥೆಯನ್ನು ಹೇಳಿ ಆದಮೇಲೆ ಸ್ವಾರೋಚಷ ಉತ್ತಮ ತಾಪಸ ಮನ್ವಂತರದಲ್ಲಿ ಭಗವಂತ ತಾಪಸ ಮನು ಸ್ವಯಂ ಮನುನೇ ಭಗವಂತ. ಸ್ವಯಂಭೂ ಪ್ರಿಯವೃತರಾಜನ ಮಗ ತಾಪಸ ಮನು. ಆ ತಾಪಸ ಮನು ಯಾರು ಅಂದರೆ ನಾರಾಯಣನ ಅವತಾರನೇ ತಾಪಸ ಮನು, ಅವನೇ ಆ ಮನ್ವಂತರದ ಅಧಿಪತಿ. ಮತ್ತು ಅವನು ಗಜೇಂದ್ರನನ್ನು ಮೋಕ್ಷಗೊಳಿಸಿದ ಅನ್ನುವಂತಹ ವಿಷಯವನ್ನು ಹೇಳ್ತಾರೆ. ಹೇಗೆ ಗಜೇಂದ್ರನಿಗೆ ಭಗವಂತ ರಕ್ಷಣೆ ಮಾಡ್ದ ಅಂತ ಮತ್ತೆ ರಾಜ ಪ್ರಶ್ನೆ ಮಾಡಿದಾಗ ಆ ಕಥೆಯನ್ನು ಹೇಳ್ತಾರೆ. ಒಮ್ಮೆ ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇದು ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾ ಇದು ಮುತ್ಸೃತಃ. ಒಂದು ತ್ರಿಕೂಟ ಪರ್ವತ ಅಂತ ಇದೆ. ಆ ತ್ರಿಕೂಟ ಪರ್ವತದಲ್ಲಿ 3 ಶಿಖರಗಳು, ಬೆಳ್ಳಿ ಬಂಗಾರ ಕಬ್ಬಿಣ, ಈ 3 ಶಿಖರಗಳಿವೆ. ಅದ್ಭುತವಾದಂತಹ ವಾತಾವರಣ, ನೇಚರ್. ನಾವು ಸೀನ್ರಿಯನ್ನು ನೋಡೋಕ್ಕೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗ್ತೀವಿ. ಅಂತಹ ಉತ್ತಮವಾದಂತಹ ಪ್ರಕೃತಿಯ ಸೌಂದರ್ಯ ಇರತಕ್ಕಂತಹ ದೇಶ ತ್ರಿಕೂಟ ಪರ್ವತ. 10,000 ಯೋಜನ ವಿಸ್ತಾರವಾಗಿದೆ, 10,000 ಯೋಜನ ಎತ್ತರವಾಗಿದೆ ಆ ಪರ್ವತ. ಅಲ್ಲಿ ಒಂದು ಋತುಮಾನ್ ಅನ್ನುವಂತಹ ಉದ್ಯಾನವನ, ಅದು ವರ್ಣನ ಉದ್ಯಾನವನ. ಅಲ್ಲಿ ಎಲ್ಲ ದೇವತೆಗಳು, ಗಂಧರ್ವರು, ಋಷಿಗಳಲ್ಲ, ದೇವತೆಗಳು, ಸಿದ್ಧರು, ಚಾರಣರು, ಎಲ್ಲ ರೀತಿಯಾದಂತಹ ಜನಗಳು ಬಂದು ವಿಹಾರವನ್ನು ಮಾಡುವಂತಹ ದೇಶ ಅದು. ಬಂದಿರ್ತಾರೆ. ಅಲ್ಲಿ ಒಬ್ಬ ಗಜೇಂದ್ರ ಎನ್ನುವಂತಹ ದೊಡ್ಡ ಆನೆ ಅವನಿರ್ತಾನೆ. ಶಾಪದಿಂದ ಆನೆ ಆಗಿರ್ತಾನೆ. ಏನು ಶಾಪ ಅನ್ನೋದನ್ನು ಹೇಳ್ತಾರೆ. ಒಮ್ಮೆ ದೇವರ ಋಷಿಗಳು ತಾವು ಸ್ನಾನ ಮಾಡಬೇಕು ಅಂತ ಸರೋವರಕ್ಕೆ ಬಂದಾಗ ಈ ಹಾಹಾ ಗಂಧರ್ವ ಹೂಹು ಗಂಧರ್ವ ಅಂತ 2 ಗಂಧರ್ವರಿಬ್ಬರಿದ್ದರು. ಬ್ರಹ್ಮಲೋಕದ ಗಾಯಕರು ಗಂಧರ್ವರು. ಅಲ್ಲಿ ಭಗವಂತನ ಮಹಿಮೆಯನ್ನು ಹಾಡುವಂತಹ ಗಂಧರ್ವರು ಒಮ್ಮೆ ಅವರಿಗೆ ಅಸುರಾವೇಶ ಆಗಿದೆ. ಈ ಋಷಿಗಳನ್ನು ಸ್ವಲ್ಪ ಆಟಾಡಿಸೋಣ ನಾವು ಅಂಥೇಳಿ ಆ ದೇವದ ಋಷಿಗಳನ್ನು ಆಟಾಡಿಸ್ತಾರಂತೆ. ಸ್ನಾನ ಮಾಡೋಕ್ಕೆ ಬಂದರೆ ಒಳಗಡೆಯಿಂದ ಸರೋವರದಿಂದ ಮೊಸಳೆಯಾಗಿ ಬರೋದು ಹೂಹು ಗಂಧರ್ವ. ಅಯ್ಯೋ ಮೊಸಳೆ ಬಂತಲ್ಲ ಅಂತ ಹಿಂದೆ ಓಡೋದ್ರೆ ಅಲ್ಲಿ ಆನೆಯಾಗಿ ಬರೋದು ಹಾಹಾ ಗಂಧರ್ವ. ಎಲ್ಲಿ ಹೋಗಬೇಕು ಅವರು? ನೀರು ಹೊರಗಡೆ ಇರಬೇಕು, ನೀರು ಒಳಗಡೆ ಇರಬೇಕು. ಎಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ಭಯ ಆಗ್ಬಿಡ್ತು ಅವ್ರಿಗೆ. ಇದೇನಿದು ಹಿಂಗಾಯ್ತಲ್ಲ ಅಂತ ಜ್ಞಾನ ದೃಷ್ಟಿಯಲ್ಲಿ ನೋಡ್ತಾರೆ. ಇವರು ನಿಜವಾದ ಮೊಸಳೆ ಆನೆ ಅಲ್ಲ, ಗಂಧರ್ವರೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಯಿತು. ತಕ್ಷಣ ಅವರು ಶಾಪವನ್ನು ಕೊಡ್ತಾರೆ. ನೀವು ಗಂಧರ್ವರಾಗಿ ಋಷಿಗಳಿಗೆ ಈ ರೀತಿ ಅವಮಾನ ಮಾಡ್ತೀರಾ, ಅಸುರರಾಗ ನೀನು ಆನೆಯಾಗಿ ಹುಟ್ಟು, ನೀನು ಮೊಸಳೆಯಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಡ್ತಾರೆ. ಸರಿ, ಆದರೂ ಕೂಡ ಅವರು ಸಿಟ್ಟಾಗಿ ಶಾಪ ಕೊಡಬೇಕಾದ್ರೆ ಎಷ್ಟು ಪ್ರಾಮಾಣಿಕರಾಗಿ ಶಾಪ ಕೊಡ್ತಾರೆ ಅಂದರೆ ನೋಡ್ರಿ, ಆನೆಯಾದಂತಹ ಹಾಹಾ ಗಂಧರ್ವ ಆ ಋಷಿಗಳನ್ನು ಹೆದರಿಸಬೇಕಾದ್ರೆ ಒಂದು ಸ್ವಲ್ಪ ಸೊಂಡ್ಲಲ್ಲಿ ಅವ್ರನ್ನ ಹಿಡ್ಕೊಂಡು ಹಿಂಗೆ ಸ್ವಲ್ಪ ಅವ್ರನ್ನ ಉಯ್ಯಾಲೆಯಲ್ಲಿ ಆಟಾಡಿಸ್ತಾನೆ. ಆ ಸ್ವಲ್ಪ ಹೊತ್ತು ಕಾಲ ಅವ್ರಿಗೆ ಆನಂದ ಆಗಿದ್ದಕ್ಕೆ ನೀನೊಂದು ಜನ್ಮ ರಾಜನಾಗಿ ಆಮೇಲೆ ಆನೆಯಾಗಿ ಹುಟ್ಟು ಅಂತ ಶಾಪ ಕೊಡ್ತಾರೆ. ಸರಿ ಅಂತ ಅವನು ಹಾಹಾ ಗಂಧರ್ವ ಮುಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಎನ್ನುವಂತಹ ರಾಜನಾಗಿರ್ತಾನೆ. ಅವನು ಧರ್ಮಿಷ್ಠನಾದಂತಹ ರಾಜ. ಒಮ್ಮೆ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಅಗಸ್ತ್ಯ ಋಷಿಗಳು ಅವ್ರ ಮನೆಗೆ ಬರ್ತಾರೆ. ನೋಡ್ರಿ, ಯಾವುದೇ ಕೆಲಸ ಮಾಡಬೇಕಾದಾಗಲೂ
ದೊಡ್ಡವರು ನಮಗಿಂತ ಉತ್ತಮರು ಜ್ಞಾನಿಗಳು ಮನೆಗೆ ಬಂದರೆ ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡಿ ಸ್ವಾಗತ ಮಾಡೋದು ಧರ್ಮ. ಅದನ್ನು ಮಾಡಲಿಲ್ಲ, ಪಾಲನೆ ಮಾಡಲಿಲ್ಲ. ಅಹಂಕಾರದಿಂದ ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಇವರಿನ ದೇವ್ರಿಗಿಂತ ದೊಡ್ಡವರ, ಬರಲಿ ಕೂಡಲಿ ಆಮೇಲೆ ಬರ್ತೀನಿ ಮಾತಾಡ್ಸೋಣ ಅಂಥೇಳಿ ಎದ್ದು ಬರಲೇ ಇಲ್ಲ. ಸಿಟ್ಟು ಬಂದು ಶಾಪ ಕೊಟ್ಟರು. ಅಹಂಕಾರದಿಂದ ಮೆದಿತಾ ಇದೆಯಾ, ಆನೆಯಾಗಿ ಹುಟ್ಟು ಅಂತ ಮತ್ತೆ ಶಾಪ ಕೊಡ್ತಾರೆ ಅಗಸ್ತ್ಯ ಋಷಿಗಳು. ಸರಿ ಅಂತ ಮುಂದಿನ ಜನ್ಮ ಆನೆಯಾಗಿ ಹುಟ್ಟುತ್ತಾನೆ. ಆನೆಯಾಗಿ ಹುಟ್ಟಿದ್ರೆ ಏನು ಅವನ ಬಲ, ಎಲ್ಲ ಅಲ್ಲಿರುವಂತಹ ಮೃಗಗಳು, ಆ ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿಗಳು ಅವನನ್ನು ನೋಡಿ ಹೆದರ್ಕೋತಾ ಇದ್ದಾರೆ. ಯದ್ಗಂಧ ಮಾತ್ರ ಧರಯೋ ಗಜೇಂದ್ರ ವ್ಯಾಘ್ರಾದಯೋ ಗಾಲಮೃಗಾಶ್ಚ ಸಖಡ್ಗಾ ಮಹೋರಗಾಶ್ಚಾಪಿ ಭಯಾದ್ರವಂತಿ ಸಗೋರ ಕೃಷ್ಣ ಶರಭಾಶ್ಚಮರ್ಯ. ಕ್ರೂರ ಪ್ರಾಣಿಗಳೆಲ್ಲ, ಏನೇ ಹುಲಿ, ಸಿಂಹ, ಆಮೇಲೆ ದೊಡ್ಡ ದೊಡ್ಡ ಹೆಬ್ಬಾವುಗಳು, ಏನೇ ಇದ್ದು ತೋಳುಗಳು, ಅವೆಲ್ಲವೂ ಈ ಆನೆಯನ್ನು ಕಂಡು ಹೆದರ್ಕೊಂಡು ದೂರ ಹೋಗ್ಬಿಡುತ್ತೆ. ಆ ಆನೆ ಬರ್ತಾ ಇದೆ ಅನ್ನುವಂತಹ ವಾಸನೆ ಗೊತ್ತಾದರೆ ಸಾಕು ಓಡೋಗ್ಬಿಡ್ತಿದ್ವಂತೆ. ಅದೇ ಸಣ್ಣ ಸಣ್ಣ ಪ್ರಾಣಿಗಳಿದ್ದಲ್ಲ, ವೃಷಾವರಾಹ ಮಹಿಷರ್ಷ ಶಲ್ಯಾಹ ಗೋಪುಚ್ಛ ಸಾಲ ವೃಕ ಮರ್ಕಟಾದಯ, ಸಣ್ಣ ಸಣ್ಣ ಪ್ರಾಣಿಗಳೇನಿದ್ದು ಅವೆಲ್ಲವೂ ನಿರ್ಭಯವಾಗಿ ಅದರ ಅನುಗ್ರಹದಿಂದ ನಿರ್ಭಯವಾಗಿ ಓಡಾಡ್ತಾ ಇದೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಆನೆಗಳು ತನ್ನ ಪರಿವಾರ ಆನೆಗಳ ಜೊತೆಗೆ ವಿಹಾರ ಮಾಡ್ತಾ ಆ ತ್ರಿಕೂಟ ಪರ್ವತದಲ್ಲಿ ಇದ್ದ. ಆವಾಗ ಅವನಿಗೆ ಸಘರ್ಮ ತಪ್ತಃ ಏನೋ ಆ ಬಾಯಾರಿಕೆ ಆಯಿತು. ಅವನಿಗೆ ಬಿಸಿಲಿನ ಬೇಗ ಜಾಸ್ತಿಯಾಗಿ ಬಾಯಾರಿಕೆ ಆಗುತ್ತೆ. ಗುರುಣಂ ಕರೇಣೋ ಕಲವಾಶ್ಚ ದುರ್ಮದಃ ನಚಷ್ಟ ಗೃಚ್ಛಂ ಕೃಪಣೋ ಅಜಮಾಯೇಯ. ಎಲ್ಲಿ ನೀರು ಸಿಗತ್ತೆ ಅಂಥೇಳಿ ಕರೇಣಭಿ ವೃತೋ ಮದಚ್ಚುಕ್ಷ ಕಲಭೈ ಅಭಿದ್ರುತಃ, ನೀರು ಸಿಗುತ್ತೆ ಎಲ್ಲಿ ಅಂತ ಹುಡ್ಕೊಂಡು ಹೋದ. ಅಲ್ಲಿ ಒಂದು ಸರೋವರದಿಂದ ತಂಪಾದ ಗಾಳಿ ಬರ್ತಿತ್ತು. ಈ ಕಡೆ ಸರೋವರ ಇದೆ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಚೆನ್ನಾಗಿ ನೀರು ಕುಡಿದು ಬರಬೇಕಾಗಿತ್ತು. ಸುಮ್ಮನೆ ಎಷ್ಟು ಇದೆ ಪ್ರಯೋಜನ ಅಷ್ಟು ಮಾಡಬೇಕು. ಹೆಚ್ಚಿಗೆ ಮಾಡೋಕ್ಕೆ ಹೋದರೆ ನಮಗೆ ಸಮಸ್ಯೆ. ಅಲ್ಲಿ ಆರಾಮಾಗಿ ಹೋಗಿ ಆಟಾಡೋಣ ಅಂಥೇಳಿ ಎಲ್ಲ ತನ್ನ ಆನೆಗಳ ಜೊತೆಗೆ ಅವ್ರ ಮೇಲೆ ನೀರು ಹಚ್ಚೋದೇನು, ಇವನು ಆಟಾಡೋದು, ಮುಳುಗೋದು, ಸ್ನಾನ ಮಾಡೋದು ಎಲ್ಲ ಮಾಡ್ದ. ಯಥಾಗೃಹಿ ನೋಡ್ರಿ, ಸ್ವಪುಷ್ಕರೇಣೋ ಧೃತ ಶೀಕರಂ ಬುಭಿ ನಿಪಾಯನ್ ಸಂಸ್ನಪಯನ್ ಯಥಾಗೃಹಿ. ಗೃಹಸ್ಥನಾದಂಥವನು ಹೇಗೆ ಮನೆಯಲ್ಲಿ ಅಥವಾ ಬೇರೆ ಪಿಕ್ನಿಕ್ ಹೋದಾಗ ಆಟ ಆಡಿ ಮಜಾ ಮಾಡಬೇಕು ಆ ರೀತಿ ಮಾಡ್ತಿದ್ದ. ಅದನ್ನು ನೋಡಿ ಒಂದು ಅಲ್ಲಿರುವಂತಹ ಮೊಸಳೆ ಅವನ ಕಾಲು ಹಿಡಿದಿದೆ. ಎಷ್ಟು ಬಲಿಷ್ಠವಾದಂತಹ ಮೊಸಳೆ ಅಂತಂದರೆ ಅವನಿಗೆ ಅಹಂಕಾರ ಇತ್ತು. ಇದೇನಿದು ಮೊಸಳೆ, ಇದನ್ನು ಆರಾಮಾಗಿ ನಾನು ಕೊಂದು ಹಾಕ್ಬಿಡ್ಬೋದು ಅಂಥೇಳಿ ಜಾಡಿಸಿ ಒದ್ದ. ಏನು ಮಾಡಿದ್ರು ಬಿಡ್ತಾ ಇಲ್ಲ. ಅದು ಏನಾಗಿದೆ, ಎಳ್ಕೊಂಡು ಹೋಗ್ಬಿಟ್ಟಿದೆ ಅವನನ್ನು ಸರೋವರದ ಕೆಳಗಡೆ. ತನ್ನ ಮತ್ತೆ ಬಲದಿಂದ ಪ್ರಯೋಗ ಮಾಡಿ ಮತ್ತೆ ಮೇಲೆ ಬಂದ, ಮತ್ತೆ ಕೆಳಗೆ ಎಳ್ಕೊಂಡು ಹೋಯಿತು. ಅಯ್ಯೋ ಕಾಪಾಡಿ, ಎಷ್ಟೇ ಬಲ ಪ್ರಯೋಗ ಮಾಡಿ ಆದರೂ ಕೂಡ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸುತ್ತಲೂ ಯಾರು ಅದನ್ನು ಹೆಂಡತಿ ಮಕ್ಕಳು ಎಲ್ಲ ಬಂದಿದ್ರಲ್ಲ, ಅವರೆಲ್ಲರೂ ಸೇರಿ ಎಳಿತಾರೆ ಅವನನ್ನು. ಎಷ್ಟು ಎಳೆದರೂ ಕೂಡ ಅವನನ್ನು ಬಿಡಿಸ್ಕೊಳ್ಳಿಕ್ಕಾಗಲೇ ಇಲ್ಲ. ಎಷ್ಟು ದಿವಸಗಳ ಕಾಲ ಇದೇ ರೀತಿ ನಡೀತು. ಅವನು ಒಳಗೆ ಎಳೆಯೋದು, ಇವನು ಹೊರಗೆ ಬರೋದು. ನೋಡಿ ಅವರ ಬಲವನ್ನು ಹೇಳ್ತಾರೆ. ದೇವತೆಗಳು ಆಶ್ಚರ್ಯಪಟ್ಬಿಟ್ರಂತೆ. ಸಹಸ್ರಂ ಗಗಮನ್ ಮಹೀಪತೆ ಸಪ್ರಾಣಯೋಸ್ತಿ ಧರ್ಮವಂಶ ತಾಮರಾಹ. 1000 ವರ್ಷಗಳ ಕಾಲ ಯುದ್ಧ ಆಡಿದ್ದಾರೆ ಇದೇ ರೀತಿಯಾಗಿ. ಮೊಸಳೆ ಕೆಳಗಡೆ ಎಳೆಯೋದು, ಆನೆ ಮೇಲ್ಗಡೆ ಬರೋದು. ಆದರೆ 1000 ವರ್ಷಗಳ ದೀರ್ಘ ಅವಧಿಯಲ್ಲಿ ಯಾರ ಶಕ್ತಿ ಕಡಿಮೆ ಆಯಿತು ಅಂದರೆ ಗಜೇಂದ್ರನ ಶಕ್ತಿ ಎಲ್ಲ ಕಡಿಮೆ ಆಯಿತು. ಅದೇ ಮೊಸಳೆಗೆ ಶಕ್ತಿ ಜಾಸ್ತಿ ಆಯಿತು. ಹಾಗಾಗಿ ಗೊತ್ತಾಗುತ್ತೆ ಇವನಿಗೆ ಯಾರೂ ನನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತ್ತಂ ಗಜೇಂದ್ರ ಯದಾಪ ಸಂಕಟಂ ಪ್ರಾಣಸ್ಯ ದೇಹೇ ವಿವಶೋ ಎದುರ್ಛಯ. ಅವನಿಗೆ ಗೊತ್ತಾಯಿತು, ನನ್ನ ಪ್ರಾಣ ಹೋಗ್ತಾ ಇದೆ, ನಾನೇನು ಸಾಯ್ತೀನಿ ಇನ್ನು ಸ್ವಲ್ಪ ಹೊತ್ತಿಗೆ ಅಂತ ಹೇಳಿ. ನೋಡ್ರಿ, ಒಂದು ಸ್ವಲ್ಪ ನಮಗೆ ಏನು ಶಕ್ತಿ ಇರುತ್ತೆ ಅಂದರೆ ಒಂದು ಸ್ವಲ್ಪ ಮೆಟ್ಲು ಹತ್ತಿದ್ರೆ ಸಾಕು, ಕಾಲು ನೋವು ಕೈ ನೋವು ಅಂತೀವಿ. ಈ ಗಂಧರ್ವರು ಮನುಷ್ಯರ ಹಣೆ ಬರೋ ಅಷ್ಟು ದೇವಗಂಧರ್ವರಲ್ಲ. ಅಂತಹ ಮಹಾ ಸಾಮರ್ಥ್ಯದಿಂದ ಅವರು 1000 ವರ್ಷಗಳ ಕಾಲ ಯುದ್ಧ ಆಡಿ ಕಡಿಮೆ ಆದಮೇಲೆ ನಮಾಮಿ ಮೇ ಜ್ಞಾತಯಾತುರಂಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂ ಚ ತಂ ಯಾಮಿ ಪರಂಪರಾಯಣಂ. ಗೊತ್ತಾಯ್ತು ಅವನಿಗೆ ಯಾರೂ ರಕ್ಷಕರಿಲ್ಲ, ಈ ಎಲ್ಲ ಬಂಧು ಬಾಂಧವರು ನನ್ನನ್ನು ಪ್ರಾಣದಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಭಗವಂತನ ಸ್ತೋತ್ರವನ್ನು ಮಾಡ್ತಾನೆ ಗಜೇಂದ್ರ. ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಬರ್ತದೆ. ಆಗ ಭಗವಂತನ ಜ್ಞಾನ ಎಲ್ಲ ಬಂದಾಗ ಅವನು ಸ್ತೋತ್ರ ಮಾಡ್ತಾನೆ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾಭಿಧೀಮಹಿ. ಅದ್ಭುತವಾದಂತಹ ಸ್ತೋತ್ರ.
ನಮೋ ನಮಸ್ತೆ ಕಿಲ ಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ. ನೋಡ್ರಿ, ಭಗವಂತ ಒಬ್ಬನೇ ನಮ್ಮ ದುಃಖವನ್ನು ಕಳೆಯುವವನು, ಬೇರೆ ಯಾರೂ ಕಳೆಯೋದಿಲ್ಲ. ಯಾಕೆ ಅಂತಂದರೆ ದುಃಖ ಕೊಟ್ಟಿದ್ದು ಅವನೇ. ಅದರಿಂದ ಯಾರಿಂದ ನಮಗೆ ದುಃಖ ಬರುತ್ತೋ ಅವನೇ ನಮ್ಮ ದುಃಖ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಭಗವಂತ ಬಂಧವನ್ನು ಕೊಟ್ಟಿದ್ದಾನೆ, ಅವನೇ ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಅಜ್ಞಾನಂ ಜ್ಞಾನದಷ್ಟೇ ಸಹ ಜ್ಞಾನ ಮೋಕ್ಷದ. ಅಜ್ಞಾನಿಗಳಿಗೆ ಜ್ಞಾನ ಕೊಡುವವನು, ಜ್ಞಾನಿಗಳಿಗೆ ಮೋಕ್ಷ ಕೊಡುವವನು, ಮೋಕ್ಷದಲ್ಲಿ ಆನಂದ ಕೊಡುವವನು ಭಗವಂತನೇ. ಸೇವೇಕೋ ಜನಾರ್ದನ ಅಂತ ಹೇಳಿದಂತೆ ನಾವು ಅದಕ್ಕೇನು ಮಾಡಬೇಕು, ನಮಗೆ ದುಃಖ ಬಂದಾಗ ಭಗವಂತನನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿದ್ರೆ ನಮ್ಮ ದುಃಖವೆಲ್ಲ ಪರಿಹಾರ ಆಗುತ್ತೆ. ವಿಶ್ವಾಸದಿಂದ ಮಾಡಬೇಕಷ್ಟೇ. ಬೇರೆ ಏನೇನೋ ಉಪಾಯಗಳನ್ನು ಮಾಡ್ತೀವಿ, ಅದು ಯಾವುದೂ ಪ್ರಯೋಜನವಿಲ್ಲ. ಭಗವಂತನನ್ನು ನಾವು ಶರಣ ಹೋಗಬೇಕು, ಅವನ ಸ್ತೋತ್ರ ಮಾಡಬೇಕು. ನೋಡ್ರಿ, ಯಾಕೆಂದರೆ ಗಜೇಂದ್ರ ಎಂತಹ ಯೋನಿಯಲ್ಲಿ ಹುಟ್ಟಿದ್ದಾನೆ. ಅವನಿಗೇನಾದರೂ ಒಳ್ಳೆಯ ಬ್ರಾಹ್ಮಣ ಜನ್ಮ ಇತ್ತಾ, ಅಥವಾ ವೇದಾಧ್ಯಯನ ಮಾಡಿದ್ನಾ, ಏನಾದರೂ ಕರ್ಮಗಳನ್ನು ಮಾಡಿದ್ನಾ, ಯಜ್ಞ ಯಾಗಾದಿಗಳು ಏನೂ ಮಾಡಿಲ್ಲ. ಅಂತಹ ಪ್ರಾಣಿ ಜನ್ಮದಲ್ಲಿ ತಿರಿಯಗ್ ಯೋನಿ, ಮನುಷ್ಯನಿಗಿಂತ ಅಧಮ ಯೋನಿಯಲ್ಲಿ ಹುಟ್ಟಿದಂತಹ ಗಜೇಂದ್ರನಿಗೂ ಭಗವಂತ ಒಲಿದು ಬಂದು ಅವನ ದುಃಖವನ್ನು ಪರಿಹಾರ ಮಾಡ್ದ ಅಂತಂದರೆ ಭಗವಂತನ ಕಾರುಣ್ಯವೆಷ್ಟಿದೆ. ನಾವು ಸ್ತೋತ್ರ ಮಾಡಿದ್ರೆ ಭಗವಂತ ಬರೋದಿಲ್ವಾ? ಬಂದೇ ಬರ್ತಾನೆ. ಹಾಗಾಗಿ ಆ ಭಗವಂತನ ಕರೆದಾಗ ಭಗವಂತ ಬಂದು ಏವಂ ಗಜೇಂದ್ರಸ್ಯ ಉಪವರ್ಣಿತೋ ನಿರ್ವಿಶೇಷಂ ಬ್ರಹ್ಮಾದೇವ ವಿವಿಧ ಲಿಂಗ ಭಿದಾಭಿಮಾನಾಃ ನೈತೇದೋಪಸೃಪರ್ನಿಖಿಲಾತ್ಮಕತ್ವಾತ್ ತತ್ರಾಖಿಲೋ ಮರವರ ಹರಿರಾವಿರಾಸೀತ್. ಬೇರೆ ಯಾವ ದೇವತೆಗಳು ಬರಲಿಲ್ವಂತೆ, ಸಾಕ್ಷಾತ್ ನಾರಾಯಣನೇ ಬಂದ. ಯಾಕೆ ಬಂದ ಅಂತಂದರೆ ಇವನು ಸ್ತೋತ್ರ ಮಾಡಿರುವ ಯಾವ ಗುಣಗಳು ಬೇರೆ ಬೇರೆ ದೇವತೆಗಳಲ್ಲಿ ಇರಲಿಲ್ಲ, ಭಗವಂತನಷ್ಟೇ ಇರೋದು. ಅಂತಹ ಭಗವಂತ ಅಂಥೇಳಿ ಸ್ವಂತಸ್ತು ಬಂದೆ. ಹೇಗೆ ಬಂದ ಅಂತಂದರೆ ಗರುಡ ಗಮನನಾಗಿ ಬಂದ. ಲಕ್ಷ್ಮೀದೇವಿ ಕೇಳಿದಂತೆ, ಏನು ಇಷ್ಟು ಅವಸರ ಎಲ್ಲ ಹೋಗ್ತಿದ್ದೀರಿ? ವೈಕುಂಠದಿಂದ ಭಗವಂತ ಹೇಳಿ ಬರ್ಬೇಕಾದ್ರೆ ಕೇಳ್ತಾರೆ ಲಕ್ಷ್ಮೀದೇವಿ, ಇಷ್ಟು ಅವಸರದ ಯಾರನ್ನ ರಕ್ಷಣೆ ಮಾಡಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಅಂತ ಹೇಳ್ತಾನೆ. ಗಜಮ್ ಅಂತ ಹೇಳಬೇಕು, ಗಜನನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಅಂತ. ಅಂತ ಅಲ್ಲಿ ಹೇಳಿ ಜಮ್ ಅಂತ ಬಂದಂತೆ. ಜಮ್ ಅಂತ ಹೀಗೆ ನಮ್ಮ ಗುರುಗಳು ತಮಾಷೆ ಮಾಡ್ತಿದ್ರು. ಅಂದರೆ ಅಷ್ಟು ವೇಗದಲ್ಲಿ ಗಜಮ್ ಅನ್ನುವ ಶಬ್ದ ಆಡೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ ಸ್ವಲ್ಪ ಕಾಲದಲ್ಲೇನೆ ಭಗವಂತ ಅಲ್ಲಿಂದ ಓಡಿ ಬರ್ತಾನೆ. ಸ್ವಂತಸ್ಸರಸ್ವರೂಪೇನ ಗೃಹೀತ ಆರ್ತಃ. ಆ ಗಜೇಂದ್ರನ ಅವನು ಸ್ತೋತ್ರ ಮಾಡಿ ಅಲ್ಲಿರುವಂತಹ ಕಮಲದನ್ನೇ ಭಗವಂತನ ಸಮರ್ಪಣೆ ಮಾಡಿದಾಗ ಚಕ್ರವನ್ನು ಬಿಟ್ಟು ಚಕ್ರೇಣ ನಕ್ರ ವದನಂ ಮಿನಿಪಾಠ ತಸ್ಮಾದ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಆ ಗಜೇಂದ್ರನ ಎರಡೂ ಕೈಯಿಂದ ಮೇಲಕ್ಕೆ ಎತ್ತಿ ಅದನ್ನು ದಡಕ್ಕೆ ಸೇರಿಸ್ತಾನಂತೆ. ಮದಕಾರಿ ಸರಸಿಯೋಳ್ಮಕಾರಿ ಬಾಧೆಗೆ ಸಿಲುಕಿ ಪದುಮೇಶ ಪದುಮಾಕ್ಷ ಪದುಮಾನಾಭ ಪದುಮ ಸಂಭವನಯ್ಯ ಪಾಹಿ ಪಾಹಿ ಎನ್ನಲು ಒದಗಿ ಪಾಲಿಸಿದೆ ನಿನ್ನ ದಯವೋ ಸಾಧನವೋ. ದಾಸರು ಹೇಳ್ತಾರೆ. ಹಾಗೆ ಭಗವಂತನ ದಯ, ನಾವು ಸಾಧನೆ ಮಾಡೋದು ದೊಡ್ಡದು, ಭಗವಂತನ ದಯೆ ದೊಡ್ಡದು. ದೇವರನ್ನು ರಕ್ಷಣೆ ಮಾಡು ನಮಗೆ ಅಂತ ಹೇಳಿ ನಾವು ಸಾಧನೆಯನ್ನು ಮಾಡ್ತೀವಿ, ಅದನ್ನು ನೋಡಿ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನ, ಅಥವಾ ಅವನಿಗೆ ದಯೆ ಇದೆ ಅಂದರೆ ಅವನ ದಯೆನೇ ಜಾಸ್ತಿ, ನಮ್ಮ ಸಾಧನೆ ಕಡಿಮೆ ಅಂಥೇಳಿ ದಾಸರು ಸ್ತೋತ್ರ ಮಾಡ್ತಾರೆ. ಭಗವಂತ ಆ ಗಜೇಂದ್ರನ ಮೋಕ್ಷಗೊಳಿಸಿ ಆ ಗಜೇಂದ್ರ ತಕ್ಷಣ ಆ ಜನ್ಮವನ್ನು ಕಳೆದುಕೊಂಡು ಒಳ್ಳೆಯ ಉತ್ತಮ ಗಂಧರ್ವನಾಗಿ ಅವರು ರೂಪವನ್ನು ತಾಳ್ತಾರೆ. ಭಗವಂತನಿಗೆ ಎಲ್ಲರೂ ದೇವತೆಗಳೆಲ್ಲ ಬಂದಿರ್ತಾರೆ, ಅಲ್ಲಿ ಆ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ಆದಮೇಲೆ ಈ ರೀತಿ ಭಗವಂತ ಗಜೇಂದ್ರನ ಹೇಗೆ ಮೋಕ್ಷಗೊಳಿಸಿದ್ನೋ ಅದೇ ರೀತಿ ಎಲ್ಲ ತಮ್ಮ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಪ್ರತ್ಯಕ್ಷವಾಗಿ ಆ ಭಕ್ತರಿಗೆ ತಾನು ನಿದರ್ಶನವನ್ನು ತೋರಿಸ್ತಾನೆ. ಅದಾದ ಮೇಲೆ ಒಮ್ಮೆ ದುರ್ವಾಸ ಋಷಿಗಳು ಇಂದ್ರನಿಗೆ ದೇವರ ನಿರ್ಮಾಲ್ಯವನ್ನು ಕೊಡ್ತಾರೆ. ಐರಾವತದ ಮೇಲೆ ಹತ್ತಿ ಕೂತ್ಕೊಂಡು ಸ್ವಲ್ಪ ಅಸುರಾವೇಶ ಆಗಿರುತ್ತೆ ಇಂದ್ರನಿಗೆ. ದೇವರ ನಿರ್ಮಾಲ್ಯ ಹೂವನ್ನು ಕೊಟ್ಟು ಹಾಕೊಳ್ಳಪ್ಪ ಅಂತಂದರೆ ಅದನ್ನು ತೆಗೆದು ಐರಾವತ ತಲೆ ಮೇಲೆ ಹಾಕ್ಕೊಡ್ತಾನೆ. ಆ ಐರಾವತ ಅದನ್ನು ತೊಗೊಂಡು ತನ್ನ ಕಾಲ ಕೆಳಗೆ ಹಾಕಿ ತೊಳೆದು ಬಿಡುತ್ತೆ. ತಕ್ಷಣ ಐಶ್ವರ್ಯ ಭ್ರಷ್ಟನಾಗು ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ದುರ್ವಾಸ ಋಷಿಗಳು. ಯಾರವರು? ಸಾಮಾನ್ಯ ಋಷಿಗಳ ಸಾಕ್ಷಾತ್ ರುದ್ರದೇವರ ಅವತಾರ. ಅಂತಹ ದುರ್ವಾಸ ಋಷಿಗಳ ಶಾಪ ಕೊಟ್ಟರೆ ತಕ್ಷಣ ಐಶ್ವರ್ಯದಿಂದ ಭ್ರಷ್ಟನಾಗ್ತಾನೆ. ಅಸುರರು ಆಕ್ರಮಣ ಮಾಡ್ತಾರೆ. ಇವನು ಸ್ವರ್ಗದಿಂದ ಪತಿತನಾಗ್ತಾನೆ ಇಂದ್ರ. ಭಗವಂತನ ಹತ್ರ ಹೋಗಿ ಕೇಳ್ತಾನೆ, ಸ್ವಾಮಿ ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ, ಸ್ವರ್ಗದಾಳಬೇಕು. ನಮಗೆ ಮತ್ತೆ ಹೇಗೆ ನಾವು ನಮ್ಮ ರಾಜ್ಯವನ್ನು ವಾಪಸ್ ಪಡ್ಕೋಬೇಕು ಅಂದರೆ ನೀವೆಲ್ಲ ಅಮೃತ ಬಂಧನವನ್ನು ಮಾಡಬೇಕು. ಅಮೃತವನ್ನು ತಗೊಂಡು ಆಮೇಲೆ ಯುದ್ಧ ಆಡ್ರಿ,
ಆವಾಗ ನಿಮಗೆ ಜಯ ಆಗುತ್ತೆ, ಅಲ್ಲಿವರೆಗೂ ಜಯ ಆಗೋದಿಲ್ಲ. ಹೇಗೆ ಅಮೃತ ಮಂಥನ ಮಾಡಬೇಕು ಅಂತ ಬ್ರಹ್ಮದೇವರು ಸಹಿತರಾಗಿ ಎಲ್ಲ ಹೋಗಿ ಕೇಳ್ತಾರೆ. ಆಗ ಭಗವಂತ ಹೇಳ್ತಾನೆ, ನೀವು ಆ ಮಂದರ ಪರ್ವತ ಇದೆ, ಮಂದರ ಪರ್ವತವನ್ನು ತಗೊಂಡು ಕ್ಷೀರಸಾಗರದಲ್ಲಿ, ಹಾಲಿನ ಸಾಗರದಲ್ಲಿ ಹಾಕ್ಕೊಂಡು ಅದನ್ನು ವಾಸುಕಿಯಿಂದ ಹಗ್ಗ ಮಾಡ್ಕೊಂಡು ಕಡಿದ್ರೆ ಅದರೊಳಗಡೆಯಿಂದ ಅಮೃತ ಬರುತ್ತೆ ಅಂತ ದೇವರು ಉಪಾಯವನ್ನು ಸೂಚನೆ ಮಾಡಿದ. ಸರಿ, ಹಾಗೆ ಮಾಡೋಣ ಅಂತ ಮಂದರ ಪರ್ವತಕ್ಕೆ ಹೋಗಿ ಅವರು ಅದನ್ನು ಎತ್ತೋಣ ಅಂತ ಪ್ರಯತ್ನ ಪಟ್ಟರೆ ಎತ್ತಲಿಕ್ಕೆ ಅಲ್ಲಗಾಡಿಸ್ಲಿಕ್ಕೆ ಆಗಲಿಲ್ಲ. ಅದು ಯಾಕೆ ಅಂತಂದರೆ ಅದಕ್ಕೆ ವರ ಇತ್ತು, ರುದ್ರದೇವರ ವರ. ನೋಡ್ರಿ, ರುದ್ರದೇವರನ್ನ ಅವಮಾನ ಮಾಡಿದರು, ಅದಕ್ಕೆ ಅವರ ಶಕ್ತಿ ಎಷ್ಟಿದೆ ಅಂತ ಇವರಿಗೆ ತೋರಿಸ್ಕೊಟ್ಟ ಭಗವಂತ. ವರ ಇತ್ತು, ಯಾರು ನಿನ್ನಲ್ಲಿ ಅಲಗಾಡಿಸ್ಲಿಕ್ಕೆ ಆಗಬಾರ್ದು ಅಂತ ಹೇಳಿ. ಇಲ್ಲಾಂದರೆ ಇವರು ದೇವತೆಗಳು ಸಾಮಾನ್ಯ ಅಲ್ಲ, ಇವರು ದೇವತೆಗಳು ಒಬ್ಬೊಬ್ಬರು ಮಹಾ ಲೋಕಪಾಲಕರು, ಏನು ಬೇಕಾದರೂ ಮಾಡುವಂಥ ಶಕ್ತಿ ಇತ್ತು. ಕೇವಲ ರುದ್ರದೇವರ ಒಂದು ವರದಿಂದ ಅವರು ಆ ಪರ್ವತವನ್ನು ಮುಟ್ಲಿಕ್ಕಾಗಲಿಲ್ಲ. ಮತ್ತೆ ದೇವರ ಹತ್ರ ಹೋಗ್ತಾರೆ, ಬೇಡ್ತಾರೆ, ಸ್ವಾಮಿ ಏನು ಮಾಡಬೇಕು, ಪರ್ವತ ಅಲಗಾಡ್ತಾ ಇಲ್ಲ. ಸರಿ ಆಯಿತು ಅಂತ ಹೇಳಿ ಭಗವಂತನೇ ಬರ್ತಾನೆ. ಬಂದು ಚಕ್ರದಿಂದ ಆ ಪರ್ವತವನ್ನು ಸೀಳಿ ಆ ಗರುಡನ ಮೇಲೆ ಆ ಪರ್ವತವನ್ನು ಎಡ್ದಿಡ್ತಾನೆ. ಅದನ್ನು ನೋಡಿ, ಓ ಸುಲಭ ಆಯ್ತಲ್ಲ ಇದು, ನಮಗೆ ಒಂದು ದೊಡ್ಡ ಭಾರವನ್ನು ಎತ್ತು ಅಂತಂದರೆ ಎತ್ತಲಿಕ್ಕಾಗಲ್ಲ, ಯಾರಾದರೂ ಎತ್ತು ಕೊಟ್ಟರೆ ಅದನ್ನು ಹೊರಬೋದು. ಆ ಒಂದು ವಿಶ್ವಾಸದಿಂದ ಅವರೆಲ್ಲ ಕೇಳ್ತಾರೆ ದೇವತೆಗಳು, ಸ್ವಾಮಿ ಇವಾಗ ನೀನು ಎತ್ಬಿಟ್ಟಿದೆಯಲ್ಲ, ಅದನ್ನು ನಾವು ಕೊಟ್ಟು ನಾವು ಹೊತ್ಕೋತೀವಿ ಅಂತ ದೇವತೆಗಳು ಕೇಳ್ತಾರೆ. ಆಯಿತು ಅಂತ ದೇವತೆಗಳ ಮೇಲೆ ಆ ಪರ್ವತವನ್ನು ಇಟ್ಟರೆ ಭಗವಂತ ಎಲ್ಲ ದೇವತೆಗಳು ಕೂಡ ಪುಡಿ ಪುಡಿಯಾಗಿ ಬಿಡ್ತಾರೆ. ಆವಾಗ ಏನು ಮಾಡಬೇಕು, ಎಲ್ಲ ದೇವತೆಗಳು ಮೃತರಾಗ್ಬಿಟ್ರು. ಕೇವಲ ತನ್ನ ದೃಷ್ಟಿಯಿಂದ, ಅಮೃತ ದೃಷ್ಟಿಯಿಂದ ಅವರನ್ನೆಲ್ಲ ಉಜ್ಜೀವನಗೊಳಿಸ್ತಾನೆ ಮತ್ತು ಅವ್ರು ಬದುಕಿಸ್ತಾನೆ. ಅದರಿಂದ ಏನು ತಿಳಿಸ್ಕೊಟ್ಟ ದೇವತೆಗಳಿಗೆ ಭಗವಂತ ಅಂದರೆ, ಅಮೃತದಿಂದ ನಿಮ್ಮ ಬದುಕಲ್ಲ, ನನ್ನಿಂದಲೇ ನಿಮ್ಮ ಬದುಕಿರೋದು. ಅಮೃತದಲ್ಲಿ ಅಮೃತತ್ವ ಶಕ್ತಿಯನ್ನು ಕೊಟ್ಟವನು ನಾನೇ, ಆದ್ದರಿಂದ ನನ್ನನ್ನು ನೀವು ಮೊರೆ ಹೋಗಬೇಕು ಅಂತ ಹೇಳಿ ಭಗವಂತ ತಿಳಿಸ್ಕೊಡ್ತಾನೆ. ಮತ್ತೆ ಹೋಗಿ ಆ ಕ್ಷೀರ ಸಮುದ್ರದಲ್ಲಿ ಮಂದರ ಪರ್ವತವನ್ನು ಹಾಕ್ತಾನೆ. ಅದಕ್ಕಿಂತ ಮುಂಚೆ ದೇವತೆಗಳು ದೈತ್ಯರ ಹತ್ರ ಹೋಗಿ ಸಂಧಾನ ಮಾಡ್ಕೋತಾರೆ. ನೋಡ್ರಿ, ಈ ಥರ ಕ್ಷೀರಸಾಗರವನ್ನು ಮಥನ ಮಾಡಬೇಕು, ಅಮೃತ ಬರುತ್ತೆ, ಅದನ್ನು ಕುಡಿದ್ಬಿಟ್ರೆ ಯಾರೂ ಸಾಯೋದೇ ಇಲ್ಲ, ಅಷ್ಟು ಬಲ ಎಲ್ಲ ಬರುತ್ತೆ ಅಂತ ಹೇಳಿ ದೇವತೆಗಳು ಹೇಳಿದಾಗ ಬಲಿಚಕ್ರವರ್ತಿ ಮುಂತಾದವರೆಲ್ಲ ಅಲ್ಲಿ ದೈತ್ಯರಾಗಿರ್ತಾರೆ. ಆಗಲೇ ಅಂಥೇಳಿ ಬಲಿಚಕ್ರವರ್ತಿ ಅದೆಲ್ಲ ಇತ್ಯಾದಿ ದೈತ್ಯಗಳೆಲ್ಲ ಬರ್ತಾರೆ. ಅವರು ಕೂಡ ಅಮೃತ ಮಥನವನ್ನು ಮಾಡಬೇಕು. ಅಹಿಮೋಷಕವದ್ದೇವಾಹ ಏನಂತ ಕಾರ್ಯಸಾಧನವನ್ನು ಮಾಡಬೇಕು ಅಂತ. ಏನು ಹಂಗಂದರೆ ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ ಅಹಿಮೋಷಕವದ್ದೇವಾಹ ಹ್ಯರ್ಥಸ್ಯ ಪದವೀಂ ಗತೈಹಿ. ಒಂದು ಹಾವು ಮತ್ತು ಒಂದು ಇಲಿ ಇರುತ್ತೆ. ಆ ಎರಡನ್ನೂ ಕೂಡ ಒಬ್ಬ ಹಾವಾಡಿಗ ಏನು ಮಾಡ್ತಾನೆ ಅಂದರೆ ಒಂದೇ ಬುಟ್ಟಿಯಲ್ಲಿ ಹಾಕಿ ಮುಚ್ಚಿಟ್ಬಿಡ್ತಾನೆ. ಆ ಹಾವಿಗೆ ಹೊರಗಡೆ ಬರಬೇಕು ಅಂತ ಆಸೆ. ಇಲಿಯನ್ನು ಆ ಹಾವು ಆಹಾರ ಅಂತ ಹಾಕಿರ್ತಾನೆ. ಆದರೆ ಆ ಹಾವು ಒಂದು ಪ್ಲ್ಯಾನ್ ಮಾಡುತ್ತೆ, ಇಲ್ಲಿಂದ ಹೊರಗೆ ಹೋಗಬೇಕು ಅಂದರೆ ಏನು ಮಾಡಬೇಕು, ಇಲಿ ಜೊತೆ ಸಂಧಾನ ಮಾಡ್ಕೊಳ್ಳೋಣ, ಇಲಿಗೆ ಶಕ್ತಿ ಇದೆ, ಅದನ್ನು ಕಡಿದು ಸೂತು ಮಾಡುತ್ತದೆ ಅದು. ಹಾಗಾಗಿ ಇಲಿ ಮಹಾರಾಯ, ನಿಂದು ಎಷ್ಟು ಒಳ್ಳೆ ಹಲ್ಲುಗಳಿದೆ, ಇದರಿಂದ ಚೂಪಾದ ಹಲ್ಲಿಂದ ಈ ಒಂದು ರಂಧ್ರ ಮಾಡು, ಅದರಿಂದ ನಾವು ಇಬ್ಬರು ಹೊರಗಡೆ ಹೋಗ್ಬಿಡೋಣ ಅಂಥೇಳಿ ಹಾವು ಪ್ಲ್ಯಾನ್ ಮಾಡಿ ಹೇಳ್ತದಂತೆ. ಸರಿ ಅಂತ ಹಾವಿನ ಮಾತು ಹೌದು ಸರಿ ಅನಿಸ್ತು, ಅದಕ್ಕೂ ಹೊರಗಡೆ ಹೋಗಬೇಕು ಅಂತ ಇಚ್ಛೆ ಆಯಿತು. ರಂಧ್ರ ಮಾಡಿತು. ರಂಧ್ರ ಮಾಡಿದ ತಕ್ಷಣ ಹಾವು ಇಲಿನ ತಿಂದು ಹೊರಗಡೆ ಬಂದ್ಬಿಡ್ತು. ನೋಡಿರಿ, ಆ ಥರ ದೇವತೆಗಳ ಜೊತೆಗೆ ಸಹಾಯ ತೊಗೊಂಡಿದ್ದು ದೈತ್ಯರ ಸಹಾಯ ತೊಗೊಂಡ್ರು ದೇವತೆಗಳು, ಆದರೆ ಫಲ ಯಾರಿಗೆ, ದೇವತೆಗಳಿಗೆ. ದೈತ್ಯರಿಗೆ ಏನು ಸಿಗಲಿಲ್ಲ. ಆ ಥರ ನೀವು ಆ ನ್ಯಾಯವನ್ನು ಬಳಸ್ಕೊಳ್ಳಿ ಅಂತಂದಾಗ ಆಗಲಿ ಅಂತ ಸಂಧಾನ ಮಾಡಿಕೊಂಡು ಇಬ್ಬರು ಸಮುದ್ರ ಮಥನವನ್ನು ಮಾಡಿದ್ದಾರೆ. ಮಾಡ್ತಾ ಇರಬೇಕಾದ್ರೆ ಪರ್ವತ ಕೆಳಗೆ ಹೋಗ್ತಾ ಇದೆ, ಕೆಳಗೆ ಸಮುದ್ರದಲ್ಲಿ ಸಿಂಕ್ ಆಗ್ತಾ ಇದೆ. ಅದಕ್ಕೇನು ಮಾಡಿ ಮತ್ತೆ ದೇವರನ್ನ ಮೊರೆ ಹೋಗ್ತಾರೆ. ಭಗವಂತ ಕೂರ್ಮ ರೂಪವನ್ನು ತಾಳಿ ಮಂದರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ 1,00,000 ಯೋಜನೆ ವಿಸ್ತಾರವಾದ ಕೂರ್ಮ ರೂಪ, ಅಷ್ಟು ದೊಡ್ಡ ಕೂರ್ಮ ರೂಪವನ್ನು ತಗೊಂಡು ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಧಾರಣೆ ಮಾಡ್ತಾನೆ. ಅವರು ಮತ್ತೆ ಕಡಿತಾರೆ. ಕಡಿಬೇಕಾದ್ರೆ ಮೇಲೆ ಹಾರ್ತಾ ಇದೆ. ಹಾರ್ತಾ ಇರಬೇಕಾದ್ರೆ ಮತ್ತು ಅದನ್ನು ಹೇಗೆ ಕೆಳಗೆ ಹಿಡ್ಕೊಂಡು ನಿಂತ್ಕೋಬೇಕಲ್ಲ, ಅಜಿತ ನಾಮಕ ಭಗವಂತ ಬಂದು ಅದನ್ನು ತಲೆ ಹಾರದೇ ಇರುವ ಹಾಗೆ ಹಿಡಿತಾನೆ. ಮತ್ತು ಈ ದೇವತೆಗಳು ದೈತ್ಯರು ಬಲಿಷ್ಠರು ಅದನ್ನು ಪರ್ವತವನ್ನು ಹಿಡಿದು ಎಳೆಯಬೇಕಾದ್ರೆ ಪರ್ವತ ಪುಡಿ ಪುಡಿ ಆಗುವಂಥ ಪ್ರಸಂಗ ಬರುತ್ತೆ. ಮತ್ತು ಪರ್ವತ ಒಳಗಡೆ ಒಂದು ರೂಪದಿಂದ ಪ್ರವೇಶ ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಡ್ತಾನಂತೆ. ವಾಸುಕಿ ಏನಾಗಿದೆ, ಅದಕ್ಕೂ ಶಕ್ತಿ ಬರ್ತಾ ಇಲ್ಲ. ಮೊದಲಿಗೆ ವಾಸುಕಿಯನ್ನು ಹಿಡಿದು ಎಳೆದಾಡಬೇಕಾದ್ರೆ ವಿಷದ ಗಾಳಿ ಹಾವಿನ ಮುಖದಿಂದ ವಿಷದ ಗಾಳಿ ಬರ್ತಾ ಇದೆ.
ದೇವತೆಗಳೆಲ್ಲ ಮುಖಭಾಗವನ್ನು ಹಿಡ್ಕೊಂಡಿದ್ದರು, ದೈತ್ಯರೆಲ್ಲ ಬಾಲವನ್ನು ಹಿಡ್ಕೊಂಡಿದ್ರು. ದೈತ್ಯರು ಕೇಳ್ತಾರೆ, ನಾವೇನು ಸಾಮಾನ್ಯನ, ನಾವ್ಯಾಕೆ ಬಾಲ ಹಿಡ್ಕೋಬೇಕು, ನಾವು ಮುಖ ಹಿಡ್ಕೋತೀವಿ, ನಾವು ಕಶ್ಯಪರ ಮಕ್ಕಳೇ, ದೊಡ್ಡವರು ವಂಶಸ್ಥರು ನಾವು ಅಂತ ಹೇಳಿದಾಗ, ಸರಿ ಆಯಿತು, ಏನು ಮಾತಾಡಬೇಡಿ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಿ ಅಂತಂದರೆ ಭಗವಂತ ಹೇಳ್ತಾನೆ ಸರಿ ಅಂತ. ಅವರು ದೇವತೆಗಳೆಲ್ಲ ಬಾಲಕ್ಕೆ ಬರ್ತಾರೆ, ದೈತ್ಯರೆಲ್ಲ ಮುಖಕ್ಕೆ ಬರ್ತಾರೆ. ಮುಖಕ್ಕೆ ಬಂದರೆ ಮುಖದಿಂದ ವಿಷದ ಗಾಳಿ ಬರ್ತಾ ಇದೆ. ಎಲ್ಲ ದೈತ್ಯರು ಎಲ್ಲ ಸುಸ್ತಾಗಿ ದುಃಖ ಪಡ್ತಿದ್ದಾರೆ. ಆದರೆ ಏನು ಮಾತಾಡೋ ಹಾಗಿಲ್ಲ, ತಾವೇ ಆರಿಸ್ಕೊಂಡಿದ್ದು ಮುಖಭಾಗವನ್ನು, ವಿಷದ ಗಾಳಿ ಬರ್ತಾ ಸಹಿಸಿಕೊಂಡು ಆದರೂ ಕಡಿತಾ ಇದ್ದಾರೆ. ನೋಡ್ರಿ ಹೇಗೆ ಕರ್ಮ ಇರುತ್ತೆ, ದೇವತೆಗಳ ಮೇಲೆ ಹೇಗೆ ಅನುಗ್ರಹ ಇರುತ್ತೆ ಭಗವಂತಂದು ಅಂತಂದರೆ, ದೇವತೆಗಳಿಗೆ ಸುಸ್ತಾಗಬಾರ್ದು ಅಂಥೇಳಿ ಅಲ್ಲಿ ಮಾತ್ರ ತಂಪು ಗಾಳಿ ಬೀಸೋದು, ಅಲ್ಲಿ ಮಾತ್ರ ಮಳೆ ಹನಿ ಬೀಳೋದು ಆಗ್ತಾ ಇದೆ. ದೈತ್ಯರಿಗೆ ಮಾತ್ರ ಏನೂ ಆಗ್ತಾ ಇಲ್ಲ. ಯಾಕೆಂದರೆ ಇವರು ಭಗವಂತನ ಭಕ್ತನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಎಷ್ಟೇ ಕಷ್ಟಪಟ್ಟು ಕಡಿದರೆ ಅದರಲ್ಲಿ ಮತ್ತೆ ಮೊದಲಿಗೆ ಬಂದಿದ್ದೇ ವಿಷ. ಭಗವಂತ ನೋಡ್ರಿ ಎಲ್ಲ ಕಡೆ ಇದ್ದು ಅವನೇ ಅಮೃತ ಮಂತ್ರವನ್ನು ಮಾಡಿಸಿದ್ದು ಅವನೇ. ಉಪರಿ ಅಧಶ್ಚಾತ್ಮನಿ ನೇತ್ರಗೋತ್ರಯೋ ತ್ವಯಾ ಪರಿಣಾಮಿಸಿತ ಸಮೇಧಿತಾ ಮಮಂಥುರಬ್ಧಿಂ ಮಧು ಸಹಸೋತ್ಕಟಾ ಸಹಾಸುರಾ ಕ್ಷೋಭಿತ ನಕ್ರಚಕ್ರಂ. ಒಳಗಡೆ ಪರ್ವತದ ಒಳಗಡೆ, ಪರ್ವತ ಹೊರಗಡೆ, ವಾಸುಕಿ ಒಳಗಡೆ, ವಾಸುಕಿ ದೇವತೆಗಳಲ್ಲಿ, ದೈತ್ಯರಲ್ಲಿ, ಸಮುದ್ರದಲ್ಲಿ ಎಲ್ಲ ಕಡೆ ಭಗವಂತನೇ ಇದ್ದು ಅಮೃತ ಮಂಥನವನ್ನು ಮಾಡ್ತಾನೆ. ಇವ್ರದ್ದೇನು ಅಷ್ಟು ಕರ್ತೃತ್ವ ಇಲ್ಲೇ ಇಲ್ಲ, ಎಲ್ಲನೂ ಭಗವಂತನೇ ಮಾಡೋದು ಅಂತ ತೋರಿಸ್ಬಿಟ್ಟ. ಮೊದಲಿಗೆ ವಿಷ ಬಂತು, ಅಮೃತ ಬರಲಿಲ್ಲ. ನಾವು ಅಷ್ಟೇ, ಮೊದಲು ಏನೋ ಒಂದು ಕಾರ್ಯವನ್ನು ಆರಂಭ ಮಾಡಬೇಕು ಅಂದ ತಕ್ಷಣ ಉತ್ತಮವಾದ ಫಲ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೋಬಾರ್ದು. ನಮಗೆ ಪ್ರತಿಬಂಧಕಗಳು ಬರುತ್ತೆ, ಅವಮಾನಗಳಾಗುತ್ತೆ ಸಮಾಜದಲ್ಲಿ, ಎಲ್ಲ ಸಹಿಸಿಕೊಂಡು ಆಮೇಲೆ ಅದು ಕಾರ್ಯವನ್ನು ಮಾಡಿದ್ರೆ ಮುಂದೆ ಒಳ್ಳೆ ಫಲ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾನೆ. ವಿಷ ಬಂದಾಗ ಯಾರು ವಿಷ ತಗೋಬೇಕು ಅಂತಂದರೆ ಭಗವಂತ ಅದನ್ನು ವಾಯುದೇವರಿಗೆ ತಗೋ ಅಂತ ಹೇಳ್ತಾರೆ. ಯಾಕಂದರೆ ಕಲೆ ಸ್ವರೂಪಂ ತದೀವ ದುಸ್ಸಹಂ. ಯಾರೇ ಅದನ್ನು ವಿಷವನ್ನು ಪಾನ ಮಾಡಿದ್ರು ಆ ವಿಷ ಪಾನ ಮಾಡೋದಿಲ್ಲ, ಆ ಗಾಳಿಯಿಂದಲೇ ಪ್ರಾಣ ಹೋಗ್ಬಿಡುತ್ತೆ. ಕಲಿಯ ಸ್ವರೂಪ, ಕಲಿಯೇ ಆ ವಿಷಕ್ಕೆ ಅಭಿಮಾನಿ, ಅಷ್ಟು ಘೋರವಾದ ವಿಷ. ಹಾಗಾಗಿ ಆ ವಿಷವನ್ನು ಪ್ರಾಣದೇವರಷ್ಟೇ ತಗೋಬೇಕು, ಬೇರೆ ಯಾರೂ ಶಕ್ತಿ ಇಲ್ಲ. ಪ್ರಾಣದೇವರು ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ರುದ್ರದೇವರು ಕೇಳ್ತಾರೆ, ಸ್ವಾಮಿ ನಂಗೊಂದು ಸ್ವಲ್ಪ ಕೊಡಿ ಅಂತ ಹೇಳಿ. ಕರೆ ವಿಮಥ್ಯ ಅಸ್ತಬಲಂ ವಿಧಾಯ ದದವು ಗಿರೀಶಾಯ ದದವು. ಆ ರುದ್ರದೇವರಿಗೆ ಪ್ರಾಣದೇವರು ಕೊಡ್ತಾರಂತೆ, ಮುಖ್ಯ ಪ್ರಾಣದೇವರು. ಹೇಗೆ ಕೊಡ್ತಾರೆ ಅಂತಂದರೆ, ತಗೋ ಅಂತ ಕೊಡಲಿಲ್ಲ, ಅದನ್ನು ಕೈಯಲ್ಲಿ ಹಾಕಿ ಸ್ವಲ್ಪ ಅದನ್ನು ತಿಕ್ಕಿ ಅದರಲ್ಲಿರುವ ಶಕ್ತಿಯನ್ನು ಕಡಿಮೆ ಮಾಡಿ ಆ ರುದ್ರದೇವರಿಗೆ ಕೊಡ್ತಾರಂತೆ ವಿಷವನ್ನು. ಅಷ್ಟನ್ನು ಕುಡಿದಿದ್ದಕ್ಕೆ ಅವರು ಕಂಠ ಎಲ್ಲ ನೀಲ ಆಗಿ ತಲೆಯೆಲ್ಲ ನೋವು ಬಂದು ಮೂರ್ಛೆ ಹೋಗ್ತಾರಂತೆ. ಆಮೇಲೆ ಅವರು ಕಿವಿಯಲ್ಲಿ ಭಗವಂತ ಮುಖ್ಯ ಪ್ರಾಣದೇವರು ಏನೋ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಈ ಮಂತ್ರೋಪದೇಶ ಮಾಡ್ತಾರೆ. ಹಾಗಾಗಿ ನಾವು ಕೂಡ ನಮಗೇನಾದರೂ ರೋಗ ಆಯಿತು ಯಾವಾಗಾದರೂ ಅಂತಂದರೆ ಈ ಮಂತ್ರವನ್ನು ಅನ್ನಬೇಕು ಭಕ್ತಿಯಿಂದ, ಅಂದರೆ ಅದು ಪರಿಹಾರ ಆಗುತ್ತೆ. ನಮ್ಮ ಮಹಾಸ್ವಾಮಿಗಳು ಕೂಡ ಸತ್ಯಪ್ರಮೋದ ತೀರ್ಥರು ಪೂಜ್ಯರಾದವರು ಯಾವಾಗಲೂ ಅವ್ರಿಗೇನಾದರೂ ರೋಗ ಆಯಿತು ಅಂದರೆ ಇದೇ ಮಂತ್ರಜಪವನ್ನು ಮಾಡ್ತಿದ್ರು, ಅಚ್ಯುತಾನಂದ ಗೋವಿಂದ ಅಂಥೇಳಿ. ನಾಮಸ್ಮರಣೆಯಿಂದಲೇ ಎಲ್ಲ ರೋಗ ಪರಿಹಾರ ಆಗುತ್ತೆ. ಹಾಗೆ ಅವರು ಜಪ ಮಾಡ್ತಾರೆ ರುದ್ರದೇವರು. ಆಮೇಲೆ ಅವರಿಗೆ ಆರೋಗ್ಯ ಆಗುತ್ತೆ. ನೀಲಕಂಠ ಅಂಥೇಳಿ ಲೋಕದಲ್ಲಿ ಪ್ರಸಿದ್ಧರಾಗ್ತಾರೆ. ಆಮೇಲೆ ಉಚ್ಚೈಶ್ರವಸ್ ಎನ್ನುವಂತಹ ಕುದುರೆ ಬರುತ್ತೆ, ಅದನ್ನು ಬಲಿಚಕ್ರವರ್ತಿ ತಗೋತಾನೆ. ಐರಾವತ ಬರುತ್ತೆ, ಇಂದ್ರ ತಗೋತಾನೆ. ಪಾರಿಜಾತ, ಕಾಮಧೇನು, ಚಿಂತಾಮಣಿ, ಕಲ್ಪವೃಕ್ಷ ಕಾಮಧೇನು, ಮತಾಂ ಕಲ್ಪವೃಕ್ಷ ಭಜತಾಂ ಕಾಮಧೇನವೇ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತೇಳಿ ನಾವು ರಾಯರನ್ನೇ ಸ್ತೋತ್ರ ಮಾಡ್ತೀವಿ. ಯಾಕೆ? ಬೇಡಿದ ಭಕ್ತರಿಗೆಲ್ಲ ವಿಸ್ತಾರವನ್ನು ಕೊಡುವವರು ರಾಯರು ಅಂಥೇಳಿ. ಹಾಗೆ ಯಾಕೆಂದರೆ ಕಾಮಧೇನು ರಾಯರು ಗೊತ್ತು ಹೊರತು ಕಾಮಧೇನು ಬಗ್ಗೆ ಗೊತ್ತಿಲ್ಲ. ಕಾಮಧೇನು ಆಗಲಿ ಕಲ್ಪವೃಕ್ಷ ಆಗಲಿ ಸೇವೆ ಮಾಡಿದವರಿಗೆಲ್ಲ ಇಷ್ಟಾರ್ಥವನ್ನು ಕೊಡುವಂತಹ ಪದಾರ್ಥ ಅದು ಸ್ವರ್ಗದಲ್ಲಿ ಇರುತ್ತೆ, ದೇವತೆಗಳದನ್ನು ತಗೊತಾರೆ. ಆಮೇಲೆ ಕೊನೆಗೆ ಲಕ್ಷ್ಮೀದೇವಿ ಅವತಾರ ಆಗುತ್ತೆ. ಚಂದ್ರ ಬರ್ತಾನೆ, ಲಕ್ಷ್ಮೀ ಬರ್ತಾಳೆ, ಆಮೇಲೆ ಚಂದ್ರ ಬರ್ತಾನೆ. ಲಕ್ಷ್ಮೀದೇವಿ ಬಂದಾಗ ಯಾರು ಅವಳನ್ನು ಸ್ವೀಕಾರ ಮಾಡಬೇಕು? ಸ್ವಯಂವರ ಮಾಡ್ತಾರೆ. ನೂನಂ ತಪೋ ಯಸ್ಯ ನಮನ್ಯುರ್ಜಯ ಜ್ಞಾನಂ ಕುಚಿತ್ತಸ್ಯ ನಸಂಗವರ್ಜಿತಂ. ಎಲ್ಲ ದೇವತೆಗಳಲ್ಲೂ ಒಂದೊಂದು ದೋಷ. ಆ ದೋಷವನ್ನು ಕಂಡು ಲಕ್ಷ್ಮೀದೇವಿ ಯಾರು ನನ್ನ ಅಪೇಕ್ಷೆ ಪಡೋದಿಲ್ವೋ ಅವರ ಕೊರಳಲ್ಲಿ ಮಾಲೆ ಹಾಕಬೇಕು ಅಂತ ವಿಚಾರ ಮಾಡ್ತಾರೆ. ಎಲ್ಲ ದೇವತೆಗಳಲ್ಲೂ ಒಂದೊಂದು ದೋಷ ಇದೆ, ಜ್ಞಾನ ಇದೆ, ಆದರೆ ಅವರಲ್ಲೂ ಸ್ವಲ್ಪ ಕಾಮ ಇದೆ. ಬ್ರಹ್ಮದೇವರಲ್ಲಿ ಧರ್ಮ ಕ್ವಚಿತ್ತಸ್ಯ ನಭೂತ ಸೌಹೃದಂ. ಬ್ರಹ್ಮದೇವರು ಸರಸ್ವತಿಯನ್ನು ಸೃಷ್ಟಿ ಮಾಡಿ ಅವಳಲ್ಲಿ ಬರ್ತಾರೆ. ಹಾಗಾಗಿ ಆ ದೋಷ ಅಂತ, ಈ ದೋಷ ಇಲ್ಲ ಅವರಿಗೆ, ಆದರೂ ಕೂಡ ಇದೆ ಅಂತ ಹೇಳಿ ಒಂದು
ಧರ್ಮ ಇದೆ, ಯಮಧರ್ಮದಲ್ಲಿ ಮಹಾ ಧರ್ಮ ಇದೆ. ನ ಭೂತ ಸೌಹೃದಂ, ಎಲ್ಲರಿಗೂ ಶಿಕ್ಷೆ ಕೊಡ್ತಾನೆ, ದಯೆ ಇಲ್ಲ ಅವನಲ್ಲಿ. ತ್ಯಾಗ ಕ್ವಚಿತ್ತಸ್ಯ ನಮನ್ನ ಮುಕ್ತಿ ಕಾರಣಂ, ಕುಬೇರ ದಾನ ಮಾಡ್ತಾನೆ ಸಂಪತ್ತನ್ನು, ಅವನಲ್ಲಿ ಏನಿಲ್ಲ ಮುಕ್ತಿ ಕಾರಣವಾದಂಥ ಸಂಪತ್ತಿಲ್ಲ, ಮೋಕ್ಷಕ್ಕೆ ಸುತ. ಅವನ ಸಂಪತ್ತು ಕೊಟ್ಟರೆ ಅದು ನಮಗೆ ಇಹದಲ್ಲಿ ಅಷ್ಟೇ ಉಪಯೋಗ ಬೀಳುತ್ತೆ ಹೊರತು ಪರಕ್ಕೆ ಅದು ಉಪಯೋಗ ಬೀಳೋದಿಲ್ಲ. ಸಕಾಮವಾದ ಕರ್ಮ ಸಂಪತ್ತದು. ಈ ಅನೇಕ ದೋಷಗಳನ್ನು ಎಣಿಸಿ ಯತ್ರೋ ಭಯಂ ಕುತ್ರ ಚ ಸೋಪ್ಯಮಂಗಲಃ ಸುಮಂಗಲಂ ಕಶ್ಚನ ಕಾಂಕ್ಷತೆ ಹಿಮಾಂ, ಯಾರು ನನ್ನನ್ನು ಅಪೇಕ್ಷೆ ಪಡೋದಿಲ್ವೋ ಅಂಥ ಭಗವಂತನಲ್ಲಿ ನಾನು ರತಲಾಗಿದ್ದೇನೆ ಅಂಥೇಳಿ. ಒಂದೊಂದು ಗುಣಗಳ ಇದ್ದವು ಇವರಲ್ಲಿ ಸಂದಣಿಸಿಯ ಬಹುದೋಷ. ಕುಂದಗಳಿಷ್ಟಿಲ್ಲ ಮುಕುಂದನ ತನಗೆಂದು ಇಂದಿರಪತಿ ನೆಲಾಳು ಲಕ್ಷ್ಮೀದೇವಿ ಶೋಭಾನೆ ಆಡದೆ ವಾದರಾಜರು ಅವರನ್ನು ಕೊಂಡಾಡ್ತಾರೆ. ಅಂತಹ ಲಕ್ಷ್ಮೀದೇವಿ ಭಗವಂತನನ್ನು ಒರೆಸಿ ಅವನ ಕೊರಳಲ್ಲಿ ಮಾಲೆಯನ್ನು ಹಾಕ್ತಾಳೆ. ಅದೇನು ಇವಾಗ ಹೊಸದಾಗಿ ಮದುವೆ ಆಗಿದ್ದು ಅಂತೇನಲ್ಲ, ಅನಾದಿ ಕಾಲದಿಂದ ಇಬ್ಬರೂ ಕೂಡ ದಂಪತಿಗಳೇ, ಕೇವಲ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮದುವೆ ಆಗ್ತಾರೆ. ಅನಂತರದಲ್ಲಿ ಭಗವಂತ ಧನ್ವಂತರಿ ಅಮೃತ ಕಲಶವನ್ನು ಹಿಡ್ಕೊಂಡು ಬರ್ತಾನೆ. ಅಮೃತಸ್ಯ ಪೂರ್ಣ ಕಲಶಂ ಬಿಭ್ರದ್ ವಲಯಭೂಷಿತಃ ಸವೈ ಭಗವತಃ ಸಾಕ್ಷಾತ್ ವಿಷ್ಣೋರಂಶಂಶ ಸಂಭವಃ ಧನ್ವಂತರಿತಿ ವಿಖ್ಯಾತಃ ಆಯುರ್ವೇದ ದೃಗಿಜ್ಜಭಾಗ್ ತಮಾಲೋಕ್ಯ ಸುರಃ ಸರ್ವೇ ಕಲಶಂ ಚಾಮೃತ ಹೃತಂ. ಕಲಶವನ್ನು ಭಗವಂತ ಅದ್ಭುತವಾದ ರೂಪದಿಂದ ಒಳ್ಳೆ ಕೋಟಿ ಸೂರ್ಯದಿಂದ ಪ್ರಕಾಶಮಾನನಾಗಿ ಎಲ್ಲ ಆಭರಣದಿಂದ ಭೂಷಿತನಾಗಿ ಹಿಡ್ಕೊಂಡು ಬಂದರೆ ದೇವತೆಗಳು ಸುಮ್ಮನೆ ಇರ್ತಾರೆ, ಸ್ತೋತ್ರ ಮಾಡ್ತಾರೆ. ದೈತ್ಯರು ಆ ಕಲಶವನ್ನು ಅಪಹಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸ್ವಾಮಿ ಏನಿದು, ದೈತ್ಯರು ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ರಲ್ಲ. ನೋಡ್ರಿ, ಭಗವಂತನ ಮಾಯೆ ಹೇಗಿದೆ ಅಂತಂದರೆ, ದೇವತೆಗಳು ಅದನ್ನು ಕದ್ಕೊಂಡು ಹೋದರೂ ಕೂಡ ಅವರು ಕುಡಿಲಿಕ್ಕಾಗಲಿಲ್ಲ. ಬಲಿಚಕ್ರವರ್ತಿ, ಕಾಲಿನೇಮಿ, ವಿಪ್ರಜಿತ್ತಿ ಎಲ್ಲರೂ ಇದ್ದಾರೆ, ಜಗಳ ಆಡ್ತಾರೆ ಪರಸ್ಪರವಾಗಿ, ನನಗೆ ಬೇಕು ಅಂತೇಳಿ. ಈ ಒಂದು ಆಟ ಸಾಮಾನು ಇಬ್ಬರು ಮಕ್ಕಳಿಗೆ ಒಂದೇ ಆಟ ಸಾಮಾನು ತಂದು ಕೊಟ್ಬಿಟ್ರೆ ಅವ್ರು ನಂದು 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 ಅಂತ ಹೇಗೆ ಜಗಳ ಆಡ್ತಾರಲ್ಲ, ಆ ರೀತಿ ಜಗಳ ಆಡ್ತಿದ್ದಾರೆ. ಅವ್ರು ಕುಡಿತಾ ಇಲ್ಲ. ಇದೇ ಭಗವಂತನ ಮಾಯೆ. ದೇವತೆಗಳೆಲ್ಲ ಮತ್ತೆ ಭಗವಂತನ ಶರಣ ಹೋದರು. ಸ್ವಾಮಿ ಏನು ಮಾಡಬೇಕು, ನೀವೇನು ಯೋಚನೆ ಮಾಡಬೇಡಿ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಭಗವಂತ ಸುಂದರ ಅಂತ ಸ್ತ್ರೀಯ ರೂಪವನ್ನು ತಗೊತಾನೆ. ಮೋಹಿನಿ ರೂಪವನ್ನು ತಗೊಂಡು ಆವಾಗ ಬರ್ತಾನಂತೆ. ಅಲ್ಲಿ ಅವರ ಎಲ್ಲ ದೈತ್ಯರು ನೋಡ್ತಾರೆ ಅವಳನ್ನು. ನೋಡಿದ ತಕ್ಷಣ ಅವರಿಗೆ ಕೈಕಾಲೇ ಆಡೋದು, ಅಷ್ಟು ಸುಂದರ ರೂಪ. ಈ ಕಲಶವನ್ನು ಅವಳು ಕೊಟ್ಬಿಡೋಣ, ಆಮೇಲೆ ನಾವು ಅವಳಿಂದ ಅವಳೇ ಬಡಿಸಲಿ ಅಂಥೇಳಿ ನಿರ್ಣಯ ಮಾಡಿ, ನೀನು ನಮಗೆಲ್ಲ ಅಮೃತವನ್ನು ಕಲಶವನ್ನು ಬಡಿಸಬೇಕು ಅಂತ ಹೇಳಿದಾಗ ದೇವರು ಹೇಳ್ತಾನೆ, ನನ್ನ ಮೇಲೆ ವಿಶ್ವಾಸ ಮಾಡಬೇಡಿ. ಸ್ತ್ರೀಯರ ಮನಸ್ಸು ಒಂದೇ ಥರ ಇರೋದಿಲ್ಲ, ಚಂಚಲ, ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಹಾಗಾಗಿ ವಿಶ್ವಾಸ ಮಾಡಬಾರ್ದು ಅಂತ ಹೇಳ್ತಾಳೆ. ನೋಡ್ರಿ, ಭಗವಂತ ಹೇಳ್ತಾನೆ, ಎಚ್ಚರಿಕೆ ಕೊಡ್ತಾನೆ, ಇರಲಿ ಪರವಾಗಿಲ್ಲ, ನನಗೆಲ್ಲ ನಡೆಯುತ್ತೆ, ನೀನೇ ನಮಗೆ ಎಲ್ಲರಿಗೂ ಅಮೃತವನ್ನು ಬಡಿಸಬೇಕು ಅಂತಂದಾಗ, ಆಗಲಿ, ನೀವೆಲ್ಲ ಹೀಗೆ ನನ್ನನ್ನು ನೋಡ್ತಾ ಇದ್ದರೆ ನನಗೆ ಸಂಕೋಚ ಆಗುತ್ತೆ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಅಂತಂದಾಗ ಎಲ್ಲರೂ ದೇವತೆಗಳು ಒಂದು ಸಾಲಲ್ಲಿ, ದೈತ್ಯರು ಒಂದು ಸಾಲಲ್ಲಿ ಕೂಡಿಸ್ತಾರೆ, ದೇವತೆಗಳಿಗೆ ಬಡಿಸ್ತಾ ಇರ್ತಾನೆ ಭಗವಂತ. ಅದನ್ನು ನೋಡಿದಂತಹ ರಾಹು ದೈತ್ಯರ ಪಂಕ್ತಿಯಿಂದ ಎದ್ದು ಬಂದು ದೇವತೆಗಳ ಸಾಲಿನಲ್ಲಿ ಕೂತ್ಬಿಡ್ತಾನೆ. ಅವನು 1,000 ಜನ್ಮಗಳವರೆಗೂ ತಪಸ್ಸು ಮಾಡಿರ್ತಾನೆ, ಅಮೃತ ಬೇಕು ನನಗೆ ಅಂಥೇಳಿ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, 10,000 ಜನ್ಮಗಳಲ್ಲಿ ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಬಂದು ವರ ಕೊಡ್ತಾರೆ. ಏನು ಬೇಕು ಅಂದರೆ, ನನಗೆ ಅಮೃತ ಬೇಕು, ಅಮೃತ ಬೇಕು ಅಂದರೆ ಅಮೃತ ಎಲ್ಲ ಕೊಡೋಕ್ಕಾಗಲ್ಲ, ದೇವತೆಗಳಿಗೆ ಅಷ್ಟೇ ಅಮೃತ ಇರೋದು. ಇಲ್ಲ, ನನಗೆ ಅಮೃತ ಅಂದರೆ ಅಮೃತ ಗಂಡಲ್ಲಿ ಇಳಿಬೇಕು ಅಷ್ಟೇ ನನಗೆ, ಹಾಗೆ ವರ ಕೊಡಿ ಅಂದರೆ. ಸರಿ ಆಯಿತು, ಇಳಿಬೇಕು ಅಂದರೆ ಇಳಿಸ್ತೀನಿ ಅಂತ ಹೇಳಿದ್ದಾರೆ. ಆಗ ಎಲ್ಲ ದೇವತೆಗಳಿಗೆಲ್ಲ ಬಡಿಸ್ಬೇಕಾದ್ರೆ ರಾಹುನು ಕೂಡ ಬಂದಿರ್ತಾನೆ. ಅವನಿಗೂ ಭಗವಂತ ಸುಮ್ಮನೆ ದೇವ್ರಿಗೇನು ಅಜ್ಞಾನನ, ಯಾರಿಗೆ ಬಡಿಸ್ತಾ ಇದ್ದೀನಿ, ಏನು ಬಡಿಸ್ತಾ ಇದ್ದೀನಿ ಗೊತ್ತಿಲ್ವಾ ದೇವ್ರಿಗೆ? ಎಲ್ಲ ಗೊತ್ತು. ಅವನು ತಪಸ್ಸು ಮಾಡಿದ್ದಕ್ಕೆ ಅವನಿಗೆ ಫಲ ಕೊಡಬೇಕಾಗಿದೆ, ಅದಕ್ಕೋಸ್ಕರವಾಗಿ ರಾಹುವು ಕೊಡ್ತಾನೆ. ಇಲ್ಲಾಂದರೆ ಕೊಡೋ ಅವಶ್ಯಕತೆ ಇರಲಿಲ್ಲ. ಕುಡಿತಾನೆ ರಾಹು. ಸೂರ್ಯಚಂದ್ರರು ಸೂಚನೆ ಮಾಡ್ತಾರೆ. ತಕ್ಷಣ ಚಕ್ರದಿಂದ ಅವನ ಶಿರಚ್ಛೇದವನ್ನು ಮಾಡ್ತಾನೆ ಭಗವಂತ. ಶಿರಚ್ಛೇದವನ್ನು ಮಾಡ್ತಾನೆ. ಅವನ ಕಬಂಧ ಅದು ಶುಭೋದ ಸಾಗರದಲ್ಲಿ, ಅಂದರೆ ಶುದ್ಧ ನೀರಿನ ಸಾಗರದಲ್ಲಿ ಹೋಗಿ ಬಿದ್ದುಬಿಡುತ್ತೆ. ಕಂಠದೇಶ ಮಾತ್ರ ಅದಕ್ಕೇನಾಗೋದಿಲ್ಲ, ಯಾಕೆಂದರೆ ಅದು ಅಮೃತ ಇರುತ್ತಲ್ಲಿ, ಸಾಯೋಕ್ಕಾಗಲ್ಲ. ಅದು ಒಂದು ಗ್ರಹ ಸ್ಥಾನವನ್ನು ಪಡೆಯುತ್ತೆ ಕಂಠದೇಶ, ಕುತ್ತಿಗೆ. ಅದು ಮತ್ತು ಅವನ ಅಸುರ ರಾಹು ಆದರೆ ದೇವತೆಗಳಲ್ಲಿ ಜನರು ರಾಹು ಗ್ರಹವನ್ನು ಪೂಜೆ ಮಾಡ್ತಾರಲ್ಲ, ಅಸುರನನ್ನು ಪೂಜೆ ಮಾಡಬಾರ್ದಲ್ಲ. ಅಂದರೆ 100 ಜನ ದೇವತೆಗಳು ಆ ಮುಖದಲ್ಲಿ ಹೋಗಿ ಸನ್ನಿಹಿತರಾಗ್ತಾರೆ. ಅದು ಆ ರಾಹು ಗೃಹವನ್ನು ಪೀಡ ಪರಿಹಾರಕ್ಕೋಸ್ಕರವಾಗಿ ಜನರೆಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದಾಗ
ದೇವತೆಗಳಿಗೆಲ್ಲ ಶಕ್ತಿ ಬಂದ್ಬಿಡ್ತು, ದೈತ್ಯರಿಗೆ ಯಾರು ಅಮೃತ ಸಿಗಲಿಲ್ಲ. ಘನಘೋರ ಯುದ್ಧ ಶುರು ಆಗುತ್ತೆ. ಎಲ್ಲರೂ ದೈತ್ಯರು ದೇವತೆಗಳು ದೈತ್ಯರ ಮೇಲೆ ಆಕ್ರಮಣ ಮಾಡಿ ಯುದ್ಧವನ್ನು ಆಡ್ತಾರೆ. ನೋಡ್ರಿ, ಯುದ್ಧ ಆಡಿದಾಗ ದೇವತೆಗಳಿಗೆ ಜಯ ಆಗುತ್ತೆ, ದೈತ್ಯರಿಗೆ ಪರಾಜಯ ಆಗುತ್ತೆ. ಯಾಕೆ ಹೀಗೆ ಮಾಡಿದ ಭಗವಂತ? ದೇವತೆಗಳ ಪಕ್ಷಪಾತ ಮಾಡಿದ್ನಲ್ಲ ಅಂತಂದರೆ, ಪಕ್ಷಪಾತ ಏನಲ್ಲ. ಏವಂ ಸುರಾಸುರಗಣಾ ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪ್ಯಾ ತತ್ರಾಮೃತಂ ಸುರಗಣಾ ಫಲಮಂಜಸಾಪು ಯತ್ಪಾದ ಪಂಕಜರಜ ಶ್ರೇಯಾಣ ದೈತ್ಯ. ದೇವತೆಗಳಿಗೆ ಯಾಕೆ ಅಮೃತ ಸಿಕ್ತು? ಈಗ ಪ್ರಯತ್ನ ಮಾಡಿದಿಬ್ರು, ಎಷ್ಟು ಜನ ಪ್ರಯತ್ನ ಮಾಡಿರ್ತಾರೋ ಎಲ್ಲರಿಗೂ ಈಕ್ವಲ್ ಆಗಿ ಅವ್ರವ್ರ ಪಾಲು ಅವರು ಪಡ್ಕೋಬೇಕು. ದೈತ್ಯರು ಕಷ್ಟಪಟ್ಟಿದ್ದಾರೆ, ದೇವತೆಗಳು ಕಷ್ಟಪಟ್ಟಿದ್ದಾರೆ. ದೈತ್ಯರು ಕೊಡಬೇಕಾಗಿತ್ತಲ್ಲ ಅಂತಂದರೆ ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ. ಯಾಕೆ ಅಂತಂದರೆ ಅವರು ಭಗವಂತನನ್ನು ಆಶ್ರಯಿಸಿಲ್ಲ, ಅಹಂಕಾರದಿಂದ ಮೆರೆದರು. ನಮ್ಮದೇ ಶಕ್ತಿ, ನಾವು ಮಾಡಬೇಕು, ನಾವು ಮಾಡ್ತೀವಿ ಅಂತ ಹೇಳಿ. ದೇವತೆಗಳು ಮಾತ್ರ ಪ್ರತಿ ಕ್ಷಣವೂ ಕೂಡ ಭಗವಂತನನ್ನು ಆಶ್ರಯಿಸಿದ್ದಾರೆ, ಶರಣಾಗತರಾಗಿದ್ದಾರೆ. ಹಾಗಾಗಿ ಅವರಿಗೆ ಸಿಕ್ತು. ಹಾಗಾಗಿ ನಾವು ಯಾವುದೇ ವಿಧವಾದ ಕೆಲಸದಲ್ಲಿ ಫಲವನ್ನು ಪಡಿಬೇಕು, ಶ್ರೇಯಸ್ ಪಡಿಬೇಕು ಅಂತಂದರೆ ಭಗವಂತನನ್ನು ನಮಸ್ಕಾರ ಮಾಡಿ ಅವನ ಅನುಗ್ರಹದಿಂದಲೇ ನಾವು ಆ ಕೆಲಸವನ್ನು ಆರಂಭ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹೀಗೆ ದೇವತೆಗಳಿಗೆ ಅಮೃತ ಸಿಗುತ್ತೆ. ದೈತ್ಯರು ಸೋಲ್ತಾರೆ. ಬಲಿಚಕ್ರವರ್ತಿಯನ್ನು ಇಂದ್ರ ಕೊಂದುಬಿಡ್ತಾನೆ. ಅನೇಕ ದೈತ್ಯರನ್ನೆಲ್ಲ ಎಲ್ಲರೂ ದೇವತೆಗಳು ಸಂಹಾರ ಮಾಡಿ ಹೋಗ್ಬಿಡ್ತಾರೆ. ಆದಮೇಲೆ ಈ ಕಡೆ ಶುಕ್ರಾಚಾರ್ಯರು ದೈತ್ಯರನ್ನೆಲ್ಲ ಸಂಜೀವಿನಿ, ಮೃತ ಸಂಜೀವಿನಿ ಅನ್ನುವಂತಹ ಮಂತ್ರದಿಂದ ಎಲ್ಲರನ್ನು ಬದುಕಿಸ್ಬಿಡ್ತಾರೆ. ಬದುಕಿಸಿ ಬನ್ರಿ ನಿಮಗೊಂದು ಯಜ್ಞ ಮಾಡಿಸ್ತೀನಿ ಅಂತ ಹೇಳಿ ಒಬ್ಬ ಬಲಿಚಕ್ರವರ್ತಿಯನ್ನು ಕರ್ಕೊಂಡು ಬಂದು ವಿಶ್ವಜಿತ್ ಯಾಗವನ್ನು ಮಾಡಿಸ್ತಾರೆ ದೈತ್ಯರು. ಯಾರು? ಶುಕ್ರಾಚಾರ್ಯರು ವಿಶ್ವಜಿತ್ ಯಾಗವನ್ನು ಮಾಡಿಸ್ತಾರೆ. ಆ ಭೃಗು ಋಷಿಗಳ ವಂಶದಲ್ಲಿ ಬಂದಿರತಕ್ಕಂತಹ ಬ್ರಾಹ್ಮಣರು, ಆ ಬ್ರಾಹ್ಮಣರ ಮೂಲಕವಾಗಿ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಯಾಗವನ್ನು ಮಾಡಿಸ್ತಾರೆ. ಯಾಗವನ್ನು ಮಾಡಿಸಿ ಅವನಿಗೆ ಉತ್ತಮವಾದಂತಹ ಬಲ ಕೊಡ್ತಾರೆ. ಏನು ಬಲ ಅಂತಂದರೆ, ತಥೋರಥ ಕಾಂಚನ ಪಟ್ಟಣಂತಹ ಹಯಾಶ್ಚ ಹರ್ಯಶ್ವ ತುರಂಗವರ್ಣಾ. ಉತ್ತಮ ಆ ಯಜ್ಞವನ್ನು ಮಾಡಿಸಿ ಅವರ ಅನುಗ್ರಹದಿಂದ ಯಜ್ಞದಲ್ಲೇ ಅವರಿಗೆ ಒಳ್ಳೆಯ ಬಂಗಾರಮಯವಾದ ಅಭೇದ್ಯವಾದ ರಥ, ಧ್ವಜ, ಕವಚಗಳು, ಬಾಣಗಳು, ಬಿಲ್ಲು, ಕುದುರೆ ಎಲ್ಲ ಬಂದ್ಬಿಡುತ್ತೆ, ಯುದ್ಧಕ್ಕೆ ಬೇಕಾದ ಎಲ್ಲವೂ. ಆಗ ಅವನು ಆ ಬ್ರಾಹ್ಮಣರನ್ನು ನಮಸ್ಕಾರ ಮಾಡಿ ಅವರಿಗೆ ಸತ್ಕಾರ ಮಾಡಿ ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಪ್ರಹ್ಲಾದರಾಜರು ಬರ್ತಾರೆ. ನೋಡ್ರಿ, ಬಲಿಚಕ್ರವರ್ತಿಯ ತಾತ ಪ್ರಹ್ಲಾದನ ಮಗ ವಿರೋಚನನ ಮಗನೇ ಬಲಿ. ಅಂತಹ ಬಲಿಚಕ್ರವರ್ತಿಗೆ ಅನುಗ್ರಹ ಅವನು ಮಾಡ್ತಾನೆ, ಆಶೀರ್ವಾದವನ್ನು ವಿಜಯ ಆಗು ಅಂತ ಹೇಳಿ ಹೋಗ್ತಾನೆ. ಸಾಕ್ಷಾತ್ ಇಂದ್ರನ ಪಟ್ಟಣಕ್ಕೆ ದಂಡೆತ್ತಿ ಹೋಗ್ತಾನೆ. ಎಲ್ಲ ತನ್ನ ಸೈನ್ಯವನ್ನು ಕರ್ಕೊಂಡು ರಥದ ಮೇಲೆ ಕೂತ್ಕೊಂಡು ಕಂಗೊಳಿಸ್ತಾ ಹೋಗ್ತಾ ಇದ್ದಾನೆ. ಇಂದ್ರನಿಗೆ ಭಯ ಆಗ್ಬಿಡುತ್ತೆ. ಏನಿದು, ಇದು ಒಳ್ಳೆ ಸೂರ್ಯನೇ ಬರ್ತಾ ಇದ್ದಾನೇನೋ, ಅಷ್ಟು ಪ್ರಕಾಶ, ಏನು ಮಾಡಬೇಕು ಗೊತ್ತಾಗೋದಿಲ್ಲ ಇಂದ್ರನಿಗೆ. ತಕ್ಷಣ ಬೃಹಸ್ಪತಿ ಆಚಾರ್ಯರು ಹೋಗಿ ಕೇಳ್ತಾನೆ, ಸ್ವಾಮಿ ಏನಿದು, ಬಲಿಚಕ್ರವರ್ತಿ ಬರ್ತಾ ಇದ್ದಾನೆ, ಅವನ ಜೊತೆ ಯುದ್ಧ ಆಡಬೇಕೋ ಬೇಡವೋ, ನನಗೆ ಯಾಕೋ ಭಯ ಆಗ್ತಾ ಇದೆ ಅಂತ ಕೇಳಿದಾಗ, ಏನು ಮಾಡಬೇಡಪ್ಪ, ಭಯ ಬರಬೇಡ, ಸೀದಾ ಜಾಗ ಖಾಲಿ ಮಾಡಿಬಿಡು, ನಿನ್ನ ಸ್ಥಾನದಿಂದ ಎದ್ದು ಹೊರಟೋಗ್ಬಿಡು. ಅವನನ್ನು ಈಗ ನೀನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವನಿಗೆ ಗುರುಬಲ ಇದೆ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ಹರಿಯು ಒಲಿವ ಅಂತ ಹೇಳಿ ದಾಸರು ಎಲ್ಲವೂ ಗುರುಸ್ಮರಣೆಯಿಂದ ಆಗುತ್ತೆ. ಈ ರೀತಿಯಾದ ಗುರುವನ್ನು ಅವನು ಭಜನೆ ಮಾಡಿ ಅವರಿಂದ ಅನುಗ್ರಹಿತನಾಗಿದ್ದಾನೆ. ಅಂಥವನ ಎದುರು ನೀನು ಯುದ್ಧ ಆಡಲಿಕ್ಕಾಗೋದಿಲ್ಲ. ಮತ್ತೆ ನಮ್ಮ ಗತಿ ಏನು ಅಂದರೆ, ಯಾವ ಗುರುಗಳನ್ನು ಅವನು ಪೂಜೆ ಮಾಡಿ ಇಷ್ಟು ಉತ್ತಮ ಸ್ಥಾನವನ್ನು ಪಡ್ಕೊಂಡಿದ್ದಾನೋ ಅದೇ ಗುರುಗಳ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಅವರ ಶಾಪದಿಂದಲೇ ಅವನು ಸಂಪತ್ತಿನ ಸ್ಥಾನಭ್ರಷ್ಟನಾಗ್ತಾನೆ. ವಿಚಾರ ಮಾಡಬೇಡ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯ ಹೇಳಿದಾಗ ಆಗಲಿ ಅಂತ ಅವನು ಬಲಿಚಕ್ರವರ್ತಿ ಬಂದಾಗ ಬಿಟ್ಟು ಹೋಗ್ಬಿಡ್ತಾನೆ. ಬಲಿಚಕ್ರವರ್ತಿ ಒಳ್ಳೆ ಉತ್ತಮವಾಗಿ ರಾಜ್ಯಭಾರವನ್ನು ಮಾಡ್ತಾರೆ. 3 ಲೋಕಾಧಿಪತಿ ಆಗ್ಬಿಟ್ಟ. ಕೇವಲ ಬಲದಿಂದ ರಾಜ್ಯ ಸಂಪಾದನೆ ಮಾಡಿದ್ರೆ ಸ್ಥಿರವಾಗಿ ಉಳಿಯೋದಿಲ್ಲ, ಅದಕ್ಕೆ ಯೋಗ್ಯತೆಯೂ ಬೇಕು ಅಂತ ಹೇಳಿ ಅಶ್ವಮೇಧ ಯಾಗವನ್ನು ಮಾಡಿಸ್ತಾರೆ ಶುಕ್ರಾಚಾರ್ಯರು. 100 ಅಶ್ವಮೇಧ ಯಾಗವನ್ನು ಮಾಡಿದರೆ ಮಾತ್ರ ಇಂದ್ರ ಪದವಿಯನ್ನು ಆಳಬಹುದು. ಹಾಗಾಗಿ ಅಶ್ವಮೇಧ ಯಾಗವನ್ನು ಮಾಡಿಸ್ತಾ ಇರ್ತಾರೆ. ಈ ಕಡೆ ಇಂದ್ರನ ತಾಯಿ ಅದಿತಿ ದೇವಿಗೆ ಬಹಳ ದುಃಖ ಆಗುತ್ತೆ. ಸ್ವಾಮಿ, ಕಶ್ಯಪರ ಹತ್ರ ಬರ್ತಾಳೆ, ನಾನೇನು ಮಾಡಬೇಕು, ನನಗೆ ಬಹಳ ದುಃಖ ಆಗಿದೆ, ನಮ್ಮ ಮಕ್ಕಳ ಸಂಪತ್ತೆಲ್ಲ ಅಪಹಾರ ಮಾಡಿಬಿಡಿಯಾನೆ ಬಲಿಚಕ್ರವರ್ತಿ, ಅದಕ್ಕೆ ಏನಾದರೂ ಉಪಾಯವನ್ನು ಹೇಳಿ ನಾನು ಹೇಗೆ
ನಮ್ಮ ಮತ್ತೆ ಮಕ್ಕಳಿಗೆ ಪುನಃ ರಾಜ್ಯ ಬರೋ ಹಾಗೆ ಏನಾದರೂ ಉಪಾಯ ಹೇಳಿ ಅಂದರೆ ಆಗಲಿ ಕೇನಾಹಂ ವಿಧಿನಾ ಬ್ರಹ್ಮನ್ ಉಪಸ್ಥಾಸ್ಯೆ ಜಗತ್ಪತಿಂ ಯಥಾ ಮೇ ಸತ್ಯಸಂಕಲ್ಪ ವಿದಧ್ಯಾತ್ ಸ ಮನೋರಥಂ. ಭಗವಂತನನ್ನು ಯಾವ ರೀತಿ ಸಂತೋಷಪಡಿಸಿದ್ರೆ ನನಗೆ ನನ್ನ ಮನೋರಥ ಪೂರ್ಣ ಆಗುತ್ತೆ ಅದನ್ನು ಹೇಳಿ ಅಂತಂದರೆ ಆಗಲಿ ಅಂತ ಕಶ್ಯಪರು ಒಂದು ವ್ರತವನ್ನು ಹೇಳ್ತಾರೆ. ಅದೇ ಯಾವುದು? ಪಯೋವ್ರತ. ಎತತ್ ಪಯೋವ್ರತಂ ನಾಮ ಪುರುಷಾರಾಧನಂ ಪರಂ ಪಿತಾಮಹೇನಾಭಿಹಿತಂ ಮಮತೆ ಸಮುದಾಹೃತಂ. ಆ ಪಯೋವ್ರತವನ್ನು ಯಾವಾಗ ಹೇಗೆ ಮಾಡಬೇಕು ಅನ್ನೋದನ್ನು ಕೇಳಿದಾಗ ಫಾಲ್ಗುಣ ಶುದ್ಧ ಪಾಂಡ್ಯದಿಂದ ಫಾಲ್ಗುಣ ದ್ವಾದಶಿವರೆಗೂ ಕೂಡ ಮಾಡುವಂತಹ ವ್ರತ ಇದು. ಅಮಾವಾಸ್ಯೆ ಪುಣ್ಯವಾಚನವನ್ನು ಮಾಡಿಸಿ ಸಂಕಲ್ಪವನ್ನು ಮಾಡಬೇಕು. ಮಾಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಮಾರನೇ ದಿವಸದಿಂದ ಕೇವಲ ಹಾಲನ್ನು ಸ್ವೀಕಾರ ಮಾಡಬೇಕು. ದೇವರ ಪೂಜೆಯನ್ನು ಮಾಡಿ ದೇವರ ಅಭಿಷೇಕ ಮಾಡಿ ಆ ಹಾಲನ್ನೇ ಸ್ವೀಕಾರ ಮಾಡಬೇಕು. ಪಾಯಸದಿಂದ ನಿತ್ಯ ಹೋಮ ಮಾಡಬೇಕು. ಹಾಲು, ಬೆಲ್ಲ, ಅಕ್ಕಿ ಇವುಗಳನ್ನು ಮಾಡಿ ಆ ಯಜ್ಞದಲ್ಲಿ ಅದನ್ನು ಪಾಯಸವನ್ನು ತಯಾರು ಮಾಡಿ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಹೋಮವನ್ನು ಮಾಡಬೇಕು. 108 ಆಹುತಿಗಳನ್ನು ಹಾಕಿ ನಿತ್ಯವೂ ಹೋಮ ಮಾಡಬೇಕು. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು. ತಾನು ಮಾತ್ರ ಏನೂ ಸ್ವೀಕಾರ ಮಾಡಬಾರ್ದು, ಹಾಲನ್ನು ಅಷ್ಟೇ ತೊಗೋಬೇಕು. ತೊಗೊಂಡು 12 ದಿವಸವರೆಗೂ ಈ ವ್ರತವನ್ನು ಮಾಡಿದ ಮೇಲೆ ಕೊನೆಗೆ ಉದ್ಯಾಪನೆ ದ್ವಾದಶಿನೂ ಅಷ್ಟೇ ಹಾಲೆ ತೊಗೋಬೇಕು. ಏಕಾದಶಿ ಉಪವಾಸ. ಮಾರನೇ ದಿವಸ ತ್ರಯೋದಶಿ ದಿವಸ ಉದ್ಯಾಪನೆಯನ್ನು ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಉತ್ತಮವಾದ ಸಂತಾನ ಆಗುತ್ತೆ ಅನ್ನುವ ವಿಷಯವನ್ನು ಕಶ್ಯಪರು ಅದಿತಿಗೆ ಉಪದೇಶ ಮಾಡ್ತಾರೆ. ಆ ಎಲ್ಲ ವ್ರತವನ್ನು ಅವರು ಹೇಳಿದ್ರು. ಹಾಗೆ ಮಾಡಿದಾಗ ಸಾಕ್ಷಾತ್ ಭಗವಂತನೇ ಅವರಿಗೆ ಪ್ರತ್ಯಕ್ಷನಾದ. ಆಗ ಅದಿತಿ ಸ್ತೋತ್ರ ಮಾಡ್ತಾರೆ. ಯಜ್ಞೇಶ ಯಜ್ಞಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರಮ ಶ್ರವಣಮಂಗಲ ನಾಮಧೇಯ ಆಪನ್ನಲೋಕ ವೃಜಿನೋಪ ಶಮೋಪದದ್ಯಾತ್ ಶನ್ನ ಕೃಧೀಶ ಭಗವನ್ ನಮಸನ್ನನಾಥ. ಭಗವಂತನ ಸ್ತೋತ್ರ ಮಾಡಿ ಕೇಳ್ತಾರೆ, ಸ್ವಾಮಿ ನನ್ನ ಮಕ್ಕಳಿಗೆಲ್ಲ ರಾಜ್ಯ ಹೋಗ್ಬಿಟ್ಟಿದೆ, ನನ್ನನ್ನು ರಕ್ಷಣೆ ಮಾಡು, ನನ್ನ ಮಕ್ಕಳಿಗೆ ಮತ್ತೆ ಪುನಃ ರಾಜ್ಯ ಸಿಗುವ ಹಾಗೆ ಮಾಡು. ತ್ರೈಲೋಕಾಧಿಪತಿ ಇವನಿಗೆ ಇಂದ್ರನಿಗೆ ತ್ರಿಲೋಕಾಧಿಪತಿ ಆಗಬೇಕು ಮತ್ತೆ ಅವನು ಅಂತ ಹೇಳಿದಾಗ, ನೋಡಮ್ಮ ಸ್ವಲ್ಪ ದಿವಸಗಳ ಕಾಲ ಪ್ರತೀಕ್ಷೆ ಮಾಡು, ಈಗ ಅವನ ಜೊತೆಗೆ ಯುದ್ಧ ಆಡಿ ನಿನ್ನ ಮಗನಿಗೆ ಮತ್ತೆ ರಾಜ್ಯ ಕೊಡಿಸಲ್ಲ. ಯಾಕೆಂತಂದರೆ ಅವನಿಗೀಗ ಬ್ರಾಹ್ಮಣರ ಒಂದು ಅನುಗ್ರಹ ಇದೆ. ಬ್ರಾಹ್ಮಣರ ಅನುಗ್ರಹಕ್ಕೆ ವಿರುದ್ಧವಾಗಿ ನಾನು ಹೋಗೋದಿಲ್ಲ. ನಾನೇ ಬ್ರಾಹ್ಮಣರಿಗೆ ವರ ಕೊಟ್ಟಿದ್ದೀನಿ. ನೀವೇನು ವರ ಕೊಡ್ತೀರೋ ಅದನ್ನು ನಡೆಸ್ತೀನಿ ಎನ್ನುವಂತಹ ಸಂಕಲ್ಪ ನನ್ನದು. ಹಾಗಾಗಿ ಅವರಿಂದ ಅವನು ರಕ್ಷಿತನಾಗಿರೋದ್ರಿಂದ ಈಗ ಆಗೋದಿಲ್ಲ, ಯುದ್ಧ ಆಡೋದಿಲ್ಲ. ಅವನು ಬೇರೆ ಉಪಾಯದಿಂದ ನಿನಗೆ ಮತ್ತೆ ನಿಮ್ಮ ಮಕ್ಕಳಿಗೆ ರಾಜ್ಯವನ್ನು ಕೊಡಿಸ್ತೀನಿ ಅಂತ ಹೇಳಿದಾಗ ಮಮಾರ್ಚನೆ, ಯಾಕಂದರೆ ನೀನು ನನ್ನ ಭಕ್ತಿಯಿಂದ ಅರ್ಚನೆ ಮಾಡಿದ್ಯಾ, ನನ್ನ ಅರ್ಚನೆ ಎಂದೂ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ಭಗವಂತ ಹೇಳಿದಾಗ ಆಗಲಿ ಅಂತ ಬ್ರಹ್ಮದೇವರೆಲ್ಲ ಸ್ತೋತ್ರ ಮಾಡ್ತಾರೆ. ಆಮೇಲೆ ಭಗವಂತ ನಾನೇ ನಿನ್ನೆಲ್ಲ ಅವತಾರ ಮಾಡ್ತೀನಿ ಅಂದಾಗ ಕಶ್ಯಪರಲ್ಲಿ ಅದಿತಿಯಲ್ಲಿ ಭಗವಂತ ಅವತಾರ ಮಾಡ್ತಾನೆ ವಾಮನನಾಗಿ. ಹೇಗಿದ್ದ ವಾಮನ? ಚತುರ್ಭುಜ ಶಂಖ ಗದಾಗ್ರಚಕ್ರ ಪಿಶಂಗವಾಸ ನಿರ್ಣಾಯ ತೀಕ್ಷಣ ಶ್ಯಾಮಾವಧಾತೋ ಈಶರಾಜಕುಂಡಲತ್ ಪಿಶಾಲ್ಲಸತ್ ಶ್ರೀವದನಾಂಬುಜಃ ಪುಮಾನ್ ಶ್ರೀವತ್ಸವಕ್ಷಾವಲಯಾಂಗದೋಲ್ಲಸತ್ ಕಿರೀಟ ಕಾಂಚೀ ಗುಣಚಾರುನೂಪುರಃ ಮಧುವ್ರತ ವ್ರಾತ ವಿಗುಷ್ಟಯಾಶ್ರಯ ವಿರಾಜಿತ ಶ್ರೀವನಮಾಲಯ ಹರಿ. ಭಗವಂತ ಸಣ್ಣ ಬಾಲಕನಾಗಿ ಹುಟ್ಟಲಿಲ್ಲ. ಅಲ್ಲೂ ಅಷ್ಟೇ ಕೃಷ್ಣಾವತಾರ ಆಗಬೇಕಾದ್ರೂ ಅದೇ ರೀತಿ ಹೇಳ್ತಾರೆ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಎಲ್ಲ ಶಂಖ ಚಕ್ರ ಗದಾ ಪದ್ಮ ಕಿರೀಟ ಕುಂಡಲ ಧಾರಿಯಾಗಿ ಏನು ಭಗವಂತ ಯಾವ ರೀತಿ ಇದ್ದಾನೋ ಅದೇ ರೀತಿ ಮೂಲ ರೂಪದಲ್ಲಿದ್ದಂಗೆ ಅವತಾರವನ್ನು ಮಾಡ್ತಾನೆ. ಅವ್ರಿಗೆ ಹೇಳ್ತಾನೆ, ನೀವಿಬ್ಬರು ತಪಸ್ಸು ಮಾಡಿದ್ದೀರಿ, ಭಾಳ ಒಳ್ಳೆ ಉತ್ತಮ ತಪಸ್ಸು ಮಾಡಿರೋದ್ರಿಂದ ನಿಮಗೆ ನಾನು ಅನುಗ್ರಹ ಮಾಡಿ ನಿಮ್ಮಲ್ಲಿ ಅವತಾರ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ಆಮೇಲೆ ಸಣ್ಣ ರೂಪವನ್ನು ತೊಗೊತಾನಂತೆ. ಸಣ್ಣ ಬಾಲಕ ರೂಪವನ್ನು ತೊಗೊತಾನೆ. ಆ ಬಾಲಕನಿಗೆ ಉಪನಯನವನ್ನು ಮಾಡ್ತಾರೆ ಕಶ್ಯಪರು. ಉಪನಯನ ಮಾಡಿದಾಗ ಎಲ್ಲ ಅವರು ಯಾವ್ಯಾವ ದೇವತೆಗಳು ಏನೇನು ಕೊಡಬೇಕೋ ಅವೆಲ್ಲವನ್ನು ಉಡುಗೊರೆಯಾಗಿ ಕೊಡ್ತಾರಂತೆ. ಸವಿತಾ ಅಬ್ರವೀತ್ ನೋಡಿ, ಸವಿತಾ ಸ್ವಯಂ ಸೂರ್ಯನೇ ಬಂದು ಗಾಯತ್ರಿ ಉಪದೇಶ ಮಾಡ್ತಾನಂತೆ. ಯಾವ ಸೂರ್ಯಾಂತರ್ಯಾಮಿಯಾದ ನಾರಾಯಣನ ನಾವು ಜಪವನ್ನು ಮಾಡಬೇಕು ಅವನೇ ಗಾಯತ್ರಿ ಉಪದೇಶ. ದೇವರಿಗೇನು ಉಪದೇಶ ಬೇಕಾಗಿಲ್ಲ, ಸುಮ್ಮನೆ ಇವರೆಲ್ಲ ಸೇವೆ, ನಂದೊಂದು ಸೇವೆ ಇರಲಿ ಅಂತ ಹೇಳಿ ಭಗವಂತನಿಗೆ ಒಪ್ಪಿಸ್ತಾ ಇದ್ದಾರೆ ಅಷ್ಟೇ. ಬೃಹಸ್ಪತಿ ಬ್ರಹ್ಮಸೂತ್ರಂ, ಬೃಹಸ್ಪತಿ ಆಚಾರ್ಯರು ಜನಿವಾರವನ್ನು ಕೊಡ್ತಾರೆ, ಕಶ್ಯಪರು ಮೇಖಲವನ್ನು ಕೊಡ್ತಾರೆ, ಕೃಷ್ಣಾಜಿನವನ್ನು ಭೂಮಿ ದೇವಿ ಕೊಡ್ತಾಳೆ. ಹೀಗೆ ದಂಡವನ್ನು ವನಸ್ಪತಿ ಇತ್ಯಾದಿ ಎಲ್ಲ
ದೇವತೆಗಳು ಉಡುಗೊರೆಯನ್ನು ಕೊಡ್ತಾರಂತೆ. ಅದೆಲ್ಲವನ್ನು ತಗೊಂಡು ಬಲಿಚಕ್ರವರ್ತಿಯ ಯಜ್ಞ ಮಂಟಪಕ್ಕೆ ಬರ್ತಾನೆ ವಾಮನ. ಗಾಂಪಾರಿ ಏಟನ್ ಭಗವಂತ ಬರಬೇಕಾದ್ರೆ ಅಲ್ಲಿರುವಂತಹ ಯಜ್ಞದಲ್ಲಿ ಕೂತಿರುವಂತಹ ಎಲ್ಲ ಬ್ರಾಹ್ಮಣರು, ಭೃಗುವಂಶದ ಬ್ರಾಹ್ಮಣರೆಲ್ಲರೂ, ಶುಕ್ರಾಚಾರ್ಯರು ಅವನು ನೋಡಿ ಸೂರ್ಯನೇ ಬರ್ತಾ ಇದ್ದಾನೇನೋ ಅಂತ ಹೇಳಿ ಅನ್ಕೋತಾರಂತೆ. ಸೂರ್ಯ ಕಿಮಾಯಾತಂ ಅಥವಾ ವಿಭಾವಸು ಸನತ್ಕುಮಾರೋ ಅಥ ದಿದೃಕ್ಷಯ ಕ್ರತೋಹೋ. ಈ ಯಜ್ಞವನ್ನು ನೋಡಲಿಕ್ಕೆ ಸಾಕ್ಷಾತ್ ಸೂರ್ಯನೋ ಸನತ್ಕುಮಾರನೋ ಯಾರು ಬರ್ತಾರೆ, ವಿಭಾವಸು ಸೂರ್ಯ, ಇವರೆಲ್ಲ ದೇವತೆಗಳೇ ಬರ್ತಾ ಇದ್ದಾರೇನೋ ಅಂತ ಹೇಳಿ ತಿಳ್ಕೋತಾರೆ. ಆದರೆ ಬಂದವನು ಸಣ್ಣ ಬಾಲಕ. ಸದಂಡ ಛತ್ರಂ ಸಜಲಂ ಕಮಂಡಲಂ ವಿವೇಶ್ ಬಿಭ್ರದ್ಧಯ ಮೇಧವಾಟಂ. ಒಂದು ಛತ್ರಿ, ಒಂದು ದಂಡ, ಒಂದು ಕಮಂಡಲು, ಕೋಪಿನ ಮತ್ತು ಕೃಷ್ಣಾಜನವನ್ನು ಹಾಕ್ಕೊಂಡು ಒಳ್ಳೆ ಅದ್ಭುತವಾದ ರೂಪದಿಂದ ಭಗವಂತ ಬರ್ತಾನೆ. ಬಂದಾಗ ಬಲಿಚಕ್ರವರ್ತಿ ಏನು ಮಾಡ್ದ, ಅವನ ಪಾದ ಪ್ರಕ್ಷಾಳನೆಯನ್ನು ಮಾಡ್ತಾನಂತೆ. ನೋಡಿ ಎಂಥ ಪಾದ ಜಲ, ಭಗವಂತನ ಪಾದದ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಧನ್ಯರಾಗದೇವು ಅಂಥೇಳಿ ಬ್ರಹ್ಮ ದೇವತೆಗಳು ತಿಳ್ಕೊತಾರೆ. ಅಂತಹ ಪಾದ ಜಲವನ್ನು ತಾವು ತಲೆ ಮೇಲೆ ಹಾಕ್ಕೊಳ್ತಾರೆ. ಆಮೇಲೆ ಏನು ಬೇಕಪ್ಪ ನಿನಗೆ, ಏನು ಏನು ಬೇಕಾದರೂ ಕೇಳು, ನಾನು ಅದನ್ನು ಕೊಡ್ತೀನಿ. ಈ 3 ಲೋಕ ನನ್ನದೇ ಅಹಂಕಾರದಿಂದ ಹೇಳ್ತಾನೆ ಬಲಿಚಕ್ರವರ್ತಿ. ಯದ್ಯದ್ವಟೋ ವಾಂಛಸಿ ತತ್ ಪ್ರತೀಕ್ಷ ತ್ವಾಮರ್ಥ್ಯನಂ ವಿಪ್ರಸುತಾನು ಕರ್ತಯೇ. ಗಾಂ ಕಾಂಚನಂ, ಭೂಮಿಯನ್ನಾದರೂ ಕೇಳು, ಬಂಗಾರ ಬೆಳ್ಳಿ ಅಥವಾ ಗುಣವತ್ ಕನ್ಯೆಯನ್ನಾದರೂ ಕೇಳು, ಅವಳನ್ನು ತಂದು ಮದುವೆ ಮಾಡ್ತೀನಿ. ಅಥವಾ ಇನ್ನೂ ಉತ್ತಮವಾದ ಮನೆ ಏನು ಬೇಕೋ ಕೇಳು, ಎಲ್ಲವನ್ನು ಕೊಡ್ತೀನಿ ಅಂತಂದಾಗ ಹೇಳ್ತಾನೆ ವಾಮನ ರೂಪಿ ಭಗವಂತ. ಅವನು ಸ್ತೋತ್ರ ಮಾಡ್ತಾನಂತೆ ಬಲಿಚಕ್ರವರ್ತಿಗೆ. ನಿಮ್ಮ ವಂಶದಲ್ಲಿ ಹಿಂದೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಏನು ಅವರು ಅದ್ಭುತ ಪರಾಕ್ರಮ, ದೇವತೆಗಳನ್ನು ಸೋಲಿಸಿದವರು, 3 ಲೋಕವನ್ನು ಆಳಿದಂತಹ ಅವರೆಲ್ಲ, ಅದೇ ಕುಲಕ್ಕೆ ಸರಿಯಾದಂತಹ ಮಾತನ್ನು ಆಡ್ತಾ ಇದ್ದೆ ನೀನು. ಆದರೆ ನನಗೆ ಬೇರೆ ಏನು ಬೇಡ, ನಿನ್ನಿಂದ ಒಂದು 3 ಪಾದದ ಭೂಮಿ ಅಷ್ಟೇ ಬೇಕು. ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ ನನ್ಯತ್ಮೇ ಕಾಮಯನ್ ರಾಜನ್ ಮದಾನ್ಯ ಜಗದೀಶ್ವರಾತ್. ನಿನ್ನಿಂದ ನಾನು ಬರೀ 3 ಪಾದ ಭೂಮಿ ಅಷ್ಟೇ ಕೇಳ್ತೀನಿ, ಬೇರೆ ಏನು ಬೇಡ. ತೊಂಬಾಲೋ ಬಾಲಿಶಮತಿ ಸ್ವಾರ್ಥಂ ಪ್ರತ್ಯಬುಧೋ ಯಥ. ಏನಪ್ಪ ನೀನು ಸಣ್ಣ ಹುಡುಗ, ಅದಕ್ಕೆ ನಿನಗೇನು ಬುದ್ಧಿ ಇಲ್ಲ, ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ. ನನ್ನ ಹತ್ರ ಬಂದು ನೀನು ಬರೀ 3 ಪಾದ ಭೂಮಿ ಅಷ್ಟೇ ಕೇಳ್ತೀಯಲ್ಲ, ನಿನಗೆ ಸರಿಯಾಗಿ ಯಾರೂ ಶಿಕ್ಷಣ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವನ ಅಂತಾನೆ, ನೋಡಪ್ಪ ಬಲಿ, ಏನು ಬೇಕೋ ಅದು ಕೇಳೋ ಅಂತಂದು. ಆದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರತಕ್ಕಂಥವ್ರಿಗೆ ಎಷ್ಟು 3 ಲೋಕದ ಐಶ್ವರ್ಯ ಕೊಟ್ಟರೂ ಕೂಡ ಅವರಿಗೆ ಸಾಕಾಗೋದು, ತೃಪ್ತಿ ಆಗೋದಿಲ್ಲ. 3 ಪಾದದಲ್ಲಿ ಸಂತುಷ್ಟನಾಗದೇ ಇರುವಂತಹ ವ್ಯಕ್ತಿ 3 ದ್ವೀಪಗಳನ್ನು ಕೊಟ್ಟರೂ ಸಂತುಷ್ಟನಾಗೋದಿಲ್ಲ. ಆದ್ದರಿಂದ ನಾನು ವಿರಕ್ತನಾಗಿರಬೇಕು. ಹಾಗಾಗಿ ನನಗೆ 3 ಪಾದ ಕೊಡು ಸಾಕು. ಎಷ್ಟು ನಿಸ್ಪೃಹತೆಯಿಂದ ಇರ್ತೀವೋ ಅಷ್ಟು ನಾವು ಭಗವಂತನಿಗೆ ಪ್ರಿಯರಾಗ್ತೀವಿ. ಹಾಗಾಗಿ ಬ್ರಾಹ್ಮಣರಿಗೆ ಅಲ್ಪ ತೃಪ್ತಿ ಇರಬೇಕು. ಯಾವಾಗ ಬ್ರಾಹ್ಮಣ ಅದೃಪ್ತನಾಗ್ತಾನೋ ಆಗ ಅದೃಪ್ತ ಬ್ರಾಹ್ಮಣ ನಷ್ಟನಾಗ್ಬಿಡ್ತಾನೋ. ಆದ್ದರಿಂದ ಸಾಕು ನನಗಿಷ್ಟೇ ಅಂತ ಹೇಳಿದಾಗ, ಆಗಲಿ ನಿನ್ನ ಸಂಕಲ್ಪ ಹೇಗಿದೆಯೋ ಹಾಗೆ ಆಗಲಿ ಅಂಥೇಳಿ ವಿಂಧ್ಯಾವಳಿನ ಕರೀತಾನೆ ಹೆಂಡತಿಯನ್ನು, ಸಂಕಲ್ಪ ಮಾಡಿ ದಾನ ಕೊಡೋಣ ಅಂಥೇಳಿ. ಆಗ ಶುಕ್ರಾಚಾರ್ಯ ಹೇಳ್ತಾರೆ, ನೋಡು ಇವನು ಯಾರು ಅಲ್ಲ, ಸಾಮಾನ್ಯ ಅಲ್ಲ. ಯಶತೆ ಸ್ಥಾನಮೈಶ್ವರ್ಯಂ ಶ್ರೀಯೋ ತೇಜ ಯಶಶ್ರುತಂ ದಾಸ್ಯತ್ಯಾಚಿದ್ಯ ಚಕ್ರಾಯ ಮಾಯಾ ಮಾನವಗೋ ಹರಿಹಿ. ಇವನು ನಿನ್ನ ಸಂಪತ್ತೆಲ್ಲ ಅಪಹಾರ ಮಾಡಿ ಇಂದ್ರನಿಗೆ ಕೊಟ್ಬಿಡ್ತಾನೆ. ಇವನು ಯಾರು ಸಾಮಾನ್ಯ ಅಲ್ಲ, ಮಾನವಕೋ ಹರಿಹಿ, ಒಂದು ಸಣ್ಣ ಹುಡುಗನ ವೇಷದಲ್ಲಿರುವಂಥ ಸಾಕ್ಷಾತ್ ನಾರಾಯಣನೇ ಇವನು. ಆದ್ದರಿಂದ ನೀನು ದಾನವನ್ನು ಕೊಡಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆಗ ಬಲಿಚಕ್ರವರ್ತಿ ಹೇಳ್ತಾನೆ, ನಾನು ದಾನವನ್ನು ಕೊಡಲಿಲ್ಲ ಅಂತಂದರೆ ನಾನು ಸುಳ್ಳು ಮಾತಾಡ್ದಂಗೆ ಆಗುತ್ತೆ. ಸುಳ್ಳು ಮಾತಾಡಿಬಿಟ್ರೆ ಅದು ಮಹಾ ದೊಡ್ಡ ಅಪಕೀರ್ತಿ, ಅದರಿಂದ ನರಕ ಆಗುತ್ತೆ ಅಂತಂದರೆ ಅವ್ರು ಹೇಳ್ತಾರೆ ಸುಳ್ಳು ಮಾತಾಡ್ದಂಗೆ ಆಗೋದಿಲ್ಲ, ನೀನೇನು ವಿಚಾರ ಮಾಡಬೇಡ. ಯಾಕೆ ಅಂತಂದರೆ ಯಾವುದು ಸತ್ಯ ಅಂತಂದರೆ, ಒಂದು ಗಿಡ ಇರುತ್ತೆ, ಆ ಗಿಡದಲ್ಲಿ ಹಣ್ಣನ್ನಷ್ಟೇ ಕಿತ್ತಬೇಕು. ಹಣ್ಣು ಬಿಟ್ಟರೆ ಹಣ್ಣನ್ನು ಕಿತ್ತಿದ್ರೆ ಆ ಗಿಡಕ್ಕೆ ಏನಾಗೋದಿಲ್ಲ. ಗಿಡ ಬುಡ ಸಮೇತ ಕಿತ್ತುಬಿಟ್ರೆ ಅದು ಸತ್ತೋಗುತ್ತೆ. ಹಾಗಾಗಿ ಅಂತಹ ಕೆಲಸವನ್ನು ಮಾಡಬಾರ್ದು. ಈಗ ನೀನು ಹೇಳುವಂತಹ ಸತ್ಯದಿಂದ ನಿನ್ನ ಜೀವನವೇ ನಾಶ ಆಗುವಂತಹ ಪ್ರಸಂಗ ಇದೆ, ನಿನ್ನ ಎಲ್ಲ ಸಂಪತ್ತು ಅಪಹಾರ ಮಾಡಿಬಿಡ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ತೊಂದರೆ ಆಗುವಂತಹ ಸಂದರ್ಭ ಇದ್ದಾಗ ಸುಳ್ಳು ಮಾತಾಡಿದ್ರು ದೋಷ ಅಲ್ಲ ಅದು ಅಂತ ಎಷ್ಟು ಉಪದೇಶ ಮಾಡ್ತಾರೆ. ಇಲ್ಲ, ನಾನು ಇಂತಹ ವಂಶದಲ್ಲಿ ಬಂದವನು ಸುಳ್ಳು ಮಾತಾಡಿಬಿಟ್ರೆ ನನಗೆ ಎಂತಹ ನರಕ ಆದರೂ ಆಗಲಿ, ನನಗೆ ನರಕದಿಂದ ಭಯ ಇಲ್ಲ. ನಾಹಂ ಬಿಬೇಮಿ ನಿರ್ಯಾನ್
ನಾಧರ್ಮ್ಯಾದ್ ಅಸುಖಾರಣವಾತ್, ಎಂಥ ದುಃಖದ ಸಾಗರವೇ ಬರಲಿ ನನಗೆ ಭಯ ಇಲ್ಲ. ಆದರೆ ನಸ್ಥಾನಾಚ್ಚವನ ಮರ್ತ್ಯ ಯಥಾ ವಿಪ್ರಪ್ರಲೋಭನಾತ್, ಬ್ರಾಹ್ಮಣನಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂತಹ ಅಪಕೀರ್ತಿ ಏನಿದೆಯಲ್ಲ ಅದನ್ನು ನಾನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣನಿಗೆ ಮೋಸ ಮಾಡಿದಂತಹ ಒಂದು ಘೋರವಾದ ಪಾಪ ನನಗೆ ಬರುತ್ತೆ, ಅದರಿಂದ ನನ್ನ ಕುಲವೇ ನಾಶ ಆಗುತ್ತೆ, ಅದನ್ನು ನಾನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನು ದಾನವನ್ನು ಕೊಡ್ಲಿಕ್ಕೆ ಮುಂದಾಗ್ತಾನೆ. ಹಾಗಾದರೆ ನೀನು ನನ್ನ ಮಾತು ಕೇಳಿಲ್ಲಲ್ಲ, ಐಶ್ವರ್ಯ ಭ್ರಷ್ಟನಾಗಿ ಹೋಗು ಅಂತ ಅದೇ ಭೃಗು ಋಷಿಗಳೇ ಅಲ್ಲ ಶುಕ್ರಾಚಾರ್ಯರೇ ಶಾಪ ಕೊಡ್ತಾರೆ ನೋಡ್ರಿ. ಮಚ್ಛಾಸನಾತಿಗಃ ಯಸ್ತಂ ಅಚಿರಾತ್ ಭ್ರಶ್ಯಸೆ ಶ್ರೇಯಃ. ಬೃಹಸ್ಪತ್ಯಾಚಾರ್ಯ ಹೇಳಿದರು, ಯಾವ ಬ್ರಾಹ್ಮಣರ ಅನುಗ್ರಹದಿಂದ ಇವನು ಸಂಪತ್ತನ್ನು ಪಡೆದಿದ್ನೋ ಅದೇ ಬ್ರಾಹ್ಮಣರ ಶಾಪದಿಂದ ಇವನು ಅಧಪಾದವನ್ನು ಹೊಂತಾನೆ ಅಂತ ಹೇಳಿ. ಹಾಗೆ ಆಗ್ತದೆ. ಹೇಳಿದ್ರು, ಮೋಸ ಮಾಡಲಿಲ್ಲ ಭಗವಂತ. ಯಾವುದೋ ವೇಷವನ್ನು ಹಾಕೊಂಡ್ಬಂದು ಬಲಿಚಕ್ರವರ್ತಿಯಿಂದ ದಾನ ತೊಗೊಂಡ್ಬಿಟ್ಟಿದ್ರೆ ಮೋಸ ಆಗ್ತಿತ್ತು. ಮುಂಚೆನೇ ತಿಳಿಸ್ಕೊಟ್ಟ ನಾನು ಭಗವಂತ. ನೋಡ್ರಿ, ಶುಕ್ರಾಚಾರ್ಯರ ಮೂಲಕವಾಗಿ ದೇವರೇ ಹೇಳಿದ ಬಲಿಚಕ್ರವರ್ತಿಗೆ, ಬಂದಿರೋನು ಭಗವಂತನೇ, ನೀನು ಸಂಪತ್ತು ಅಪಹಾರ ಮಾಡ್ತಾನೆ, ನೀನು ಸಂಪತ್ತಿನಿಂದ ಭ್ರಷ್ಟನಾಗ್ತೀಯಾ ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾನೆ. ಕೊಟ್ಟರು ಬಲಿಚಕ್ರವರ್ತಿ ದಾನ ಮಾಡ್ದ. ಹಾಗಾಗಿ ದೇವರು ಮೋಸ ಮಾಡ್ದ ಅಂತ ಎಂದು ಯಾರೂ ಅವನ ಮೇಲೆ ಆರೋಪವನ್ನು ಮಾಡಬಾರ್ದು ಆಗಲಿ ಅಂತ ಹೇಳಿ ಅವನು ಸಂಕಲ್ಪಪೂರ್ವಕವಾಗಿ ದಾನವನ್ನು ಕೊಟ್ಟಾಗ ಭಗವಂತ ಬೆಳಿತಾನೆ. ಏನು ಬ್ರಹ್ಮಾಂಡದ ಉದ್ದಕ್ಕೂ ಬೆಳೆದು ಒಂದು ಪಾದದಿಂದ ಮೇಲಿನ ಲೋಕವನ್ನೆಲ್ಲ ವ್ಯಾಪಿಸ್ತಾನೆ, ಇನ್ನೊಂದು ಪಾದದಿಂದ ಕೆಳಗಿನ ಲೋಕವನ್ನೆಲ್ಲ ವ್ಯಾಪಿಸ್ತಾನಂತೆ. ದೇವರು ಹೇಳ್ತಾನೆ, ಸುಳ್ಳು ಮಾತಾಡಿದೆಲ್ಲೋ ಬಲಿ, 3 ಪಾದ ಭೂಮಿ ಕೊಡ್ತೀನಿ ಅಂತಂದು, ಈಗ ನೋಡು, ಒಂದು ಪಾದದಿಂದ ಕೆಳಗಿನ ಲೋಕಗಳು, ಇನ್ನೊಂದು ಪಾದದಿಂದ ಮೇಲಿನ ಲೋಕಗಳನ್ನು ವ್ಯಾಪಿಸ್ಬಿಟ್ಟಿದ್ದೀನಿ. 3ನೇ ಪಾದ ಎಲ್ಲಿಡಲಿ? ವರುಣ ಗರುಡ ಇವನನ್ನು ಬಂಧನ ಮಾಡು, ವರ್ಣಪಾಶದಿಂದ ಕಟ್ಟಾಕು, ಬೀಳಿಸಿ ಇವನನ್ನು ನರಕಕ್ಕೆ ಹೋಗಿ ಅವನು ಸುಳ್ಳು ಮಾತಾಡ್ದ. ನರಕಕ್ಕೆ ಹೋಗಿ ಅಲ್ಲಿ ಅನೇಕ ವರ್ಷಗಳ ದುಃಖ ಅನುಭವಿಸಬೇಕು ಅಂತ ಹೇಳಿ ದೇವರು ಹೇಳಿದಾಗ ಬಲಿಚಕ್ರವರ್ತಿ ಹೇಳ್ತಾನೆ, ಸ್ವಾಮಿ ಕರೋಮೃತಂ ತನ್ನ ಭವೇತ್ ಪಲ್ಲಂಭನಂ ಪದಂ ತೃತೀಯಂ ಕುರು ಶೀರ್ಷ್ಣಿ ಮೇನಿಜಂ. ನಾನು ಸತ್ಯ ಮಾತಾಡ್ತೀನಿ, ಸುಳ್ಳು ಮಾತಾಡೋದಿಲ್ಲ. 3ನೇ ಪಾದವನ್ನು ನನ್ನ ತಲೆ ಮೇಲೆ ಇಡು ಅಂಥೇಳಿ ಭೀಮೇನ ನಾನು ಯಾವ ನರಕದಿಂದಲೂ ಕೂಡ ಭಯಗೊಳ್ಳೋದಿಲ್ಲ. ಆದರೆ ಬ್ರಾಹ್ಮಣರಿಗೆ ದ್ರೋಹವನ್ನು ಮಾಡಿದ್ರೆ ಮಾತ್ರ ಆ ಶಾಪ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ, ಅದರಿಂದ ನನಗೆ ಹೆದರಿಕೆ ಇದೆ ಅಂತಂದಾಗ ಆಗಲಿ ಅಂತ ಅವನು ತಲೆ ಮೇಲೆ ಭಗವಂತ ಪಾದವನ್ನು ಇಡ್ತಾನಂತೆ. ಇಟ್ಟಾಗ ಎಲ್ಲರೂ ಬಂದು ಸ್ತೋತ್ರವನ್ನು ಮಾಡ್ತಾರೆ. ಪ್ರಹ್ಲಾದ ಬರ್ತಾನೆ, ಸ್ವಾಮಿ ನೋಡ್ರಿ, ಸ್ವಯಂ ತಾತ ಬಲಿಚಕ್ರವರ್ತಿ ಪ್ರಹ್ಲಾದ, ಅವನು ಅಪಹಾರ ಮಾಡಿದ್ರೆ ಏನಾಗಬೇಕು? ತಾತ ಬಂದು ಯಾಕೆ ಹಿಂಗೆ ಮಾಡಿದೆ, ನನ್ನ ಮೊಮ್ಮಗನಿಗೆ ಎಲ್ಲ ಸಂಪತ್ತಿತ್ತು ಅದೆಲ್ಲ ಕಳ್ಸ್ಕೊಂಬಿಟ್ಟಿಯಲ್ಲ ಅಂತ ಒಂದು ಮಾತಾಡಬೇಕಲ್ಲ, ಏನೂ ಮಾತಾಡಲಿಲ್ವಂತೆ. ಯಾಕೆಂದರೆ ಅವನು ಪ್ರಹ್ಲಾದ ರಾಜ, ಅದಕ್ಕೋಸ್ಕರವಾಗಿ. ತ್ವಯೇವದ ಬೇರೆ ತಾತಂದ್ರಾಗಿದ್ದರೆ ಆವಾಗ ಒಂದು ಸ್ವಲ್ಪ ಆ ಕಡೆ ಆದರೂ ವ್ಯತ್ಯಾಸ ಮಾಡೋದು ಬೈದು ಆ ಥರ ಮಾಡ್ತಿರ್ತಾರೆ. ಹಾಗೆ ಮಾಡಬಾರ್ದು. ತ್ವಯೈವ ದತ್ತಂ ಪದ ಮೈಂದ್ರ ಮೂರ್ಛಿತಂ ಹೃತಂ ತ್ವಯೈವಾದ್ಯ ತಥೈವ ಶೋಭನಂ. ನೀನೇ ಕೊಟ್ಟಂತಹ ಸಂಪತ್ತು, ಈ ಇಂದ್ರ ಪದವಿಯನ್ನು ಆಳುವಂತಹ ಸಂಪತ್ತು ಕೊಟ್ಟು ನೀನೇ, ಈಗ ನೀನೇ ಅದನ್ನು ಕಸ್ಕೊಂಡಿದ್ಯಾ. ಆದ್ದರಿಂದ ಇದು ಒಳ್ಳೆಯದೇ ಮಾಡಿದ್ಯಾ ನೀನು. ನನ್ನ ಮೊಮ್ಮಗನಿಗೆ ಅಹಂಕಾರ ಇತ್ತು, ಅವನಿಗೆ ನಾನೇ 3 ಲೋಕದ ಅಧಿಪತಿ ಅಂತ ಹೇಳಿ ಅದನ್ನು ನೀನು ಕಳೆಹಾಕಿದ್ಯಾ. ಹಾಗಾಗಿ ಇದೆಲ್ಲವೂ ನಿನ್ನ ಕ್ರೀಡೆ ಅಂತ ಹೇಳಿ ಹೇಳ್ತಾನೆ. ಪ್ರಹ್ಲಾದರಾಜ ಸ್ತೋತ್ರ ಮಾಡ್ತಾನೆ. ಆಮೇಲೆ ಆ ವಿಂಧ್ಯಾವಳಿ ನೋಡ್ರಿ, ಹೆಂಡತಿ ಅವಳು ಅಳ್ತಾ ಇರ್ತಲಂತೆ, ಅಯ್ಯೋ ನನ್ನ ಗಂಡ ಎಷ್ಟು ಶ್ರೀಮಂತನಾಗಿದ್ದ, ಎಲ್ಲ ಸಂಪತ್ತು ಕಳ್ಕೊಂಡ್ಬಿಟ್ಟಿದ್ದಾನೆ, ಏನು ಮಾಡಬೇಕು, ನನಗೇನು ಯಾರು ಗತಿ, ಆಯಿತು ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಿ ಗಂಡನ ಬಿಟ್ಟು ಡೈವರ್ಸ್ ಕೊಟ್ಟು ಹೋಗಲಿಲ್ಲ. ಈಗಿನ ಹೆಣ್ಮಕ್ಳು ಅದು ಮಾಡ್ತಾರೆ. ವಾದರಾಜರ ಸ್ತೋತ್ರ ಮಾಡ್ಬೇಕಾದ್ರೆ ಹಯಗ್ರೀವ ದೇವರ ಸ್ತೋತ್ರ ಮಾಡ್ಬೇಕಾದ್ರೆ ಹೇಳ್ತಾರಂತೆ, ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತ. ಹಯಗ್ರೀವ ಸ್ಮರಣೆ ಮಾಡಿದ್ರೆ ಪಾಪಗಳೆಲ್ಲ ಹೋಗುತ್ತಂತೆ. ಹೇಗೆ ಹೋಗುತ್ತೆ ಅಂತಂದರೆ, ದರಿದ್ರನಾದಂತಹ ಪುರುಷನನ್ನು ಹೇಗೆ ಒಬ್ಬಳ ಹೆಂಡತಿ ಬಿಟ್ಟು ಹೋಗಬೇಕೋ, ಸಂಪತ್ತನ್ನು ಕಳ್ಕೊಂಡಂತಹ ಪುರುಷನನ್ನು ಹೆಂಡತಿ ಹೇಗೆ ಬಿಟ್ಟು ಹೋಗ್ತಾಳೋ ಹಾಗೆ ಬಿಟ್ಟು ಹೋಗ್ತಾಳಂತೆ ಪಾಪಗಳೆಲ್ಲ. ಅಂದರೆ ಹಾಗೆ ಬಿಟ್ಟು ಹೋಗ್ತಾನೆ ಲೋಕದಲ್ಲಿ ಎಂಥ ಅರ್ಥ. ಆದರೆ ಇವಳು ಎಂತಹ ಜ್ಞಾನಿ ಅಂತಂದರೆ, ಕ್ರೀಡಾರ್ಥಮಾತ್ಮನ ಇದಂ ಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುಧಿಯೋ ಪರಯೀಶ ಕುರ್ಯುಹು ಕರ್ತುಃ ಪ್ರಭೋಸ್ತವ ಕಿಮಸ್ಯ ಆವಹಂತಿ ತ್ಯಕ್ತಹ್ರಿಯಸ್ತದವರೋಪಿತ ಕರ್ತೃವಾದಾಹ. ಹೇಳ್ತಾಳೆ, ಸ್ವಾಮಿ ಯಾಕೆ ಅಳ್ತಾ ಇದ್ದಾಳೆ ಅಂತಂದರೆ, ನೋಡು ಸ್ವಾಮಿ, ನನ್ನ ಗಂಡ ಇದೆಲ್ಲವೂ ನಂದೇ ಸಂಪತ್ತು, 3 ಲೋಕದ ಸಂಪತ್ತು ನಂದೇ ಅನ್ನುವಂತಹ ಭ್ರಾಂತಿಯಲ್ಲಿದ್ದೆ ಇಷ್ಟು ದಿವಸ. ಅದು ನೀನು ಕೊಟ್ಟಿದ್ದು, ಇದೆಲ್ಲವೂ ನಿನ್ನ ಕ್ರೀಡಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿದಂತಹ ಜಗತ್ತು. 14 ಲೋಕವನ್ನು ನೀನು ಸೃಷ್ಟಿ ಮಾಡಿದ್ಯಾ. ಯಾಕೆ ಅಂದರೆ ನಿನ್ನ ಆಟಕ್ಕೋಸ್ಕರವಾಗಿ, ಕ್ರೀಡೆಗೋಸ್ಕರವಾಗಿ ಸೃಷ್ಟಿ ಮಾಡಿದ್ಯಾ. ಇದು ಯಾರಪ್ಪನ ಲೋಕ ಅಲ್ಲ, ಇದು ನಿಂದೆ, ಎಲ್ಲರ ಅಪ್ಪನಾದಂತಹ ನಿನ್ನ ಲೋಕಗಳು ಇವೆಲ್ಲ.
ಅದನ್ನು ನನ್ನದು ಅನ್ನುವಂತಹ ಭ್ರಾಂತಿಯಿಂದ ಎಷ್ಟು ದಿವಸ ನನ್ನ ಗಂಡ ಒದ್ದಾಡ್ತಿದ್ದ. ಅದು ಅಹಂಕಾರ ಇತ್ತು ಅವನಿಗೆ, ಅದನ್ನು ಕಳೆದು ನೀನು ಅವನನ್ನು ಉದ್ಧಾರ ಮಾಡಿದೆಯಾ, ಎಷ್ಟು ನಿನ್ನ ಕಾರುಣ್ಯ ಇದೆ ಅಂತ ಹೇಳಿ ಅದರಿಂದ ನಾನು ಅಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಅವಳಿಗೂ ಅನುಗ್ರಹ ಮಾಡ್ತಾನೆ ಭಗವಂತ. ಇಷ್ಟೆಲ್ಲ ಬ್ರಹ್ಮದೇವರು ಹೇಳ್ತಾರಂತೆ, ಸ್ವಾಮಿ ಇವನನ್ನು ಬಿಟ್ಟುಬಿಡು, ಇವನಿಗೆ ನರಕವನ್ನು ಕೊಡಬೇಡ, ನಿನ್ನ ಭಕ್ತ ಇವನು ಅಂತ ಹೇಳಿದಾಗ, ಹೌದು ನನಗೆ ಗೊತ್ತಿದೆ, ನಾನೇನು ನರಕಕ್ಕೆ ಹಾಕಲ್ಲ, ಆದರೆ ಇವನು ಈಗ ಇಂದ್ರನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರ ಇದ್ದಾನೆ ಈಗ, ಅವನು ಈಗಿನ ಮನ್ವಂತರದಲ್ಲಿ ಇಂದ್ರ ಆಗಬೇಕು. ಮುಂದಿನ ಮನ್ವಂತರದಲ್ಲಿ ಸಾವರ್ಣಿ ಮನ್ವಂತರದಲ್ಲಿ ಅವನು ಬ್ರಹ್ಮಸಾವರ್ಣಿ ಮನ್ವಂತರದಲ್ಲಿ ಅವನು ಇಂದ್ರನಾಗ್ತಾನೆ, ಬಲಿಚಕ್ರವರ್ತಿ. ಅಲ್ಲಿಯವರೆಗೂ ನೀನು ಸುತಳ ಲೋಕದಲ್ಲಿ ಇರು, ನಿನ್ನ ಎಲ್ಲ ಬಂಧು ಬಾಂಧವರ ಜೊತೆಗೆ ಪ್ರಹ್ಲಾದರಾಜನನ್ನು ಕರ್ಕೊಂಡು ಹೋಗಿ ಅಲ್ಲಿ ನೀವು ಸುಖವಾಗಿ ಇರ್ರಿ ಅಂತ ಹೇಳಿ ನಾನೇ ನಿನ್ನ ಮನೆಯ ಬಾಗಿಲನ್ನು ಕಾಯ್ತೀನಿ, ಗದಾಧರನಾಗಿ ನಾನು ನಿನ್ನನ್ನು ರಕ್ಷಣೆ ಮಾಡ್ತಾ ಇರ್ತೀನಿ, ನೀವೆಲ್ಲ ನನ್ನನ್ನು ಆರಾಧನೆ ಮಾಡಿರಿ ಅಂತ ಭಗವಂತ ಅನುಗ್ರಹ. ನೋಡ್ರಿ, ಕೇವಲ ಸಂಪತ್ತನ್ನು ಕಸ್ಕೊಂಡು ಅವನನ್ನು ಎಲ್ಲ ಸುತ್ತಲೂ ಹೋಗ್ಬಿಡು ಅಂತ ಹೇಳಿ ಜೈಲಲ್ಲಿ ಹಾಕಿ ಬಂಧನ ಮಾಡಲಿಲ್ಲ ದೇವರು, ಅನುಗ್ರಹವನ್ನು ಮಾಡ್ದ. ಹೇಗೆ ಅನುಗ್ರಹ ಮಾಡ್ದ? ಅವನ ಮನೆಯಲ್ಲೇ ನಿತ್ಯ ಒಂದು ರೂಪದಿಂದ ಇದ್ದಾನೆ, ಅಷ್ಟು ಅವನ ಮೇಲೆ ಅನುಗ್ರಹವನ್ನು ಭಗವಂತ ಮಾಡ್ದ ಅನ್ನೋ ಮಾತನ್ನು ಕೇಳಿದೆ. ಯಾರು ತಾನೇ ಹೀಗೆ ಮಾಡ್ಲಿಕ್ಕೆ ಸಾಧ್ಯ? ನಾನೇ ಒಂದು ರೂಪದಿಂದ ಏನು ಬೇಕಾದ್ರೂ ಮನೆ ವ್ಯವಸ್ಥೆ ಮಾಡ್ಬೋದು, ಇರ್ಲಿಕ್ಕೆ ಉಪಜೀವನಕ್ಕೆ ಎಲ್ಲವನ್ನು ಮಾಡ್ಬೋದು. ಅವ್ರ ಮನೆಯಲ್ಲೇ ನಾನು ಇದ್ಬಿಟ್ಟು ಅವ್ರನ್ನ ನೋಡ್ಕೋತೀನಿ ಅಂತಂದರೆ ಯಾರು ಸಾಧ್ಯ ಇಲ್ಲ. ಆದರೆ ಭಗವಂತನಿಗೆ ಸಾಧ್ಯ ಇದು. ಅನಂತ ರೂಪವನ್ನು ತಗೊಂಡು ಎಲ್ಲ ಕಡೆ ಇದ್ದು ವಿಹಾರ ಮಾಡುವಂತಹ ಭಗವಂತನಿಗೆ ಯಾವುದೂ ಅಸಾಧ್ಯ ಅಲ್ಲ. ಹಾಗೆ ಅವನು ಬಲಿಚಕ್ರವರ್ತಿ ತನ್ನ ಭಕ್ತ ಅಂತ ತಿಳ್ಕೊಂಡು ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಈ ರೀತಿ ಬಲಿಚಕ್ರವರ್ತಿಯ ಉದ್ಧಾರ ಆದಮೇಲೆ ಮತ್ತೆ ಶುಕ ರಾಜ ಪ್ರಶ್ನೆ ಮಾಡ್ತಾನೆ, ಮನ್ವಂತರದಲ್ಲಿ ಅನೇಕ ಮನ್ವಂತರದ ಕಥೆಗಳನ್ನು ಹೇಳಿದರೆ, ಈಗ ನನಗೆ ಚರಿತಂ ವೈಷ್ಣವಾನ ಅಂತೂ ವಿಷ್ಣುದ್ರೇಕಾಯ ಕಥ್ಯತೆ, ವಿಷ್ಣು ಭಕ್ತರ ಚರಿತ್ರೆಯನ್ನು ಕೇಳೋದ್ರಿಂದ ವಿಷ್ಣು ಭಕ್ತಿ ಬರುತ್ತೆ. ಹಾಗಾಗಿ ಅಂತಹ ವಿಷ್ಣು ಭಕ್ತರಾದಂತಹ ಸೂರ್ಯವಂಶದ ಚಂದ್ರವಂಶದ ರಾಜರ ವಂಶಗಳನ್ನು ಕಥೆಯನ್ನು ಹೇಳಿದಾಗ ಆಗಲಿ ಅಂತ ಶುಕಾಚಾರ್ಯರು ಹೇಳ್ತಾರೆ. ಸೂರ್ಯವಂಶ ಬ್ರಹ್ಮದೇವರ ಮಗ ಮರೀಚಿ, ಕಶ್ಯಪನ ಮಗ ಸೂರ್ಯನ ಮಗ ವಿವಸ್ವಾನ್ ಎನ್ನುವ ಸೂರ್ಯನ ಮಗ ವೈವಸ್ವತ ಮನು. ಆ ವೈವಸ್ವತ ಮನುವಿಗೆ 10 ಜನ ಮಕ್ಕಳು, ಇಕ್ಷ್ವಾಕು, ದೃಷ್ಟ, ದಿಷ್ಟ, ನರಿಷ್ಯಂತ, ಪ್ರಶದ್ರ, ಶರ್ಯಾತಿ, ನಾಭಾಗ ಅಂಥೇಳಿ 10 ಜನ ಮಕ್ಕಳಾಗ್ತಾರೆ. ಆ 10 ಜನ ಮಕ್ಕಳಲ್ಲಿ ಇಕ್ಷ್ವಾಕು ಮೊದಲನೇ ಮಗ, ಉತ್ತಮನಾದಂತಹ ರಾಜ. ಒಮ್ಮೆ ವಿಕುಕ್ಷಿ ಅಂತ ಒಬ್ಬ ಮಗ, ಯಾರು ಇವನಿಗೆ ವಿವಸ್ವಾನ ಸೂರ್ಯನಿಗೆ 10 ಜನರಲ್ಲಿ ವಿಕುಕ್ಷಿ ಎನ್ನುವಂತಹ ಮಗ. ಅವನು ಶ್ರಾದ್ದಕ್ಕೆ ತನ್ನ ಇಕ್ಷ್ವಾಕು ತಂದೆ ಹೇಳಿರ್ತಾನೆ ಶ್ರಾದ್ದ ಮಾಡಬೇಕು ಅಂತ ಹೇಳಿ, ನೀನು ಪದಾರ್ಥಗಳನ್ನು ತೊಗೊಂಬ ಅಂತ ಹೇಳಿದಾಗ, ಸರಿ ಪದಾರ್ಥನ ತೊಗೊಂಬರಕ್ಕೆ ಅಂತ ಹೋದಾಗ ಅವನು ಸ್ವಲ್ಪ ಹಸುವಾಗಿತ್ತು ಅಂತ ತಿಂದ್ಬಿಡ್ತಾನಂತೆ. ತಿಂದಾಗ ಗೊತ್ತಾಗುತ್ತೆ ಅವನಿಗೆ, ತಂದೆಗೆ ಪಿತೃಗಳಿಗೆ ಅಂತ ಹೇಳಿದ್ದು ತರಲಿಕ್ಕೆ ಅಂತ ಹೇಳಿದ್ದು ನೀನು ತಿಂದ್ಬಿಟ್ಟೆ, ನೀನು ಉಪಯೋಗ ಇಲ್ಲ, ರಾಜ್ಯದಿಂದ ಭ್ರಷ್ಟನಾಗಿ ಹೋಗು ಅಂಥೇಳಿ ಅರಣ್ಯಕ್ಕೆ ಕಳಿಸ್ಬಿಡ್ತಾನಂತೆ ಅವನನ್ನು ವಿಕುಕ್ಷಿಯನ್ನು. ನೋಡ್ರಿ, ಅಂದರೆ ರಾಜನಾದವನು ಧರ್ಮದಲ್ಲಿ ಎಷ್ಟು ನಿಷ್ಠೆ ಇದೆ ಅವನಿಗೆ. ತನ್ನ ಮಗ ತಪ್ಪು ಮಾಡಿದ್ರೂ ಕೂಡ ಅದನ್ನು ಕ್ಷಮಿಸಬಾರ್ದು, ಅವನಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು ಅಂತ ಹೇಳಿ ಧರ್ಮನಿಷ್ಠನಾದಂತಹ ರಾಜ ನನ್ನ ಮಗನನ್ನೇ ಹೊರ ಹಾಕ್ಬಿಟ್ಟ. ಅಷ್ಟು ಧರ್ಮಶ್ರದ್ಧೆ ಇರುವಂಥವನು. ಅವನು ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾನೆ, ಜ್ಞಾನಿಯಾಗ್ತಾನೆ. ಆಮೇಲೆ ಅವನು ಬಂದು ರಾಜ್ಯವನ್ನು ಆಳ್ತಾನೆ. ಇವನು ಏನಪ್ಪ, ನಾಭಾಗ ಅಂತ ಇನ್ನೊಬ್ಬ ಮಗ. ಆ ನಾಭಾಗ ಏನಾಗುತ್ತೆ ಅಂತಂದರೆ, ಎಲ್ಲ ಕೊನೆಯ ಮಗ, ಅದರಿಂದ ಎಲ್ಲ ವಿದ್ಯೆಯನ್ನು ಅಧ್ಯಯನ ಮಾಡಿ ಬರೋ ಅಷ್ಟರಲ್ಲಿ ಅವನಿಗೆ ಎಲ್ಲ ಹೋಗ್ಲಿ, ಅವ್ರ ಕೆಳಗಡೆ ಇದ್ದಾರೆ ನೋಡಿ, ಅವ್ರ ಜೊತೆ ಇಲ್ಲ, ಸ್ಕೂಲಿಗೆ ಹೋಗಿರ್ತಾರಲ್ಲ. ನಾಭಾಗ ಅನ್ನೋ ಒಬ್ಬ ರಾಜ, ಅವನೇನು ಮಾಡ್ತಾನೆ ಅಂತಂದರೆ, ಎಲ್ಲ ತನ್ನ ಅಣ್ಣಂದಿರೆಲ್ಲ ಆಸ್ತಿಯನ್ನು ಹಂಚ್ಕೊಂಡ್ಬಿಟ್ಟಿರ್ತಾರೆ, ಇವನು ಏನು ಸಿಗೋದೇ ಇಲ್ಲ.
ಅದಕ್ಕೆ ಅವನಿಗೆ ಹೆಸರು ನಾಭಾಗ, ಭಾಗನೇ ಇಲ್ಲದೇ ಇರೋನು ಇವನು ಅಂತ. ಆಗ ತನ್ನ ತಂದೆ ಕೇಳ್ತಾನೆ, ಅಪ್ಪ ನನಗೇನಿದೆ ನನಗೆ ಅಂದರೆ, ನಿನಗೆ ಏನಿಲ್ಲಪ್ಪ, ನೀನು ಸಂಪತ್ತು ಬೇಕು ಅಂತಂದರೆ ಒಂದು ಕೆಲಸ ಮಾಡು, ಈ ರೀತಿ ಒಂದು ಜಾಗದಲ್ಲಿ ನದಿ ತೀರದಲ್ಲಿ ಋಷಿಗಳೆಲ್ಲ ಯಜ್ಞ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗು, ಅಲ್ಲಿ ಅವರಿಗೆ 16 ದಿವಸದ ಯಜ್ಞ, ಅವನಿಗೆ 13ನೇ ದಿವಸದ ಮಂತ್ರ ಮರ್ತೋಗುತ್ತೆ, ನೀನು ಅವ್ರಿಗೆ ಜ್ಞಾಪಿಸಿಕೊಡು, ಅವರು ನಿನಗೆ ಸಂಪತ್ತನ್ನು ಕೊಡ್ತಾರೆ ಅಂತ ಹೇಳ್ತಾನೆ ತಂದೆ. ಆಯಿತು ಹಾಗೆ ಆಗಲಿ ಅಂತ ಹೋಗ್ತಾನೆ, ಅವ್ರಿಗೆ ಹೇಳಿಕೊಡ್ತಾನೆ ಮಂತ್ರವನ್ನು. ಅದರಿಂದ ಸಂತುಷ್ಟರಾಗಿ ಅವನಿಗೆ ಎಲ್ಲ ಯಜ್ಞದಲ್ಲಿ ಮಿಕ್ಕಿರೋ ಎಲ್ಲ ಸಂಪತ್ತನ್ನು ಕೊಟ್ಬಿಡ್ತಾರೆ. ಯಜ್ಞದಲ್ಲಿ ಮಿಕ್ಕಿರೋ ಭಾಗಗಳು ಅಂದರೆ ನಾವೇನು ಈಗ ನೋಡ್ತೀವಿ, ಹೋಮದಲ್ಲಿ ದರ್ಭೆ, ಒಂದು ಸ್ವಲ್ಪ ಏನೋ ಒಣಗಿರೋ ಹೂಗಳು, ಬೂದಿ, ಕೆಂಡ, ಇಟ್ಟಿಗೆ ಇವೆ ಅಂತ ಅನ್ಕೋತೀವಿ. ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ, ಎಲ್ಲವೂ ಬಂಗಾರಮಯ. ನೋಡ್ರಿ, ಯಜ್ಞದಲ್ಲಿ ಮಿಕ್ಕಿರುವಂತಹ ಸಾಮಾನು ತೊಗೊಂಡು ಬಂದು ನಿಂಗೆ ಸಂಪತ್ತು ಸಿಗತ್ತೆ ಅಂತ ರಾಜ ಹೇಳಬೇಕಾದ್ರೆ ಎಂತಹ ಯಜ್ಞ ಆಗಿರ್ಬೇಕು ಅದು. ಎಷ್ಟು ಆ ಸಂಪತ್ತನ್ನು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವೈಭವಪೇತವಾಗಿ ಯಜ್ಞವನ್ನು ಮಾಡ್ತಿದ್ರು. ಆಯಿತು ಅಂತ ಹೋದ, ಅವರೆಲ್ಲರೂ ಯಜ್ಞವನ್ನು ಪದಾರ್ಥವನ್ನು ಕೊಟ್ಟರು. ಇವನು ತೊಗೊಂಡು ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಬ್ಬರು ರುದ್ರದೇವರು ಬ್ರಾಹ್ಮಣನ ವೇಷ ಹಾಕ್ಕೊಂಡು ಬಂದು ಕೇಳ್ತಾರೆ, ಇದೆಲ್ಲ ಸಂಪತ್ತು ನನಗೆ ಸೇರಬೇಕಾದ್ದು, ನೀವು ನನಗೆ ಕೊಡಬೇಕು ಇದನ್ನು ಅಂತ. ಇಲ್ಲ, ನಮ್ಮಪ್ಪ ನನಗೆ ತಗೋ ಅಂತ ಹೇಳಿದಾನೆ ಅಂತಂದರೆ ನಿಮ್ಮಪ್ಪನ್ನೇ ಕೇಳ್ಕೊಂಬ ಹೋಗು ಅಂತ ಹೇಳ್ತಾರಂತೆ. ಸರಿ ಅಂತ ಅವನು ಅವ್ರ ಅಪ್ಪನ ಹತ್ರ ಹೋಗಿ, ಈ ಥರ ಒಬ್ಬರು ಬಂದು ಕೇಳ್ತಾ ಇದ್ದಾರೆ, ಸಂಪತ್ತೆಲ್ಲ ಅವ್ರದ್ದೇ ಅಂತೆ, ಮತ್ತು ನಾನೇನು ಮಾಡಲಿ ಅಂತ. ಅವನು ಜ್ಞಾನದೃಷ್ಟಿಯಲ್ಲಿ ನೋಡ್ತಾನೆ, ಯಾರು ಬಂದು ಕೇಳಿದ್ರು ಅಂತ. ಗೊತ್ತಾಗುತ್ತೆ ರುದ್ರದೇವರು ಅಂತ ಹೇಳಿ. ಯಜ್ಞದಲ್ಲಿ ಮಿಕ್ಕಂತಹ ಭಾಗವೆಲ್ಲ ರುದ್ರದೇವರ ಪಾಲು. ಹಾಗಾಗಿ ರುದ್ರದೇವರ ಅವ್ರದ್ದೇ ಅಪ್ಪ, ನೀನು ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡು, ನೀನು ತೊಗೋಬೇಡ ಅಂತ ಹೇಳ್ತಾನೆ. ಸರಿ ಅಂತ ಅವನು ಅದೇ ರೀತಿಯಾಗಿ ಬಂದು ಹೇಳ್ತಾನೆ, ಸತ್ಯವನ್ನೇ ಹೇಳ್ತಾನೆ. ನಮ್ಮ ತಂದೆ ಹೇಳಿದ್ದಾರೆ, ನಿಮ್ಮದೇ ಅಂತ ಯಜ್ಞದಲ್ಲಿ ಇರೋದೆಲ್ಲ ನೀವೇ ತೊಗೊಳ್ಳಿ ಅಂತ ಹೇಳಿ ಹೇಳಿದಾಗ ರುದ್ರದೇವರಿಗೆ ಆಶ್ಚರ್ಯ ಆಗಿ, ಅವನಿಗೆ ಸತ್ಯವಾಗಿ ಮಾತಾಡ್ತಿದ್ದೆ ನೀನು ನಿನಗೆ ಎಲ್ಲ ಜ್ಞಾನವೂ ಬರಲಿ ಅಂತ ಹೇಳಿ ಮತ್ತೆ ಪುನಃ ಸಂಪತ್ತನ್ನು ಕೊಟ್ಟು ಅವರು ಹೋಗ್ತಾರಂತೆ. ಹೀಗೆ ಒಂದು ಆ ರೀತಿಯಾಗಿ ಆದಾಗ ಇನ್ನೊಬ್ಬ ಅದೇ ವಂಶದಲ್ಲಿ, ಅಂದರೆ ಅವನ ಸತ್ಯನಿಷ್ಠೆಯನ್ನು ನೋಡಿ ಅವರಿಗೆ ಅನುಗ್ರಹವನ್ನು ಮಾಡಿದ್ರು ಅಂತ ಅರ್ಥ. ಅವರ ಆ ಒಂದು ಸೂರ್ಯವಂಶದಲ್ಲೇ ಒಬ್ಬ ರಾಜ, ಅವನ ಹೆಸರು ಯುವನಾಶ್ವ ಅಂಥೇಳಿ. ಅವನು ಏನಾಗುತ್ತೆ ಅಂತಂದರೆ, ಒಮ್ಮೆ ಇಂದ್ರದೇವರು ಯುವನಾಶ್ವ ಅನ್ನುವ ರಾಜ ಅನೇಕ ಹೆಂಡತಿಯರಿದ್ದರು, ಅವನಿಗೆ ಮಕ್ಕಳು ಇರಲಿಲ್ಲ. ಆ ಮಕ್ಕಳಿಗೋಸ್ಕರವಾಗಿ ಅವನು ಯಜ್ಞವನ್ನು ಮಾಡ್ತಾನೆ. ಇಂದ್ರದೇವತಾಕ ಯಜ್ಞ, ಇಂದ್ರದೇವರನ್ನು ಕುರಿತು ಯಜ್ಞವನ್ನು ಮಾಡ್ದ ಅವನು. ಆ ಯಾರು ಯುವನಾಶ್ವ ಅನ್ನೋನು ಆ ಯಜ್ಞ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಋತುಜರೆಲ್ಲ ಯಜ್ಞವನ್ನು ಮಾಡಿ ಒಂದು ಕಲಶದಲ್ಲಿ ಅಭಿಮಂತ್ರಣ ಮಾಡಿ ಅದನ್ನು ಇಟ್ಟಿರ್ತಾರೆ. ಅವನೇನು ಮಾಡ್ದ, ಅವನು ರಾತ್ರಿ ಹೊತ್ತು ಬಾಯಾರಿಕೆ ಆಗಿದೆ ಅಂಥೇಳಿ, ಅಂದರೆ ಆ ಯಜ್ಞದ ಹತ್ರನೇ ಮಲ್ಕೊಂಡಿರ್ತಾನೆ ಅವನು. ಮಾರನೇ ದಿವಸ ಯಜ್ಞಕ್ಕೆ ಬೇಕು ಅಂಥೇಳಿ ಅಲ್ಲಿ ರಾತ್ರಿ ಎದ್ದು ಬಾಯಾರಿಕೆ ಆಗಿರುತ್ತೆ, ಯಾರು ಸೇವಕರ ಹತ್ತಿರ ಇರೋದಿಲ್ಲ, ಬೇರೆ ಯಾರಿಗೆ ಎಬ್ಬಿಸ್ಬೇಕು ಯಾಕೆ ಅಂಥೇಳಿ ನೋಡ್ತಾನೆ. ಒಂದು ಕಲಸದಲ್ಲಿ ನೀರು ಇಟ್ಟಿರ್ತಾರೆ, ಅದನ್ನೇ ಕುಡಿದು ಬಿಡ್ತಾನೆ ಅವನು. ಆಮೇಲೆ ಬೆಳಗ್ಗೆ ಹೊತ್ತು ಋತುಜರೆಲ್ಲ ಕೇಳ್ತಾರೆ, ಈ ಕಲಸದಲ್ಲಿ ನೀರಿತ್ತಲ್ಲ ಏನಾಯಿತು ಅಂತ ಹೇಳಿ. ಇಲ್ಲ, ನಾನು ಅದನ್ನು ಕುಡಿದ್ಬಿಟ್ಟೆ ಅಂತಾನೆ ರಾಜ. ಅಯ್ಯೋ, ಕುಡಿದ್ಬಿಟ್ಯಾ? ಅದರಲ್ಲೇ ಅಭಿಮಂತ್ರಣ ಮಾಡಿ ಇಟ್ಟಿದ್ವಿ, ನಿನ್ನ ಹೆಂಡತಿಗೆ ಕುಡಿಸ್ಬೇಕು ಅಂತ ಹೇಳಿ. ಇವಾಗ ಗರ್ಭಧಾರಣೆ ಅವಳು ಮಾಡೋದಿಲ್ಲ, ನೀನೇ ಮಾಡ್ತೀಯಾ, ನೀನೇ ಗರ್ಭಧಾರಣೆ ಮಾಡು ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಹೌದಾ, ಸರಿ ಅಂತ ಅವನೇ ಯಜ್ಞದ ಗರ್ಭಧಾರಣೆಯನ್ನು ಮಾಡ್ತಾನೆ. ಕೂಸು ಹೊಟ್ಟೆಯಲ್ಲಿ ಬೆಳೆದು ಹೊಟ್ಟೆ ಒಡೆದುಕೊಂಡು ಬರ್ತಾನೆ ಅವನು. ದ್ವಾರನೇ ಇಲ್ವಲ್ಲ ಹೊರಗೆ ಬರೋಕ್ಕೆ. ಸ್ತ್ರೀ ಆದರೆ ದ್ವಾರ ಇರ್ತಿತ್ತು, ಇವನಿಗೆ ಹೆಂಗೆ ಬರಬೇಕು? ಹಾಗಾಗಿ ಸಿಜರೇನ್ ಆಗಿಬಿಡುತ್ತು. ಆದರೆ ಅಪ್ಪ ಸಾಯೋದಿಲ್ಲ. ಅವನಿಗೆ ಅನುಗ್ರಹ. ಮತ್ತು ಯಾರು ಹಾಲು ಕುಡಿಸ್ಬೇಕು? ತಾಯಿಯಿಂದ ಬಂದಿದ್ದರೆ ಹಾಲು ಕುಡಿಸೋಕ್ಕೆ ತಾಯಿ ಇರ್ತಿಲ್ಲ. ತಾಯಿ ಮಗ ಅಲ್ವೇ ಇಲ್ಲ ಇವನು. ತಾಯಿ ಇದ್ದಾಳೆ, ಆದರೆ ಅವಳಿಂದ ಹುಟ್ಟಿಲ್ಲ, ಹಾಲು ಬರೋದಿಲ್ವಲ್ಲ. ಏನು ಮಾಡಬೇಕು ಅಂದರೆ, ನೋಡ್ರಿ, ಇಂದ್ರದೇವರ ಜವಾಬ್ದಾರಿ ಎಷ್ಟಿದೆ. ಮಗನಿಗೋಸ್ಕರ ಯಜ್ಞ, ನನ್ನನ್ನು ಕುರಿತು ಯಜ್ಞ ಮಾಡಿದೆ ನೀನು, ಆ ಮಗನನ್ನು ಉಳಿಸ್ಬೇಕು ನಾನು ಅಂಥೇಳಿ ಇಂದ್ರದೇವರೇ ಬರ್ತಾರಂತೆ. ಬಂದು ಅವ್ರ ಹೆಬ್ಬೆಟ್ಟನ್ನು ಮಗುವಿನ ಬಾಯಲ್ಲಿ ಇಟ್ಟು ಚೀಪಿಸ್ತಾರೆ. ಅಲ್ಲೇ ಅವನು ಹಾಲು ಬರುತ್ತೆ. ಅದರಿಂದ ಮಾಂಧಾತ, ನನ್ನನ್ನೇ ಕುಡಿ ಅಂತ ಇಂದ್ರದೇವರು ಹೇಳ್ತಾರೆ. ಆದ್ದರಿಂದ ಅವನಿಗೆ ಮಾಂಧಾತ ಅಂತ ಹೆಸರು ಬರುತ್ತೆ. ಅಂತಹ ರಾಜ್ಯ ಸ್ವೀಕಾರ ಮಾಡಿ 12 ದಿವಸಕ್ಕೆ ಎಲ್ಲರನ್ನು ಸೋಲಿಸಿ ಎಲ್ಲವನ್ನೂ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಇಡೀ ಭೂಮಂಡಲ ಅವನ ವಶ ಆಗುತ್ತೆ. ಅಂತಹ ಮಾಂಧಾತ ರಾಜ. ಮಾಂಧಾತರಿಗೆ 50 ಜನ ಮಕ್ಕಳು. ಆ 50 ಜನ ಹೆಣ್ಮಕ್ಳು ಇರ್ತಾರೆ ಅವನಿಗೆ. ಅವರಿಗೆಲ್ಲ ಮದುವೆ ಮಾಡಬೇಕು ಅಂದರೆ ಮದುವೆ ವಯಸ್ಸು ಬಂದಿರ್ತಾರೆ, ಇನ್ನೂ ಮದುವೆ ಮಾಡಿರೋದಿಲ್ಲ. ಒಮ್ಮೆ ಸೋಭರಿ ಋಷಿಗಳು ಬರ್ತಾರೆ. ಅವರು ಒಮ್ಮೆ ತಪಸ್ಸು ಮಾಡಿ
ಒಮ್ಮೆ ಸ್ನಾನ ಮಾಡಬೇಕು ಅಂತ ಸಾಯಂಕಾಲ ಸಂಧ್ಯಾ ವಂದನೆಗೆ ಅಂತ ನದಿ ಹತ್ರ ಬರ್ತಾರೆ. ಅಲ್ಲಿ 2 ಮೀನನ್ನು ನೋಡ್ತಾರೆ. 2 ಮೀನುಗಳು, ಗಂಡು ಹೆಣ್ಣು ಮೀನುಗಳು ವಿಹಾರ ಮಾಡೋದನ್ನು ನೋಡ್ತಾರೆ. ಅಯ್ಯೋ, ನಾನು ಕೂಡ ಇದೇ ರೀತಿ ಸಂಸಾರದ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿ ಸೋಬರಿ ಋಷಿಗಳು ಮದುವೆ ಮಾಡ್ಕೋಬೇಕು, ಇಷ್ಟು ದಿವಸ ಮದುವೆ ಆಗದೇನೆ ಹಾಗೆ ತಪಸ್ ಮಾಡ್ತಿದ್ದೆ, ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾರು ಮದುವೆ ಆಗಬೇಕು ಅಂತ ಆ ಸಂದರ್ಭದಲ್ಲಿ ಯಾರು ಮಾಂಧಾತ ರಾಜ ಇದ್ದಾನೆ, ಅವನ ಹತ್ರ ಹೋಗಿ ನಿನ್ನ ಕನ್ಯರಿದ್ದರೆ ಕೊಡಪ್ಪ, ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತಾರೆ. ಇವನಿಗೆ ಏನಿದು ಇಂಥ ಮುದುಕರು ಅವರಿಗೆ ನನ್ನ ಯುವತಿಯರಾದಂತಹ ಕನ್ಯರನ್ನು ಹೇಗೆ ಕೊಡೋದು? ಈಗಿನ ಕಾಲದ ಹೆಣ್ಮಕ್ಳಲ್ಲಿ 4 ವರ್ಷ ವ್ಯತ್ಯಾಸ ಇದ್ದರೂ ಒಪ್ಕೊಳ್ಳೋದಿಲ್ಲ, ಕನಿಷ್ಠ 2 ವರ್ಷ, ಅದಕ್ಕಿಂತ ಜಾಸ್ತಿ ಆಗಿರಬಾರ್ದು. ಇವ್ರು ನೋಡಿದ್ರೆ ನೂರಾರು ವರ್ಷಗಳ ಮುದುಕರು, ಈಗ ಕನ್ಯರಾಗಿದ್ದಾರೆ ಇವರೆಲ್ಲ, ಇವ್ರು ಹೇಗೆ ಕೊಡೋದು ಅಂತ ಅವನೇ ವಿಚಾರ ಮಾಡ್ದ. ಆಗಿನ ಕಾಲದ ತಂದೆ ತಾಯಿಗಳೇ ವಿಚಾರ ಮಾಡಿದ. ಈಗ ತಂದೆ ತಾಯಿಗಳ ವಿಚಾರ ಏನಿಲ್ಲ, ಹೆಣ್ಮಕ್ಳೇ ವಿಚಾರ ಮಾಡ್ತಾರೆ. ಆಗ ಸರಿ ಸ್ವಾಮಿ, ಅವರು ಕೊಡೋಲ್ಲ ಅಂತ ಅಂದ್ಬಿಟ್ರೆ ಶಾಪ ಕೊಟ್ಬಿಡ್ತಾರೆ. ಮತ್ತೇನು ಮಾಡಬೇಕು ಅಂತ ಹೇಳಿದ್ರೆ, ನೀವೇ ಸ್ವಾಮಿ ಒಳಗಡೆ ಹೋಗಿ ನೋಡ್ಕೊಂಬನ್ನಿ, ಅವ್ರು ನೀವು ಯಾರು ಒಪ್ಕೋತಾರೋ ಅವ್ರನ್ನ ಮದುವೆ ಮಾಡಿಕೊಟ್ಬಿಡ್ತೀನಿ, ನನಗೇನು ಅಭ್ಯಂತರ ಇಲ್ಲ ಅಂತ ಜಾರ್ಕೊಂಬಿಟ್ಟ ರಾಜ. ಆಯಿತು ಅಂತ, ಗೊತ್ತಾಯ್ತು ನಿನ್ನ ಪ್ಲಾನ್, ನಾನು ಮುದುಕ, ನನ್ನನ್ನು ಯಾರು ಅಪೇಕ್ಷೆ ಪಡೋದೇ ಇಲ್ಲ, ಆಗ ವಾಪಸ್ ನನಗೇನು ಜವಾಬ್ದಾರಿ, ನಮಗೇನು ಗೊತ್ತಿಲ್ಲ ಸ್ವಾಮಿ, ಅವ್ರು ಒಪ್ಕೊಳ್ಳಿಲ್ಲ ನಾನು ಏನು ಮಾಡಲಿ ಅಂತ ಹೇಳ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದ ರಾಜ. ಹಾಗಾದರೆ ಇವ್ರೇನು ಮಾಡಿದ್ರು ಅಂದರೆ, ತಪಸ್ಸೆಗೆ ನೋಡ್ರಿ, ಭಗವಂತನ ಅನುಗ್ರಹ, ಅಪರೋಕ್ಷ ಜ್ಞಾನದ ಮಹಿಮಾ, ಒಳ್ಳೆ ಅದ್ಭುತವಾದಂತಹ ತರುಣ ರೂಪವನ್ನು ತೊಗೊಂಡಿದ್ದಾರೆ. ತಗೊಂಡು ಆ ಅಂತಃಪುರಕ್ಕೆ ಹೋದರೆ 50 ಜನ ಮಕ್ಕಳು ಕೂಡ ಎಲ್ಲರೂ ಬಂದ್ಬಿಟ್ರಂತೆ. ನಾನು ಮದುವೆ ಆಗ್ತೀನಿ ಅನ್ನೋಣ ಅಂತೇಳಿ. ನೋಡಪ್ಪ ರಾಜ, ಎಲ್ಲರೂ ಮದುವೆ ಆಗ್ತಾರಂತೆ. ಸರಿ ಆಯಿತು ಅಂತ 50 ಜನನು ಮದುವೆ ಮಾಡಿಕೊಟ್ಬಿಡ್ತಾನೆ ಸೋಬರಿ ಋಷಿಗಳಿಗೆ. ಅವ್ರಿಗೇನು ಇದಿರಲಿಲ್ಲ, ಆಸಕ್ತಿ ಇರಲಿಲ್ಲ ಸಂಸಾರದಲ್ಲಿ. ಯಾಕೆ 50 ಮದುವೆಯನ್ನಾದರೂ ಅವರು ಹೆಣ್ಮಕ್ಳನ್ನ ಅಂತಂದರೆ, ಅವರು ಪ್ರಾರಬ್ಧ ಕರ್ಮ ನಾನು ಎಷ್ಟಿದೆ ಅಂತ ಅವರು ನಾದೃಷ್ಟಿ ನೋಡಿದ್ರು. ನೋಡಿದಾಗ ಗೊತ್ತಾಯ್ತು ಅವ್ರಿಗೆ, ಇನ್ನು 50 ಜನ್ಮ ಇರಬೇಕು, ನಾನು 50 ಜನ್ಮಗಳ ಕಾಲ ನಾನು ಭೂಮಿ ಮೇಲೆ ಇರಬೇಕು, ಅಲ್ಲಿವರೆಗೂ ಪ್ರಾರಬ್ಧ ಕರ್ಮ ಇದೆ ಅಂತ. ಅದನ್ನು ತಿಳ್ಕೊಂಡು ಏನು ಮಾಡಿದ್ರು, ಎಲ್ಲ ಒಂದೇ ಜನ್ಮದಲ್ಲೇ ಮುಗಿಸ್ಬಿಡೋಣ ಅಂತ ಹೇಳಿ 50 ಮದುವೆಯನ್ನಾಗಿ 50 ರೂಪವನ್ನು ತೊಗೊತಾರೆ. 50 ರೂಪವನ್ನು ತೊಗೊಂಡು 50 ಜನ ಹೆಣ್ಮಕ್ಳ ಜೊತೆಗೆ ಸಂಸಾರವನ್ನು ಮಾಡಿ ಆಮೇಲೆ ಅನೇಕ ಮಕ್ಕಳನ್ನು ಪಡೆದು ಆಮೇಲೆ ಮತ್ತೆ ಪುನಃ ತಪಸ್ಸಿಗೆ ಹೋಗಿ ಅವರು ಉದ್ಧಾರ ಆಗ್ತಾರಂತೆ. ಹೀಗೆ ಸೋಬರಿ ಋಷಿಗಳ ಕಥೆಯನ್ನು ಹೇಳಿ, ತ್ರಿಶಂಕು ಸೂರ್ಯವಂಶದಲ್ಲೇ ತ್ರಿಶಂಕು ಅಂತ ಒಬ್ಬ ರಾಜ, ತ್ರಿಶಂಕು ಅಲ್ಲ, ಅವನ ಹೆಸರು ಸತ್ಯವ್ರತ ಅಂಥೇಳಿ. ಅವನು ಏನಾಗುತ್ತೆ ಅಂದರೆ, ವಿಶ್ವಾಮಿತ್ರ ಋಷಿಗಳಿಗೆ ವಸಿಷ್ಠ ಋಷಿಗೆ ಹೇಳ್ತಾನೆ, ಸ್ವಾಮಿ ನಾನು ದೇಹ ಸಹಿತವಾಗಿ ಸ್ವರ್ಗಕ್ಕೆ ಹೋಗಬೇಕು, ಅದಕ್ಕೇನು ಮಾಡಬೇಕು ನಾನು, ಅದನ್ನು ಹೇಳಿ ಅಂತ. ಇಲ್ಲಪ್ಪ, ಅದೆಲ್ಲ ಸಾಧ್ಯ ಇಲ್ಲ, ನೀನು ಕೇಳ್ದಂಗೆಲ್ಲ ನಾವು ಸ್ವರ್ಗ ಕಳ್ಸೋಕ್ಕಾಗಲ್ಲ, ದೇಹ ಬಿಡು, ಸ್ವರ್ಗಕ್ಕೆ ಹೋಗು ಅಂತಂತಾರೆ. ಇಲ್ಲ ಅದೆಲ್ಲ ಸಾಧ್ಯ ಇಲ್ಲ, ನಾನು ಸದೇಹವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ, ನನ್ನ ಕೈಯಲ್ಲಿ ಮಾಡಿಸ್ಲಿಕ್ಕಾಗಲ್ಲ ಅಂತ ಅಂದ್ಬಿಡ್ತಾರೆ ಯಜ್ಞವನ್ನು. ಸರಿ ಅಂತ ಅವರು ಮತ್ತು ಅವ್ರ ಮಕ್ಕಳು ವಸಿಷ್ಠರ ಮಕ್ಕಳ ಹತ್ರ ಹೋಗ್ತಾನೆ. ವಸಿಷ್ಠರು ಕುಲಪುರೋಹಿತರು, ಅವ್ರ ಹತ್ರ ಫಸ್ಟ್ ಹೋಗಿ ಕೇಳ್ದ. ಅವ್ರು ಆಗಲ್ಲ ಅಂತಂದರು. ಅವ್ರ ಮಕ್ಕಳು ಶಕ್ತಿ ಋಷಿಗಳು ಎಷ್ಟೋ ಜನ ಇದ್ದರು, ಅವ್ರನ್ನ ಕೇಳ್ದ. ಅವರು ನಮ್ಮ ತಂದೆನೇ ಮಾಡೋಕ್ಕಾಗಲ್ಲ ಅಂದಮೇಲೆ ನಾವು ಮಾಡೋದು ಸರಿಯಲ್ಲ, ಅವ್ರ ವಿರೋಧವನ್ನು ಮಾಡೋದಿಲ್ಲ, ಬರಬೇಡ ನನ್ನ ಹತ್ರ ಹೋಗು ಅಂತಂದಾಗ, ನೋಡಿರಿ ರಾಜರು, ಈಗಿನ ಕಾಲದ ರಾಜರಾದರೆ, ಈಗಿನ ಕಾಲ ಬ್ರಾಹ್ಮಣರು ಏನು ಬೇಕಾದ್ರೂ ಮಾಡಿಸ್ಬಿಡ್ತಾರೆ ದುಡ್ಡು ಆಸೆಯಿಂದ. ಆಗಿನ ಕಾಲದವ್ರು ಹಾಗಿರಲಿಲ್ಲ, ನಿಷ್ಪ್ರಹರಾದಂತಹ ಋಷಿಗಳವರೆಲ್ಲ. ಎಷ್ಟೇ ರಾಜಗುರುಗಳಾಗಿದ್ದರೂ ಕೂಡ ಅರಣ್ಯದಲ್ಲಿದ್ದು, ಆಶ್ರಮದಲ್ಲಿದ್ದು ಅಲ್ಲೇ ಸಾಧನೆ ಮಾಡೋರು. ಒಂದು ಸ್ವಲ್ಪವೂ ಕೂಡ ಅವರಿಗೆ ನಗರದ ಆಕರ್ಷಣೆ ಇರಲಿಲ್ಲ. ಅವರು ಕಾಮಕ್ರೋಧಾದಿಗಳನ್ನು ಗೆದ್ದವರು. ನಿಮ್ಮ ಕೈಲಾಗಲ್ವಾ, ಬೇರೆಯವ್ರ ಹತ್ರ ಹೋಗ್ತೀನಿ ಅಂಥೇಳಿ ವಿಶ್ವಾಮಿತ್ರ ಋಷಿಗಳ ಹತ್ರ ಹೋಗ್ತಾನೆ. ವಿಶ್ವಾಮಿತ್ರ ಋಷಿಗಳೇ, ನನಗೆ ಸ್ವರ್ಗಕ್ಕೆ ಕಳಿಸಿ. ಅದೆಲ್ಲ ಸಾಧ್ಯ ಇಲ್ಲ, ವಸಿಷ್ಠರು ಕಳಿಸಲ್ಲ ಅಂತ ಹೇಳಿದ್ದಾರೆ ಅಂತ. ಹಾಗಾದರೆ ಕಳಿಸ್ತೀನಿ. ಯಾಕೆ, ವಿಶ್ವಾಮಿತ್ರ ಋಷಿಗಳಿಗೆ ವಸಿಷ್ಠರ ಕಂಡ್ರೆ ಆಗಲ್ಲ, ಅವರಿಬ್ಬರಿಗೂ ವಿರೋಧ. ಹಾಗೆ ಅವರು ಮಾಡ್ಸೋಕ್ಕಾಗಿಲ್ಲ, ನಾ ಮಾಡಿಸ್ತೀನಿ ಅಂಥೇಳಿ ಸರಿ ಅಂತ ಯಜ್ಞವನ್ನು ಮಾಡಿಸ್ತಾರೆ. ಯಜ್ಞವನ್ನು ಮಾಡಿಸಿ ತ್ರಿಶಂಕುವಿನಿಗೆ ಆ ಪುಣ್ಯವನ್ನು ಧಾರೆ ಎರೆದು ಅವನನ್ನು ಸ್ವರ್ಗಕ್ಕೆ ಕಳಿಸ್ತಾರಂತೆ. ಸ್ವರ್ಗಕ್ಕೆ ಕಳಿಸಿದಾಗ ಅವನು ಹೋದ, ಹಾಗೆಯೇ ಅದೇ ದೇಹದಿಂದ ಮೇಲೆ ಹೋದಾಗ ಒಳಗಡೆ, ಆ ಸ್ವರ್ಗದ ಒಳಗಡೆ ಹೋಗಬೇಕು ಅಂದಾಗ ಇಂದ್ರ ಕೇಳ್ತಾನೆ, ನೀನು ಒಳಗೆ ಪ್ರವೇಶ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ, ನಿನ್ನನ್ನು ಬಿಟ್ಕೋತಿದ್ದೆ ಒಳಗೆ, ಆದರೆ ನಿನಗೆ ಗುರು ದ್ರೋಹ ಮಾಡಿದ್ದೀನಿ, ನೀನು ವಸಿಷ್ಠರ ದ್ರೋಹವನ್ನು ಮಾಡಿ ಬಂದಿದ್ದೀಯಾ, ಆದ್ದರಿಂದ ನಿನಗೆ ನಾನು ಒಳಗೆ ಸೇರಿಸೋದಿಲ್ಲ, ಬೀಳು ಕೆಳಗೆ ಅಂತ ಹೇಳಿ ಹೇಳ್ತಾರಂತೆ. ಅವನು ಬೀಳಬೇಕಾದ್ರೆ ವಿಶ್ವಾಮಿತ್ರರೇ ರಕ್ಷಣೆ ಮಾಡಿ ನನ್ನ ತಲೆ ಕೆಳಗಡೆ ಹಾಕೊಂಡು ಬೀಳ್ತಾ ಇದ್ದಾನೆ.
ಆಗ ವಿಶ್ವಾಮಿತ್ರ ಋಷಿಗಳು ತನ್ನ ತಪಸ್ಸನ್ನು ತಮ್ಮ ಸಾಮರ್ಥ್ಯದಿಂದ ಅಲ್ಲೇ ನಿಲ್ಲು ಅಂತ ಹೇಳ್ತಾರೆ ತ್ರಿಶಂಕುವನ್ನು. ಅವನು ಅಲ್ಲೇ ನಿಂತ್ಕೋತಾನೆ. ಅಲ್ಲೇ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನೋಡ್ರಿ, ತಪಸ್ಸಿನ ಸಾಮರ್ಥ್ಯ ಎಷ್ಟಿದೆ. ವಿಶ್ವಾಮಿತ್ರ ಋಷಿಗಳು ಏನು ತಮ್ಮ ತಪಸ್ಸನ್ನು ಧಾರೆ ಎರೆದು ಕೊಡ್ತಾ ಇದ್ದಾರೆ. ತಮ್ಮ ತಪಸ್ಸು ಎಷ್ಟಿತ್ತು ಅಂತಂದರೆ, ಈ ಮುಂಚೆ ಅವರು ಯಜ್ಞವನ್ನು ಮಾಡಿಸ್ಬೇಕಾದ್ರೆ ಎಲ್ಲ ಬ್ರಾಹ್ಮಣರಿಗೆ ಬ್ರಾಹ್ಮಣರನ್ನು ಕರೀತಾರೆ, ನೀವೆಲ್ಲ ಬನ್ನಿ ಅಂತ ಹೇಳಿ. ಯಾರೂ ಬರೋದಿಲ್ಲ. ಸಿಟ್ಟಿಂದ ಅವ್ರನ್ನೆಲ್ಲ ಶಾಪ ಕೊಟ್ಟು ಕೊಂದು ಬಿಡ್ತಾರೆ ವಿಶ್ವಾಮಿತ್ರ ಋಷಿಗಳು. ಇವ್ರ ತಪಸ್ಸೆಲ್ಲ ಹಾಳಾಗುತ್ತೆ ಅದರಿಂದ. ಆದರೂ ಸ್ವಲ್ಪ ತಪಸ್ಸಿರುತ್ತೆ, ಅದರಿಂದಲೇ ಅವರನ್ನು ಮೇಲೆ ಕಳಿಸ್ತಾರೆ. ಮೇಲೆ ಕಳಿಸಿ ಸ್ವರ್ಗವನ್ನು ನಿರ್ಮಾಣ ಮಾಡ್ತಾರಂತೆ. ಎಷ್ಟು ಅದ್ಭುತವಾದ ಸಾಮರ್ಥ್ಯ ಅವ್ರದ್ದು. ಅಲ್ಲೇ ಒಂದು ಕೃತಕ ಸ್ವರ್ಗವನ್ನು ನಿರ್ಮಾಣ ಮಾಡಿ, ಡಮ್ಮಿ ಇಂದ್ರ, ಡಮ್ಮಿ ಶಚಿ, ಡಮ್ಮಿ ದೇವತೆಗಳು ಇವ್ರನ್ನೆಲ್ಲ ಸೃಷ್ಟಿ ಮಾಡಿ, ಈ ಎಲ್ಲ ಬೇರೆ ಬೇರೆ ತರಕಾರಿಗಳು ಅವೆಲ್ಲ ಅಲ್ಲೇ ಸೃಷ್ಟಿ ಮಾಡಿ ಅವನಿಗೆ ಕೊಡ್ತಾರಂತೆ. ಅವನಲ್ಲಿ ಇರ್ತಾನೆ ಕೆಲವು ವರ್ಷಗಳ ಕಾಲ. ಹೀಗೆ ವಿಶ್ವಾಮಿತ್ರ ಋಷಿಗಳ ತಪಸ್ಸಿನ ಸಾಮರ್ಥ್ಯ. ಅವರೇನು ಸಾಮಾನ್ಯ ವಿಶ್ವಾಮಿತ್ರ ಋಷಿಗಳು 40,000 ವರ್ಷ ಒಂದೊಂದು ದಿಕ್ಕಲ್ಲಿ ತಪಸ್ಸು ಮಾಡಿ ಬ್ರಾಹ್ಮಣರಾದವರು. ಅದೇ ವಂಶದಲ್ಲಿ ಮತ್ತೆ ಹರಿಶ್ಚಂದ್ರ ಎನ್ನುವಂಥ ಶರ್ಯಾತಿಯಿಂದ ಇನ್ನೊಬ್ಬ ಮಗ, ಯಾರಿಗೆ ವೈವಸ್ವತ ಮನುವಿಗೆ. ಆ ಶರ್ಯಾತಿಯ ಕಥೆಯನ್ನು ಹೇಳ್ತಾರೆ. ಅವನು ಮಹಾರಾಜ ಒಮ್ಮೆ ಎಲ್ಲ ತನ್ನ ಸಂಬಂಧಿಕರನ್ನ ಬಂಧು ಬಾಂಧವರನ್ನ ಕರ್ಕೊಂಡು ಹೋಗಿ ಅರಣ್ಯದಲ್ಲಿ ಒಂದು ಸ್ವಲ್ಪ ವಿಹಾರ ಮಾಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ದಂತೆ. ಆಗ ತನ್ನ ಮಗಳು ಸುಕನ್ಯಾ, ಅವಳು ತನ್ನ ಗೆಳತಿಯರ ಜೊತೆಗೆ ಹೋಗಿ ಒಂದು ಹುತ್ತವನ್ನು ನೋಡ್ತಾಳೆ. ಅಲ್ಲಿ ಒಂದು ಒಳ್ಳೆ ಬೆಳಕು, ಲೈಟ್ ಬರ್ತಾ ಇರ್ತವಲ್ಲ ಒಳಗಡೆಯಿಂದ. ಇದೇನಿದು ಲೈಟ್ ಬರ್ತಾ ಇದೆಯಲ್ಲ ಅಂಥೇಳಿ ಒಂದು ಕಡ್ಡಿ ತಗೊಂಡು ಚುಚ್ಚಿಬಿಡ್ತಾಳೆ. ಅಲ್ಲಿ ರಕ್ತ ಬರೋಕ್ಕೆ ಶುರು ಆಗುತ್ತೆ. ಅಯ್ಯೋ ಏನೋ ಆಯಿತು, ರಕ್ತ ಬರ್ತದೆ ಅಂಥೇಳಿ ಹೆದರ್ಕೊಂಡು ಓಡಿ ಬಂದುಬಿಡ್ತಾಳೆ. ಅವರು ಒಳಗಡೆ ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ದ್ರೋಹವನ್ನು ಮಾಡಿರೋದ್ರಿಂದ ಅಲ್ಲಿರುವಂಥ ಎಲ್ಲರಿಗೂ ಕೂಡ ಉದರ ಬಾಧೆ ಶುರು ಆಗಿಬಿಡುತ್ತೆ. ಮಲಮೂತ್ರ ವಿಸರ್ಜನೆ ಆಗೋದಿಲ್ಲ, ಎಲ್ಲರಿಗೂ ಕೂಡ ಹೊಟ್ಟೆ ನೋವು ಶುರು ಆಗಿಬಿಡುತ್ತೆ. ಏನಾಯಿತು ಎಲ್ಲ ಅಂಥೇಳಿ ರಾಜ ಕೇಳಿದಾಗ, ಇಲ್ಲ ನಾನು ಈ ರೀತಿಯಾಗಿ ಮಾಡಿದೆ ಅಂತ ಅವಳೇ ಬಂದು ಒಪ್ಕೋತಾಳೆ ಸುಕನ್ಯಾ. ಹೌದಾ, ಸರಿ, ಎಲ್ಲಿ ಯಾರಿದ್ದಾರೆ ನೋಡೋಣ ಬಾ ಅಂಥೇಳಿ ಹೋದಾಗ ಅಲ್ಲಿ ಆ ಹುತ್ತವನ್ನು ತೆಗೆದ್ರೆ ಅಲ್ಲಿ ಚವಂದ್ರ ಋಷಿಗಳು ಇರ್ತಾರೆ. ಸ್ವಾಮಿ, ತಪ್ಪಾಯಿತು, ನನ್ನ ಮಗಳು ಏನೋ ಅಜ್ಞಾನದಿಂದ ಈ ರೀತಿ ಮಾಡಿದ್ದಾಳೆ, ಅವಳನ್ನ ಕ್ಷಮಿಸಿ ಅಂತಂದಾಗ, ಅವಳನ್ನ ಕ್ಷಮಿಸ್ಬೇಕಾ, ಹಾಗಾದರೆ ಅವಳನ್ನ ಕೊಟ್ಟು ಮದುವೆ ಮಾಡಿಬಿಡು ಅಂತಂತಾರಂತೆ. ಇವ್ರು ಏನಬೇಕು, ಆಯಿತು ಅಂತ ಅಂದ್ಬಿಡ್ತಾರೆ. ಎರಡನೇ ಮಾತೇ ಇಲ್ಲ, ಆಗಲಿ ಸ್ವಾಮಿ, ಸ್ವೀಕಾರ ಮಾಡ್ಬೋದು ಅಂತ ಹೇಳಿ. ಬೇರೆಯವರಾಗಿದ್ದರೆ ಸಾಧ್ಯ ಇಲ್ಲ ಅಂತ ಜಗಳ ಆಡಿರೋರು. ಆದರೆ ಶರ್ಯಾತಿ ಮಹಾರಾಜ ಮಹಾಧರ್ಮಿಷ್ಠ ಒಪ್ಕೋತಾನೆ. ಅವಳು ಸುಕನ್ಯೆ ಒಪ್ಕೋತಾಳೆ, ಮದುವೆ ಮಾಡಿಕೊಟ್ಬಿಡ್ತಾರೆ. ಇವನು ಎಲ್ಲ ರಾಜ್ಯವೆಲ್ಲ ನೋಡಿ. ಸುಕನ್ಯೆಯ ತ್ಯಾಗ ಏನು ಅಂತಂದರೆ, ಸುಕನ್ಯೆ ಒಪ್ಕೊಂಡ್ಲು. ಇಂತಹ ಋಷಿಗಳು ತಪಸ್ವಿಗಳು ಇದ್ದರೂ ಕೂಡ ಅವರ ಶರೀರ ಎಲ್ಲ ಜರ್ಜರಿತ ಆಗಿಬಿಟ್ಟಿದೆ. ಏನು ಅವ್ರ ಜೊತೆ ಸಂಸಾರ ಮಾಡಬೇಕು. ಆದರೂ ಕೂಡ ಎಲ್ಲ ರಾಜ್ಯದ ಜನರಿಗೆ ಸುಖ ಆಗಲಿ, ಅವ್ರಿಗೆ ಒದ್ದಾಡೋದು ಬೇಡ ಅವರು ಅಂತ ಹೇಳಿ ಇವಳು ತನ್ನ ಜೀವನ ತ್ಯಾಗ ಮಾಡ್ತಾರೆ. ಆದರೆ ಚವನ ಋಷಿಗಳು ಮುದುಕರಾಗ್ಬಿಟ್ಟಿದ್ದಾರೆ. ಎಲುಬುಗಳಷ್ಟೇ, ಎಲ್ಲ ಹುಳ ಎಲ್ಲ ತಮ್ಮ ದೇಹ ತಿಂದುಬಿಟ್ಟಿರುತ್ತೆ. ಕೇವಲ ಎಲುಬುಗಳಷ್ಟೇ ಕಾಣಿಸ್ತಾ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಮ್ಮೆ ಅಶ್ವಿನಿ ದೇವತೆಗಳು ಬಂದು ಕೇಳ್ತಾರೆ, ನೀವು ಅಶ್ವಿನಿ ದೇವತೆಗಳನ್ನ ಕರೆದು ಕೇಳ್ತಾರೆ, ನನಗೆ ಒಳ್ಳೆಯ ತಾರುಣ್ಯವನ್ನು ಕೊಡಬೇಕು ನೀವು ಅಂತ ಹೇಳಿ. ಆವಾಗ ಅವರು ಹೇಳ್ತಾರೆ, ನಿಮಗೆ ತಾರುಣ್ಯ ಕೊಡ್ತೀವಿ, ಆದರೆ ನಮಗೆ ಯಜ್ಞದಲ್ಲಿ ಭಾಗವನ್ನು ನೀವು ಕೊಡಬೇಕು ಅಂತ ಹೇಳ್ತಾರೆ. ಸರಿ, ಆಗಲಿ, ಕೊಡ್ತೀವಿ ಅಂತಂದಾಗ ಅಶ್ವಿನಿ ದೇವತೆಗಳು, ನೀವು ಇಲ್ಲಿ ಈ ಸರೋವರದಲ್ಲಿ ಸ್ನಾನ ಮಾಡಿರಿ, ಆವಾಗ ನನಗೆ ತಾರುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆ ಅಶ್ವಿನಿ ದೇವತೆಗಳು ಅವ್ರ ಜೊತೆ ಹೋಗಿ ಸ್ನಾನ ಮಾಡ್ತಾರೆ. 3 ಜನ ಸ್ನಾನ ಮಾಡಿ ಒಟ್ಟಿಗೆ ಮೇಲೆ ಎದ್ದು ಬರ್ತಾರೆ. 3 ಜನಗೂ ಒಂದೇ ರೂಪ, ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಸುಕನ್ಯೆಗೆ ಹೇಳ್ತಾರೆ, ನಾವು 3 ಜನದಲ್ಲಿ ಯಾರು ನಿನ್ನ ಗಂಡ, ನೀನೇ ಸೆಲೆಕ್ಟ್ ಮಾಡಿ ನೋಡು ಅಂತ ಹೇಳ್ತಾರೆ. ಆವಾಗ ಅವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಿದು 3 ಜನ ಒಂದೇ ಥರ ಇದ್ದಾರೆ, ನನ್ನ ಗಂಡ ಯಾರು ಅಂತ ನಾನು ಕಂಡುಹಿಡಿಯೋಕ್ಕಾಗಲ್ವಲ್ಲ ಅಂತ ಹೇಳ್ತಾಳೆ. ಸ್ವಾಮಿ, ತಪ್ಪಾಯಿತು, ನಾನು ಕ್ಷಮಿಸಿ. ನಾನು ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ ಅವರು ನನ್ನ ಗಂಡ ಆಗಿಲ್ಲ ಅಂದರೆ ನನಗೆ ವಾಚಿಕವಾಗಿ ಮಾನಸಿಕವಾಗಿ ವಿಚಾರ ದೋಷ ಬರುತ್ತೆ. ನೀವೇ ನನ್ನ ಗಂಡನ ತೋರಿಸ್ಕೊಟ್ಬಿಡಿ ಯಾರು ಅಂಥೇಳಿ ಪ್ರಾರ್ಥನೆ ಮಾಡಿದಾಗ, ಆಗಲಿ, ನಿನ್ನ ಒಂದು ವಿಶಿಷ್ಟವಾದ ಧರ್ಮ ನಿಷ್ಠೆಗೆ ನಾನು ಮೆಚ್ಚಿದೆ ಅಂತ ಹೇಳಿ ಆ ಚವನ ಋಷಿಗಳನ್ನು ಅವರ ರೂಪವನ್ನು ಅವರಿಗೆ ತೋರಿಸ್ತಾರೆ. ಆಗ ಚವನ ಋಷಿಗಳು ಒಳ್ಳೆಯ ತಾರುಣ್ಯ ದೇಹ ಬರುತ್ತೆ, ಇವಳ ಜೊತೆ ಸುಖವಾಗಿರ್ತಾರೆ. ಶರ್ಯಾತಿ ರಾಜ ಯಜ್ಞ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿ, ತನ್ನ ಅಳಿಯನೇ ಇದ್ದಾರೆ ಋಷಿಗಳು, ಅವ್ರನ್ನೇ ಕರೆದು ಯಜ್ಞವನ್ನು ಮಾಡಿಸೋಣ ಅಂತ ಹೇಳಿ ಬರ್ತಾ ಇದ್ದಾಗ ನೋಡ್ತಾರೆ, ಆಶ್ರಮದಲ್ಲಿ ಯಾರೋ ಒಬ್ಬ ತರುಣನ ಜೊತೆಗೆ ಇವಳು ಇದ್ದಾಳೆ ಮಗಳು. ಬೈತಾರೆ ಮಗಳಿಗೆ, ಏನಿದು ಋಷಿಗಳ ಜೊತೆ ನೀನು ಮದುವೆ ಮಾಡಿಕೊಟ್ಟಿದ್ದೆ, ಯಾರೋ ಬೇರೆ ಜೊತೆ ಇದೆಯಾರ ನೀನು ಅಂತ. ಅಪ್ಪ, ಹಾಗೆಲ್ಲ ಅಲ್ಲ, ಇವರು ನನ್ನ ಗಂಡ. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಇವರಿಗೆ
ಒಳ್ಳೆಯ ಉತ್ತಮವಾದ ತಾರುಣ್ಯ ಬಂದ್ಬಿಟ್ಟಿದೆ ಅಂತಂದಾಗ ಬಹಳ ಸಂತೋಷ ಆಗುತ್ತೆ ಅವ್ರಿಗೆ. ಯಜ್ಞವನ್ನು ಮಾಡಿಸೋಕ್ಕೆ ಕರೆಸ್ತಾರೆ. ಆಗಲಿ ಅಂತ ಯಜ್ಞವನ್ನು ಮಾಡಿಸ್ತಾ ಇರ್ತಾರೆ. ಯಜ್ಞ ಮಾಡಿಸ್ಬೇಕಾದ್ರೆ ಮತ್ತು ಅಶ್ವಿನಿ ದೇವತೆಗಳು ಹೇಳಿದರು, ನಮಗೂ ಆಹುತಿ ಕೊಡಬೇಕು ನೀವು ಅಂತ ಹೇಳಿ. ಆ ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡಬೇಕಾದ್ರೆ ಇಂದ್ರ ಬರ್ತಾನೆ. ಇಂದ್ರ ಬಂದು ಇವರನ್ನು ಸಂಹಾರ ಮಾಡ್ಲಿಕ್ಕೆ ಬರ್ತಾನೆ. ಆಗ ಯಾಕೆಂದರೆ ಯಜ್ಞದ ಭಾಗ ಎಲ್ಲರಿಗೂ ಇರೋದಿಲ್ಲ. ಕೆಲವೊಂದು ವಿಶಿಷ್ಟ ಸ್ಥಾನದಲ್ಲಿರೋ ದೇವತೆಗಳಿಗಷ್ಟೇ ಯಜ್ಞದಲ್ಲಿ ಆಹುತಿ ಕೊಡಬೇಕು. ಅಶ್ವಿನಿ ದೇವತೆಗಳು ಅದು ಇರೋದಿಲ್ಲ, ಇವರು ಕೊಟ್ಟಿದ್ದಾರೆ. ಆದ್ದರಿಂದ ಇವ್ರ ಮೇಲೆ ಸಿಟ್ಟಾಗಿ ಇಂದ್ರನೇ ಬರ್ತಾನೆ. ಬಂದು ಸಂಹಾರ ಮಾಡಬೇಕು ಅಂತ ವಜ್ರದಿಂದ ಎತ್ತುತ್ತಾನೆ ಕತ್ತಿಯನ್ನು. ಹಾಗೇ ನಿಲ್ಲು ಅಂತ ಹೇಳಿ ಇವರು ಚೌನ ಋಷಿಗಳು ಹೇಳಿಬಿಡ್ತಾರೆ. ಅವನ ಕೈ ಅಲ್ಲಾಡೋದಿಲ್ಲ, ಹಾಗೆ ನಿಂತುಬಿಡುತ್ತೆ. ಅಂದರೆ ಇಂದ್ರನನ್ನೂ ಕೂಡ ಇವರು ತಮ್ಮ ಸಾಮರ್ಥ್ಯದಿಂದ ಸ್ತಂಭನ ಮಾಡಿದವರು ಅಂತ ಮೇಲ್ನೋಟಕ್ಕೆ ತೋರುತ್ತೆ. ಅದು ಕೇವಲ ಅವರ ವೈಶಿಷ್ಟ್ಯವನ್ನು ತೋರಿಸೋ ಸಲುವಾಗಿ ಆ ರೀತಿ ಮಾಡ್ತಾರೆ ಅಷ್ಟೇ ಹೊರತು ಇಂದ್ರದೇವರಿಗೆ ಋಷಿಗಳನ್ನು ಮೀರೋ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ. ಶ್ರೀಮದ್ ನಿರ್ಣಯ ಕೊಡ್ತಾರೆ ಆ ಸಂದರ್ಭದಲ್ಲಿ. ಕೇವಲ ಋಷಿಗಳ ತಪಸ್ಸು, ಅವರ ಕೀರ್ತಿ ಇಲ್ಲ ಲೋಕದಲ್ಲೆಲ್ಲ ಅದು ವಿಸ್ತಾರವಾಗಿ ಹರಡಿದೆ ಅನ್ನೋ ಸಲುವಾಗಿ ಆ ರೀತಿ ಅವ್ರಿಗೆ ಅನುಗ್ರಹ ಮಾಡಿದ್ರು ಹೊರತು ಅವ್ರಿಗೇನು ಇದು ಮಾಡಬಾರ್ದು ಅಂತಲ್ಲ ಅಂಥೇಳಿ ಹೇಳ್ತಾರೆ. ಆಮೇಲೆ ಸಗರನ ಮಕ್ಕಳು 60,000 ಜನ ಅವರು ಇರ್ತಾರೆ. ಅವರು ಯಜ್ಞವನ್ನು ಮಾಡಬೇಕಾದ್ರೆ ಅಶ್ವಮೇಧ ಯಜ್ಞವನ್ನು ಮಾಡ್ತಿದ್ದ. ಕುದುರೆ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಮಕ್ಕಳನ್ನು ಕರೆದು ಹೇಳ್ತಾನೆ ಸಗರ ಮಹಾರಾಜ, 60,000 ಜನ ಮಕ್ಕಳು ಇದ್ದಾರಲ್ಲ, ಹೋಗ್ರಿ ಹುಡ್ಕೊಂಬನ್ರಿ ಅಂತಂದಾಗ ಅವರೆಲ್ಲ ಹೋಗ್ತಾರೆ. ಎಲ್ಲ ಹುಡುಕಿದ್ರು ಕುದುರೆ ಸಿಗೋದೇ ಇಲ್ಲ. ಇಂದ್ರದೇವರು ಅಪಹಾರ ಮಾಡ್ಕೊಂಡು ಹೋಗಿ ಅಲ್ಲಿ ಪಾತಾಳದಲ್ಲಿ ರಸಾತಳ ಲೋಕದಲ್ಲಿ ಅದನ್ನು ತೊಗೊಂಡು ಇಟ್ಬಿಟ್ಟಿರ್ತಾರೆ. ಆ ಎಲ್ಲ ಮಕ್ಕಳೆಲ್ಲ ಹೋಗಿ ಅಲ್ಲಿ ಹುಡುಕಿದ್ರೆ ಅಲ್ಲಿ ಇರ್ತದೆ ಕುದುರೆ ರಸಾತಳ ಲೋಕದಲ್ಲಿ. ಅಲ್ಲಿ ಕಪಿಲ ಋಷಿಗಳು ಭಗವಂತ ಸ್ವಯಂ ಅವನೇ ನಾರಾಯಣ ಧ್ಯಾನ ಮಾಡ್ತಾ ಕೂತಿರ್ತಾನೆ. ಆಗ ಅಲ್ಲಿ ನೋಡಿ ಇವನೇ ನಮ್ಮ ಕುದುರೆನ ಅಪಹಾರ ಮಾಡಿದ್ದಾನೆ ಅಂತ ತಿಳ್ಕೊಂಡು ಸಂಹಾರ ಮಾಡ್ಲಿಕ್ಕೆ ಹೋಗ್ತಾರೆ ಎಲ್ಲ ಮಕ್ಕಳು. ಆಗ ಕಪಿಲ ಋಷಿಗಳು ಕೇವಲವನ್ನು ತಮ್ಮ ಒಂದು ಕಣ್ಣಿನ ನೋಟದಿಂದ ಎಲ್ಲರನ್ನೂ ಭಸ್ಮ ಮಾಡಿಬಿಡ್ತಾರೆ. ನೋಡ್ರಿ, ಸತ್ತೋದ್ರು 60,000 ಜನ ಒಮ್ಮೆ ಸತ್ತೋಗ್ಬಿಟ್ರು. ಆಮೇಲೆ ಏನು ಮಾಡಬೇಕು? ಮಕ್ಕಳು ಬರಲೇ ಇಲ್ಲ. ಹೋಗಪ್ಪ ಅಸಮಂಜಸ. ಇಬ್ಬರು ಅಂಶುಮಾನ್ ಅಂತ ಮಗ, ಸಗರನಿಗೆ ಇಬ್ಬರು ಹೆಂಡತಿಯರಲ್ಲಿ ಒಬ್ಬ ಹೆಂಡತಿಯಲ್ಲಿ 60,000 ಜನ ಮಕ್ಕಳು, ಇನ್ನೊಬ್ಬ ಹೆಂಡತಿಯಲ್ಲಿ ಒಬ್ಬ ಮಗ ಅವನ ಹೆಸರು ಅಸಮಂಜಸ ಅಂತ ಹೇಳಿ. ಅವನು ಅಸಮಂಜಸ ಹೆಸರಿಗೆ ತಗ್ಗ ಅಸಮಂಜಸ. ಸಣ್ಣ ವಯಸ್ಸಿದ್ದಾಗ ಎಲ್ಲ ಸಣ್ಣ ಮಕ್ಕಳನ್ನೆಲ್ಲ ತೊಗೊಂಡು ಬಂದು ಬಾವಿಲಿ ಹಾಕೋದು, ಎಲ್ಲರಿಗೂ ಬೀಡೆ ಕೊಡೋದು ಮಾಡ್ತಿದ್ದ. ಆಗ ಇವನನ್ನು ರಾಜ್ಯ ಬಿಟ್ಟು ಓಡಿಸ್ಬೇಕು ಅಂತ ಹೇಳಿ ಸಗರ ಮಹಾರಾಜ, ನೀನು ಹೋಗ್ಬಿಡು, ರಾಜ್ಯದಲ್ಲಿ ಇರಬೇಡ ನೀನು ಅಂತ ಹೇಳಿ ಬೈದು ಕಳಿಸ್ಬಿಟ್ಟ. ಹೌದಾ, ಭಾಳ ಸಂತೋಷ ಆಯಿತು, ನನಗೆ ಅದೇ ಬೇಕಾಗಿತ್ತು, ನನಗೆ ರಾಜ್ಯಭಾರ ಮಾಡೋದು ಇಷ್ಟ ಇಲ್ಲ, ನಾನು ವಿರಕ್ತನಾಗಿ ದೇವ್ರ ಧ್ಯಾನವನ್ನು ಮಾಡಬೇಕಾಗಿದೆ, ಸನ್ಯಾಸ ತೊಗೋತೀನಿ ನಾನು ಅಂತೇಳಿ. ಇದೇನಿದು ಹಿಂಗೆ ಮಾತಾಡ್ತಾ ಇದೆಯಾ, ನೀನು ದುಷ್ಟ ಅಂತ ಅಂದ್ಕೊಂಡು ನಾನು ನಿನ್ನ ರಾಜ್ಯದಿಂದ ಹೊರ ಹಾಕ್ತಾ ಇದ್ದೀನಿ, ಇಂತಹ ಉತ್ತಮವಾದ ತತ್ವ ವಿಚಾರ ಮಾತಾಡ್ತಾ ಇದೆಯಲ್ಲ ಅಂದರೆ, ಹೌದು ನಾನು ಹೀಗೆ ಇರೋದು, ನಾನೆಲ್ಲ ಯಾರ್ಯಾರನ್ನು ಕೊಂದಿದ್ನಲ್ಲ ಅವ್ರನ್ನ ತಂದುಕೊಡ್ತೀನಿ ಅಂತ ಹೇಳಿ ತಂದುಕೊಟ್ಬಿಟ್ಟ ಎಲ್ಲರನ್ನೂ. ಆಮೇಲೆ ನಾನು ವಿರಕ್ತನಾಗ್ತೀನಿ ಅಂತ ಹೇಳಿ ಅವನು ಹೋದ. ಅವನ ಮಗ ಅಂಶುಮಾನ್ ಅಂತ ಹೇಳಿ, ಆ ಅಸಮಂಜಸನ ಮಗ ಅಂಶುಮಾನ್, ಅವನಿಗೆ ಕಳಿಸ್ತಾನೆ, ಹೋಗಿ ನೀನೆಲ್ಲ ನೋಡ್ಕೊಂಬ ಅಪ್ಪ ಎಲ್ಲಿ ಕುದುರೆ ಅಂತ. ಹೋಗ್ತಾನೆ, ರಸಾತಳಕ್ಕೆ ಹೋಗಿ ಅಲ್ಲಿ ಇರುವಂತಹ ಕುದುರೆಯನ್ನು ತೊಗೊಂಡು ಬರ್ತಾನೆ. ತೊಗೊಂಡು ಬರ್ಬೇಕಾದ್ರೆ ಅಲ್ಲಿ ಕಪಿಲ ಋಷಿಗಳ ಸ್ತೋತ್ರ ಮಾಡ್ತಾನೆ, ಸ್ವಾಮಿ ದಯವಿಟ್ಟು ಕ್ಷಮ ಮಾಡಿ, ನಮ್ಮ ಚಿಕ್ಕಪ್ಪಂದ್ರೆ ನಿಮಗೆ ಅಪರಾಧ ಆಗಿದೆ, ಕ್ಷಮ ಮಾಡಿ ಅಂತಂದಾಗ ಅವರು ಅವರ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಿದ್ದಾರೆ, ನೀನು ತೊಗೊಂಡು ಹೋಗೋ ಕುದುರೆ ಅಂತ ಹೇಳ್ಬಿಡ್ತಾರೆ ಋಷಿಗಳು. ಸರಿ ಅಂತ ತೊಗೊಂಡು ಬಂದ. ಈ ಕಡೆ ಯಜ್ಞ ಪೂರ್ಣ ಆಯಿತು. ಆದರೆ 60,000 ಜನಕ್ಕೆ ಏನಿಲ್ಲ, ಉದ್ಧಾರ ಆಗಲೇ ಇಲ್ಲ. ಮತ್ತೇನು ಮಾಡಬೇಕು, ಅವರ ಉದ್ಧಾರ ಹೇಗೆ ಅಂತ ಕಪಿಲರು ಭಗವಂತನಿಗೆ ಕೇಳಿದಾಗ, ಅವರು ಉದ್ಧಾರ ಆಗಬೇಕು ಅಂದರೆ ಗಂಗೆನೇ ಹರಿದು ಬರಬೇಕು, ಹಾಗಾಗಿ ಗಂಗೆಯನ್ನು ಭೂಮಿಗೆ ತರಬೇಕು ಅಂತ ಹೇಳಿದಾಗ ತಪಸ್ಸನ್ನು ಮಾಡ್ತಾನೆ ಈ ಅಂಶುಮಾನ್. ತಪಸ್ಸನ್ನು ಮಾಡಿದ್ರೂ ಕೂಡ ಅವನ ಕೈಯಲ್ಲಿ ಗಂಗಾವನ್ನು ತರಿಸ್ಲಿಕ್ಕೆ ಆಗಲಿಲ್ಲ. ಅವನ ಮಗ ದಿಲೀಪ, ಅವನು ಕೂಡ ಪ್ರಯತ್ನ ಪಡ್ತಾನೆ, ಅವನ ಕೈಯಲ್ಲೂ ಆಗೋದಿಲ್ಲ. ಅವನ ಮಗ ಭಗೀರಥ, ಅವನು ಏನಾದರೂ ಮಾಡಿ ನನ್ನ ಪೂರ್ವಜರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಮಹಾ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ ಗಂಗೆಯನ್ನು ಪ್ರತ್ಯಕ್ಷಗೊಳಿಸ್ಕೋತಾನೆ. ಅವಳಿಗೆ ಕೇಳ್ತಾನೆ, ತಾಯಿ ನೀನು ಹರಿದು ಬರಬೇಕು ಕೆಳಗೆ ಅಂತಂದಾಗ, ಆಯಿತು ನಾನು ಹರಿದು ಬರ್ತೀನಿ, ಆದರೆ ನನ್ನ ವೇಗವನ್ನು ತಡ್ಕೊಳ್ಳಿಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ, ಮತ್ತೇನು ಮಾಡಬೇಕು? ರುದ್ರದೇವರು ಒಬ್ಬರೇ ನನ್ನ ವೇಗವನ್ನು ತಡ್ಕೋಬೋದು, ಅವ್ರಿಗೆ ಕೇಳು, ಅವರು ಉಪಾಯವನ್ನು ಹೇಳ್ತಾರೆ ಅಂತಂದಾಗ ಸರಿ ಅಂತ ರುದ್ರದೇವರು ಕೂಡ ತಪಸ್ಸು ಮಾಡ್ತಾನೆ ಮತ್ತೆ ಈ ಭಗೀರಥ. ಆ ರುದ್ರದೇವರು ಪ್ರತ್ಯಕ್ಷರಾಗಿ ಸರಿ ನಾನು ನನ್ನ ಜಟೆಯಲ್ಲೇ ಅವಳನ್ನು ಧಾರಣೆ ಮಾಡ್ತೀನಿ ಅಂತ ಹೇಳ್ತಾರೆ.
ಆಗಲೇ ಅಂತ ಅವರು ಗಂಗೆ ಹರಿದು ಬರ್ತಾಳೆ ಮೇಲಿಂದ. ರುದ್ರದೇವರು ತಮ್ಮ ಏನು ಅವಳ ಅಹಂಕಾರ ಬಂದ್ಬಿಡ್ತು, ನನ್ನ ರಭಸದಿಂದ ಇಡೀ ಭೂಮಿಯನ್ನೇ ಕೊಚ್ಕೊಂಡು ಹೋಗ್ಬಿಡ್ತೀನಿ ನಾನು, ಅಷ್ಟು ನನ್ನ ಬಲ ಇದೆ, ರುದ್ರದೇವರು ಏನು ಲೆಕ್ಕ ಅನ್ನೋ ಅಷ್ಟಿಗೆ ಅವಳಿಗೆ ಅಹಂಕಾರ ಬಂದ್ಬಿಡ್ತು ಸ್ವಲ್ಪ. ರುದ್ರದೇವರು ಏನು ಮಾಡ್ತಾರೆ, ತಮ್ಮ ಕೇಶಪಾಶಗಳನ್ನೆಲ್ಲ ಬಿಚ್ಚಿ ಗಂಗೆ ಬಂದ ತಕ್ಷಣ ಎಲ್ಲ ಪೂರ್ಣವನ್ನು ಕಟ್ಟಿಬಿಡ್ತಾರಂತೆ. ವ್ಯೋಮಕೇಶ ಅಂತ ಅವ್ರಿಗೆ ಹೆಸರಾಗತ್ತೆ. ಅವಳು ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಹನಿನೂ ಹೊರಗೆ ಬರದೇ ಇರೋ ಹಾಗೆ ಕಟ್ಟಿ ಹಾಕ್ಬಿಡ್ತಾರೆ. ರುದ್ರ ಅಷ್ಟು ಸಾಮರ್ಥ್ಯ, ಏನು ಸಾಮಾನ್ಯನ ಅವರು. ಆಗ ಮತ್ತೆ ಅಯ್ಯೋ ಮತ್ತು ಗಂಗೆ ಬರಲಿಲ್ವಲ್ಲ, ಮತ್ತೆ ತಪಸ್ ಮಾಡ್ದ ಭಗೀರಥ, ಸ್ವಾಮಿ ಗಂಗೆಯನ್ನು ಬಿಡಿ ಅಂತ. ಆಗಲಿಂದ ಒಂದು ಕೂದಲಿನಲ್ಲಿ ಗಂಗೆಯನ್ನು ಬಿಡ್ತಾರೆ. ಆ ಗಂಗೆ ಕೆಳಗೆ ಬೀಳುತ್ತೆ. ಬಿದ್ದು 4 ವಿಭಾಗ ಆಗಿ, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ಬರ್ತೀನಿ ನಾನು ಅಂತ ಗಂಗೆ ಹೇಳ್ತಾಳೆ. ಇವನು ರಥವನ್ನು ತಗೊಂಡು ಹೋಗಿ 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 ರಸಾತಲಕ್ಕೆ ಹೋಗ್ತಾನೆ. ಅಲ್ಲಿ ಗಂಗೆ ಆ ಭಸ್ಮದ ಮೇಲೆ ಹರಿದ ತಕ್ಷಣ ಅವರಿಗೆಲ್ಲ ಉತ್ತಮ ಗತಿ ಆಗತ್ತೆ. ಹೀಗೆ ಆ ಭಗೀರಥ ಅವನು ತರಿಸಿದಂತಹ ಗಂಗೆಯಿಂದ ಈಗ ಲಕ್ಷಾವಧಿ ಕೋಟ್ಯಾವಧಿ ಜನರು ತಾವು ಆ ಗಂಗೆಯಲ್ಲಿ ಮಿಂದು ತಮ್ಮ ತಮ್ಮ ಪಾಪಗಳನ್ನು ಕಳ್ಕೊಂಡು ಉದ್ಧಾರ ಆಗ್ತಾ ಇದ್ದಾರೆ. ಅಂತಹ ಮಹಾ ಗಂಗೆಯನ್ನು ತರಿಸಿದಂತಹ ಭಗೀರಥ ರಾಜನ ಸ್ಮರಣೆಯನ್ನು ನಾವು ನಿತ್ಯ ಮಾಡಬೇಕು. ಅವನು ಮತ್ತು ಅವನ ವಂಶದಲ್ಲಿ ಸುದಾಸ ಅಂತ ಬರ್ತಾರೆ. ಅಶ್ಮಕ, ಮೂಲಕ, ಖಟ್ವಾಂಗ ರಾಜ, ದೀರ್ಘಬಾಹು, ರಘು, ಅಜ, ದಶರಥ, ರಾಮಚಂದ್ರ. ಶ್ರೀರಾಮಚಂದ್ರನೇ ದಶರಥನ ಮಗನಾಗಿ ಆ ಸೂರ್ಯವಂಶದಲ್ಲಿ ಅವತಾರ ಮಾಡ್ತಾನೆ. ಅವನು ಲಂಕೆಯಲ್ಲಿ ಸೀತಾದೇವಿಯನ್ನು ತನ್ನ ತಂದೆಯ ಆಜ್ಞೆಯಂತೆ ವನಕ್ಕೆ ಹೋಗಿ ಅಲ್ಲಿ ಸೀತಾದೇವಿಯನ್ನು ಅಪಹಾರ ಮಾಡಿದಾಗ ರಾವಣನನ್ನು ಸಂಹಾರ ಮಾಡಿ ಮತ್ತೆ ಪುನಃ ರಾಜ್ಯವನ್ನು 13,000 ವರ್ಷಗಳವರೆಗೂ ಕೂಡ ರಾಜ್ಯಭಾರವನ್ನು ಮಾಡ್ತಾನೆ. ಹೀಗೆ ಆ ವಂಶದ ಕಥೆಯನ್ನು ಹೇಳ್ತಾರೆ. ಚಂದ್ರವಂಶದಲ್ಲಿ ಯಯಾತಿ ರಾಜ ಬರ್ತಾನೆ. ಆ ಯಯಾತಿ ಅವನು ನೋಡ್ರಿ, ದೇವಯಾನಿ ಶರ್ಮಿಷ್ಠ ಅಂತ ಇಬ್ಬರು ಹೆಂಡತಿಯರವ್ರಿಗೆ. ದೇವಯಾನಿ ಇವಳು ಯಾರು, ಶುಕ್ರಾಚಾರ್ಯರ ಮಗಳು. ಶರ್ಮಿಷ್ಠ ವೃಷಪರ್ವರಾಜನ ಮಗಳು. ಅವನ ಅಸುರ, ಇವರು ಋಷಿಗಳು. ಇವರ ಮಗಳನ್ನು ಮದುವೆ ಆಗಿರ್ತಾನೆ. ಕರಾರಾಗಿರುತ್ತೆ, ಇಲ್ಲ ಇನ್ನೊಬ್ಬರನ್ನು ಮದುವೆ ಆಗಬಾರ್ದು ನೀನು ಅಂತ ಹೇಳಿ. ಆದರೂ ದಾಸಿ ಆಗಿರ್ಬೇಕು ಅವಳು ಅಂತ ಅಪೇಕ್ಷೆ ಪಟ್ಟಿರ್ತಾಳೆ. ಆ ಕಥೆಯೆಲ್ಲ ಹೇಳ್ತಾರಲ್ಲಿ. ಸರಿ ಅಂತ ಶರ್ಮಿಷ್ಠ ದಾಸಿ ಆಗಿರ್ತಾಳೆ. ದೇವಯಾನಿಯಲ್ಲಿ 2 ಮಕ್ಕಳು ಹುಡ್ತಾರೆ, ಇದು ತುರ್ವಸು ಅಂತ ಹೇಳಿ. ಅನೋದೃಶ್ಯು, ಪೂರು ಅಂತ 3 ಜನ ಮಕ್ಕಳು ಶರ್ಮಿಷ್ಠೆಯಲ್ಲಿ ಆಗ್ತಾರೆ. ಆಗಲಿ ಅಂತ ದೇವಯಾನಿಯನ್ನು ಮದುವೆ ಆಗಿದ್ದು ಗೊತ್ತಾಗ್ಬಿಡುತ್ತೆ ಶುಕ್ರಾಚಾರ್ಯರಿಗೆ. ಆಗ ಶಾಪ ಕೊಡ್ತಾರೆ, ನಿನಗೆ ಮುಪ್ಪು ಬಂದು ಹೋಗಲಿ, ಯೌವನ ಎಲ್ಲ ನಾಶ ಆಗಿ ವೃದ್ಧಾಪ್ಯ ಬರ್ಮಳ್ಳಿ ಅಂತ ಹೇಳಿ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಯಯಾತಿ ಕೇಳ್ತಾನೆ, ಯಾರಿಗೆ ಶಾಪ ಕೊಡ್ತಿದ್ದೀರಿ ನೀವು? ನಿಮ್ಮ ಅಳಿಯ ನಾನು, ನನಗೆ ಮುಪ್ಪು ಬರಲಿ ಅಂತಂದರೆ ನಿಮ್ಮ ಮಗಳ ಸೌಖ್ಯ ಹೇಗೆ, ಅವಳು ಹೇಗೆ ಸುಖವಾಗಿರಬೇಕು? ನಾನು ಯೋಚನೆ ಮಾಡಲ್ಲ, ಮಿಸ್ಟೇಕ್ ಶಾಪ ಕೊಟ್ಬಿಟ್ಟೆ ನಿಮಗೆ. ಮತ್ತು ಹಾಗಾದರೆ ಒಂದು ವಿಶಾಪ ಕೊಡ್ತೀನಿ, ಆ ಯೌವನವನ್ನು ನೀನು ಯಾರ ಹತ್ರದ ಇಸ್ಕೋಬೋದು, ನಿನ್ನ ಮುಪ್ಪನ್ನು ಅವ್ರಿಗೆ ಕೊಟ್ಟು ಇಸ್ಕೋಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು. ಆಮೇಲೆ ಭೋಗ ಎಲ್ಲ ಮಾಡಾದ್ಮೇಲೆ ಮತ್ತೆ ಮುಪ್ಪನ್ನು ವಾಪಸ್ ಪಡಿಬೋದು ಅಂತ ಹೇಳ್ತಾರೆ, ಅವಕಾಶ ಕೊಡ್ತಾರೆ. ಯಾರಿಗೆ ಕೊಡಬೇಕು? ಯಾರು ಕೊಡ್ತಾರೆ ತಮ್ಮ ಯೌವನವನ್ನು? ಯಾರಿಗೂ ಮುಪ್ಪು ಬೇಡ, ಎಲ್ಲರಿಗೂ ಯೌವನ ಬೇಕು. ಯಾಕಂದರೆ ಅಲ್ಲೇ ವಿಶಿಷ್ಟವಾದ ಶಕ್ತಿ ಸಾಮರ್ಥ್ಯ ಇರುತ್ತೆ ಎಲ್ಲವನ್ನು ಕೆಲಸವನ್ನು ಮಾಡಲಿಕ್ಕೆ. ಯಾರಿಗೂ ಬೇಕಾಗಿಲ್ಲ ಮುಪ್ಪು. ಕೇಳ್ತಾನೆ ತಮ್ಮ ಮಕ್ಕಳನ್ನು, ಎದ್ದು ತೊಗೊಂತೇನಪ್ಪ ನನ್ನ ಮುಪ್ಪನ ಅಂತ. ಅವನು ಎದ್ದು ಹೋಗ್ಬಿಟ್ಟ. ತುರ್ವಸು ಕೇಳ್ದ, ತಲೆ ತುರ್ಸ್ಕೊಂಡು ಹೋಗ್ಬಿಟ್ಟ. ಅನುವಿಗೆ ಕೇಳ್ದ, ಅವನು ಅವರನ್ನು ಅನುಸರಿಸ್ಬಿಟ್ಟ. ದೃಶ್ಯವನ್ನು ಕೇಳ್ದ, ದೃಶ್ಯು ದ್ರೋಹ ಬಗ್ದ. ಪೂರ್ವವನ್ನು, ಕೊನೆಯ ಮಗ ಪೂರ್ವ ಅವನನ್ನು ಕೇಳ್ದ, ಅವನ ಇಚ್ಛೆಯನ್ನು ಪೂರ್ಣ ಮಾಡ್ದ. ಹೀಗೆ ಅವನ ಮುಪ್ಪನ್ನು ನೀನು ನಮ್ಮ ತಂದೆ, ನನ್ನ ದೇಹ ಬಂದಿದ್ದೇ ನಿನ್ನಿಂದ ಅಂದಮೇಲೆ ನಿನಗೋಸ್ಕರ ನನ್ನ ದೇಹವನ್ನು ಕೊಡದೇ ಹೋದರೆ ನಾನು ಅದು ದ್ರೋಹ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸ್ವೀಕಾರ ಮಾಡ್ಬೋದು ಅಂಥೇಳಿ ಅವನ ಯೌವನವನ್ನು ಕೊಡ್ತಾನೆ. ತನ್ನ ತಂದೆಯ ಮುಪ್ಪನ್ನು ಅವನು ತೊಗೊತಾನೆ. ವರವನ್ನು ಕೊಡ್ತಾನೆ ಯಯಾತಿ. ಯಾರೂ ರಾಜ್ಯವನ್ನು ಕೊಡೋದಿಲ್ಲ, ನಿನಗೆ ರಾಜ್ಯ ಕೊಡ್ತೀನಿ ಅಂಥೇಳಿ ಅವನ ವಂಶದಲ್ಲೇ ಎಲ್ಲರೂ ರಾಜರಾಗ್ತಾರೆ. ಬೇರೆಯವ್ರ ವಂಶದಲ್ಲಿ ರಾಜರಾಗ್ತಾರೆ. ಆದರೆ ಅವನಿಗೆ ಎಲ್ಲ ಸ್ವಲ್ಪ ಇದು ಭೂಮಿ ಸಿಗುತ್ತೆ. ಮುಖ್ಯವಾದ ಭಾಗ ಇವನೇ ಆಳ್ತಾನೆ. ಆ ಗುರು ಇವನು 100 ವರ್ಷ ಭೋಗವನ್ನು ಅನುಭವಿಸ್ತಾನೆ. ಯಯಾತಿಗೆ ಬಂದು ಕೇಳ್ತಾನೆ. ಯಯಾತಿ ಸ್ವರ್ಗಕ್ಕೆ ಹೋಗ್ತಾನೆ. ಅವನು ಕೇಳ್ತಾನೆ, ಇಂದ್ರ ಏನಪ್ಪ ಯಯಾತಿ, ನಿನಗೇನು ಅನ್ನಿಸ್ತು? ಇಷ್ಟೆಲ್ಲ ಭೋಗ ಮಾಡಿದೆಯಲ್ಲ, ನಿನಗೆ ವೈರಾಗ್ಯ ಬಂತ ಅಂತಂದರೆ ಅವಾಗ ಅವನು ಅಂತಾನೆ, ಯಯಾತಿ ನೋಡ್ರಿ, ಭೋಗ ಕೆಲವರು ಏನು ಹೇಳ್ತಾರೆ ಅಂತಂದರೆ ಭೋಗ ಚೆನ್ನಾಗಿ ಮಾಡಿಬಿಡ್ಬೇಕು, ಆಮೇಲೆ ವೈರಾಗ್ಯ ಸಂಪಾದನೆ ಮಾಡಬೇಕು ಅಂತಂತಾರೆ. ಕೆಲವರು ಏನಂತಾರೆ, ಇಲ್ಲ ಭೋಗ ಮಾಡೋ ಶಕ್ತಿ ಇದ್ದಾಗಲೇ ವೈರಾಗ್ಯ ಸಂಪಾದನೆ ಮಾಡಬೇಕು ಅಂತ ಕೆಲವರು ಅಂತಾರೆ. ಆದರೆ ನಾನು
ಅನುಭವಿಸಿ ನೋಡಿದ್ದೀನಿ. 100 ಜನ್ಮಗಳ ಕಾಲ ನಾನು ಎಲ್ಲ ರೀತಿಯಾದಂತಹ ಸುಖ ಸೌಲಭ್ಯಗಳನ್ನು ಭೋಗಗಳನ್ನು ಅನುಭವಿಸಿದ್ದೀನಿ. ನನಗೆ ವೈರಾಗ್ಯ ಬರಲೇ ಇಲ್ಲ. ನಜಾತು ಕಾಮಃ ಕಾಮಾನಾಂ ಉಪಭೋಗಿನ ಶಮ್ಯತಿ ಹವಿಷಾ ಕೃಷ್ಣವರ್ತ್ಮೈವ ಭೋಯೇವ ಅಭಿವರ್ಧತೆ. ಬೆಂಕಿಯನ್ನು ತುಪ್ಪದಿಂದ ಆರಿಸಲಿಕ್ಕೆ ಪ್ರಯತ್ನ ಪಟ್ಟ ಹಾಗಿದೆ. ಸಾಧ್ಯವಾ? ಜಾಸ್ತಿನೇ ಹಾಕೋದು ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗೆ ಭೋಗ ಮಾಡಿ 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 ಆಮೇಲೆ ವೈರಾಗ್ಯ ಕಾರಣ ಅಂತಂದರೆ ವಿರುದ್ಧ ಆಗೋಲ್ಲ. ನೀರು ಹಾಕಬೇಕು. ಭಗವಂತನ ಜ್ಞಾನ, ನಿಷ್ಕಾಮ ಕರ್ಮಗಳನ್ನು ಅನುಷ್ಠಾನ ಮಾಡೋದು, ದೊಡ್ಡವರ ಸೇವೆ, ಈ ರೀತಿಯಾದಂತಹ ಎಲ್ಲ ಕರ್ಮವನ್ನು ಮಾಡಿದಾಗ ಆವಾಗ ಅದು ನೀರಿದ್ದಂತೆ. ಅದರಿಂದ ನಾವು ಬೆಂಕಿಯನ್ನು ಆರಿಸಬೇಕು. ಹಾಗಾಗಿ ನನಗೆ ವೈರಾಗ್ಯವಲ್ಲ, ನಾನೇ ಬಿಟ್ಟು ಬಂದೆ ಅಂತ ಹೇಳಿ ಯಾತಿ ಹೇಳ್ತಾನೆ. ಅದು ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ. ಹೀಗೆ ಆ ಯದುವಂಶದಲ್ಲೇ ಕೃಷ್ಣಾವತಾರ ಮುಂದೆ ಆಗುತ್ತದೆ. ಆ ಕೃಷ್ಣಾವತಾರದ ಬಗ್ಗೆ ಮತ್ತೆ ನಾಳೆ ದಿವಸ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ದಶಮಸ್ಕಂಧ ಅದನ್ನು ವಿಸ್ತಾರವಾಗಿ ರಾಜ ಕೇಳ್ತಾನೆ ಅದ್ರ ಬಗ್ಗೆ. ಕೃಷ್ಣ ಲೀಲೆಯನ್ನು ಹೇಳು, ಯಾರು ನನ್ನ ಪೂರ್ವಜರನ್ನು ರಕ್ಷಣೆ ಮಾಡಿದ್ರು, ನನ್ನನ್ನು ರಕ್ಷಣೆ ಮಾಡಿದಂತಹ ಭಗವಂತ ಗರ್ಭದಲ್ಲಿದ್ದಾಗ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ನನ್ನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾರೆ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ನನ್ನ ತಾಯಿಯ ಗರ್ಭದ ಒಳಗೆ ಪ್ರವೇಶ ಮಾಡಿ ನನ್ನನ್ನು ರಕ್ಷಣೆ ಮಾಡಿದ ಭಗವಂತ. ಅಷ್ಟೇ ಅಲ್ಲ, ಹುಟ್ಟಬೇಕಾದರೂ ಕೂಡ ಸತ್ತು ಹುಟ್ಟಿದೆ ನಾನು. ಹುಟ್ಟಬೇಕಾದ್ರೂ ಹೊರಗಡೆ ಮತ್ತೆ ಸತ್ತೆ ಮತ್ತೆ ಬದುಕಿಸಿದ ಭಗವಂತ. ಅಂತಹ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ನನಗೆ ಹೇಳಿ ಅಂತ ಹೇಳಿ ಪರೀಕ್ಷಿತ ರಾಜ ಕೇಳಿದಾಗ ಆಗಲಿ ಅಂತ ಹೇಳಿ ಶುಕಾಚಾರ್ಯರು ಭಗವಂತನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ದ್ರೋಣ್ಯಸ್ತ್ರ ವಿಕೃಷ್ಟ ಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆರ್ತಚಕ್ರ ಮಾತುಶ್ಚಮೇಯ ಶರಣಂಗತಾಯ ಅಂತಹ ಪರೀಕ್ಷಿತ ರಾಜ ಹೇಳಿದಾಗ ನನ್ನ ತಾಯಿಯ ಗರ್ಭವನ್ನು ರಕ್ಷಣೆ ಮಾಡಿದಂತಹ ಕೃಷ್ಣ ಪರಮಾತ್ಮನ ಕಥೆಯನ್ನು ಹೇಳ್ರಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅದನ್ನು ಹೇಳ್ತಾರೆ. ಕೃಷ್ಣ ಅರ್ಪಣ ವಸ್ತು ಹರೇ ನಮಃ.